So welcome back, dear all, and today we are back with some of the question papers as requested by some of our viewers because it is a peak of the examination season. But ಅದರ ಜೊತೆಗೆ ನಾವು ಜನರಲ್ ಆಗಿ ಯಾವುದಿದೆ ವಿ ಆರ್ ಟ್ರೈಂಗ್ ಟು ಮರ್ಜ್ ಆ್ಯಂಡ್ ಬ್ಲೆಂಡ್ ದ ಹೋಲ್ ಪ್ರಾಸೆಸ್. ಆಲ್ ರೈಟ್, ಹಾಗಾಗಿ ಇದು ಬರೀ ಎಕ್ಸಾಮ್ ಟೇಕರ್ಸ್ಗೆ ಮಾತ್ರ ಅಲ್ಲ, ಬಟ್ ಆಲ್ಸೋ ಟು ಆಲ್ ದ ಪೀಪಲ್ ಹೂ ವಾಂಟ್ ಟು ಲರ್ನ್ ಬೆಟರ್ ಇಂಗ್ಲೀಷ್ and to improve upon your vocabulary. Anybody can certainly refer to this videos, all right, which is available on our YouTube channel, that is Vijayi Bhava, as well as our Telegram app. Okay, now ಇದನ್ನು ನಾವು ಜನರಲ್ ಆಗಿ ತಗೊಂಡಿರುವಂಥದ್ದು ವಿಚ್ ಕವರ್ಸ್ ಆಲ್ಮೋಸ್ಟ್ ಆಲ್ ದಿ ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಅಂತ ಇಂಗ್ಲೀಷ್ ಇದರಲ್ಲಿ ಬರುವಂಥದ್ದು. ದೆರ್ ಆರ್ ಮೆನಿ ಏರಿಯಾಸ್. ಅದರಲ್ಲಿ ಕೆಲವೊಂದು ಬೇಸಿಕ್ಕಾಗಿ ಸಾಮಾನ್ಯವಾಗಿ ಯೂಸ್ ಮಾಡುವಂತಹ ಕಾನ್ಸೆಪ್ಟ್ಸ್ನ ತೊಗೊಂಡು ಬರ್ತಾ ಇದ್ದೀವಿ. ಆ್ಯಂಡ್ ದೆರ್ ಆರ್ ಮೆನಿ ಅದರ್ಸ್ ಆಲ್ಸೋ ವಿಚ್ ವಿಲ್ ಬಿ ಫಾಲೋಯಿಂಗ್ ಇಟ್ ಅಪ್ ಇನ್ ದ ಆ್ಯಂಡ್ ನೆಕ್ಸ್ಟ್ ಸೆಷನ್ಸ್ ಆ್ಯಂಡ್ ಬ್ರಿಂಗಿಂಗ್ ಫಾರ್ ಯೋರ್ ಯೂಸ್. ಓಕೆ, ಸೊ ಹಾಗಾಗಿ ಈಗ ವಿ ವಾಂಟ್ ಟು ಬ್ಯಾಲೆನ್ಸ್. ಯಾಕೆ ಅಂತ ಅಂದರೆ ಕೆಲವ್ರಿಗೆ ಇಂಗ್ಲೀಷ್ ಕಲಿಬೇಕು, ವೊಕ್ಯಾಬ್ಯುಲರಿ ಬಿಲ್ಡ್ ಮಾಡಿದ್ರೆ ಸಾಕು ಅನ್ನೋರು ಒಂದು ಸೆಕ್ಷನ್ ಆಫ್ ಪೀಪಲ್ ಇರ್ತಾರೆ. ಇನ್ನು ಕೆಲವರಿಗೆ ಅವ್ರು ಏನು ಕಲಿತಾರೆ ಅದು ಎಕ್ಸಾಮ್ಗೆ ಯೂಸ್ಫುಲ್ ಆಗೋ ಥರ ಇರಬೇಕು ಅನ್ನೋರು ಸಹ ಇದ್ದಾರೆ. ಸೊ ಕೀಪಿಂಗ್ ಇನ್ ಮೈಂಡ್ ದ ನೀಡ್ಸ್ ಆಫ್ ದಿ ಡಿಫ್ರೆಂಟ್ ಸೆಕ್ಷನ್ಸ್ ಆಫ್ ದ ವ್ಯೂವರ್ಸ್, ಎಲ್ಲರಿಗೂ ಅದು ಅನುಕೂಲ ಆಗಬೇಕು ಅಂತ ಹೇಳಿ ಒಂದು ಕಾಮನ್ ಮೆಥಡನ್ನು ನಾವು ತಗೊಂಡು ಬಂದಿದ್ದೀವಿ. ಹಾಗಾಗಿ ಐ ಬಿಲೀವ್ ದಟ್ 100% ಇದು ಎಲ್ರಿಗೂ ಸಹ ಇದು ಬೆನಿಫಿಟ್ ಆಗೇ ಆಗುತ್ತೆ ಅಂತ ಹೇಳಿ ನಾವು ಲೆಟ್ ಅಸ್ ಸ್ಟಾರ್ಟ್ ಆಫ್. ನಾವು ಸೆಲೆಕ್ಟ್ ದಿ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲ್ಯಾಂಕ್. ಈಗ ಇದು ವೊಕ್ಯಾಬ್ಯುಲರಿಗಾದರೂ ಆಗ್ಬೋದು ಅಥವಾ ಫಾರ್ ಯುವರ್ ಎಕ್ಸಾಮ್ಸ್ ಆಲ್ಸೋ. ಸೊ ಈದರ್ ವೇ ಇಟ್ ಈಸ್ ಸರ್ಟನ್ಲಿ ಗೋಯಿಂಗ್ ಟು ಬಿ ವೆರಿ ಯೂಸ್ಫುಲ್. ನೌ I never could quite get the idea dash my mind that I should do some teaching, yet I felt a great deal of satisfaction with the pastorate. So now the sentence ಈಗ ನೋಡಿ ಸ್ವಲ್ಪ ಇಟ್ಸ್ ನಾಟ್ ಅ ವೆರಿ ಆರ್ಡಿನರಿ ಸೆಂಟೆನ್ಸ್. ನೋಡಿದ ಕೂಡಲೇ ಅರ್ಥ ಆಗೋ ಥರ ಅಲ್ಲ. ಆ ಸೆಂಟೆನ್ಸ್ ಸ್ಟ್ರಕ್ಚರ್ ಸಹ ಇರ್ಬೋದು, ಮತ್ತು ಲೆಂಗ್ತ್ ಆಫ್ ದ ಸೆಂಟೆನ್ಸ್ ಸಹ ಇರ್ಬೋದು, ಮತ್ತು ಪದಗಳು ಸಹ ಇರ್ಬೋದು. ಯು ಫೈಂಡ್ ದಟ್ ಇಟ್ ಈಸ್ ಆಫ್ ಡಿಫ್ರೆಂಟ್ ಸ್ಟ್ಯಾಂಡರ್ಡ್. ಓಕೆ, ಸೊ ಹಾಗಾಗಿ ಈ ಥರ ನೀವು ನೋಡಿದ ಕೂಡಲೇ ಯು ಶುಡ್ ನಾಟ್ ಗೆಟ್ ಸ್ಕೇರ್ಡ್. ಓಕೆ, ಇದು ಅರ್ಥನೇ ಆಗಲ್ಲ ಈ ಸೆಂಟೆನ್ಸ್ ಇದು ಮಾಡ್ಕೊಳ್ಳೋಕ್ಕೆ ಅಂತ ಆಗಬಾರ್ದು. ಜಸ್ಟ್ ರೀಡ್ ಇಟ್ ಸ್ಟೆಪ್ ಬೈ ಸ್ಟೆಪ್ ಅಂತ ಹೇಳಿ. ಇಲ್ಲಿ ನಮ್ಮ ಎಕ್ಸಸೈಸ್ ಏನು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಒನ್ ಆಫ್ ದೀಸ್ ಆಪ್ಷನ್ಸ್. ಈಗ ಇದನ್ನೆಲ್ಲನೂ ವಿ ಕಾಲ್ ದೆಮ್ ಆ್ಯಸ್ ಫ್ರೇಸಲ್ ವರ್ಬ್ಸ್. ಫ್ರೇಸಲ್ ವರ್ಬ್ಸ್, ದ ಮೀನಿಂಗ್ ಆಫ್ ಇಟ್ ಏನು ಅಂತ ಹೇಳಿದ್ರೆ ಇಲ್ಲಿ ಕಾಮನ್ ಆಗಿರೋದು ನೋಡಿ, ಔಟ್ ಅನ್ನೋದು ಎಲ್ಲದರಲ್ಲೂ ಕಾಮನ್ ಆಗಿದೆ. ಆದರೆ ಜಸ್ಟ್ ಬಿಕಾಸ್ ಆಫ್ ದ ಪ್ರೆಪೋಸಿಷನ್ಸ್ ದಟ್ ಆರ್ ಯೂಸ್ಡ್ ಆಫ್ಟರ್ ದಿ ವರ್ಡ್ ಔಟ್, ಈ ಒಂದು ಡಿಫ್ರೆನ್ಸಿಂದ ದೇ ಆರ್ ಆಲ್ ಎಕ್ಸೆಪ್ಟ್ ಅಂದರೆ ಆ್ಯಕ್ಟ್ ಕಮ್ ಇದೆಲ್ಲ ವರ್ಬ್ಸ್, ಬಟ್ ಔಟ್ ಆಫ್ ಮತ್ತು ಬೇರೆ ಫ್ರೇಸಲ್ ವರ್ಬ್ಸಲ್ಲಿ ಬರೋ ಐ ವಿಲ್ ಗಿವ್ ಯು ಅನ್ ಎಕ್ಸಾಂಪಲ್ ದೇ. ಸೆಕೆಂಡ್ ವರ್ಡಿನ ಒಂದು ಡಿಫ್ರೆನ್ಸಿಂದ ಇಡೀ ಮೀನಿಂಗೇ ಚೇಂಜ್ ಆಗುತ್ತೆ. ದೋ ದ ರೂಟ್ ವರ್ಡ್ ಈಸ್ ದ ಸೇಮ್, ಔಟ್ ಅಂತಲೇ ಇದೆ. ಎಕ್ಸಾಂಪಲ್ ನವ್ ಯು ಸಿ, ಕಮ್ ಅಂತ ತಗೊಳ್ಳಿ. ಕಮ್ ಇನ್, ಕಮ್ ಔಟ್, ಕಮ್ ಅವೇ. ಈ ಥರ ನೀವು ತಗೊಂಡಾಗ ಕಮ್ ಆಫ್ ಅಥವಾ ಅವೇ, ಬೋತ್ ಆಫ್ ದೆಮ್ ಆರ್ ದ ಸೇಮ್. ನಾವು ಯು ಸಿ ಕಮ್ ಅನ್ನೋದು ಎಲ್ಲದರಲ್ಲೂ ಸೇಮ್ ಇದೆ. ಆದರೆ ಇಲ್ಲಿ ಪ್ರಿಪೋಸಿಷನ್ಸ್ ಏನಿದೆ ದಟ್ ಚೇಂಜಸ್ ದ ಹೋಲ್ ಮೀನಿಂಗ್. ಹಾಗಾಗಿ ಇದನ್ನು ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಅಂತಲೇ ಒಂದು ಕಾಂಬಿನೇಷನಿಂದ ನಾವು ಬಳಸ್ತೀವಿ. ಹೇಗೆ ಇಡಿಯಮ್ಸ್ ಬಂದು ಅಲ್ಲಿ ಕಾಣುವಂತಹ ಪದಗಳ ಒಂದು ಅರ್ಥ ಇತ್ತು ಅಂದರೆ ಅದರ ನಿಜವಾದ ಅರ್ಥನೇ ಬೇರೆ ಇರುತ್ತೆ. ಸಿಮಿಲರ್ಲಿ ಫ್ರೇಸಲ್ ವರ್ಬ್ಸ್ ಆಲ್ಸೋ, ಕಮ್ ಅಂದ್ರೇನು ಬರೋದು, ಇನ್ ಅಂತ ಅಂದರೆ ಒಳಗಡೆ. ಆದರೆ ವೆನ್ ಯು ಸೇ ಕಮ್ ಇನ್, ಕಮ್ ಆನ್ ಅಂತ ಹೇಳಿದಾಗ ಅದೇ ವರ್ಡ್ ಇರಬಹುದು, ಮೀನಿಂಗ್ ಇರ್ಬೋದು, ಅಥವಾ ಇಟ್ ಮೈಟ್ ಗಿವ್ ಅ ಡಿಫ್ರೆಂಟ್ ಇಡಿಯೋಮ್ಯಾಟಿಕ್ ಮೀನಿಂಗ್ ಆಲ್ಸೋ. ಆ್ಯಂಡ್ ದಟ್ ಈಸ್ ವೈ ದೇ ಆಲ್ವೇಸ್ ಗಿವ್ ದಿ ಕಂಬೈನ್ಡ್ ಯೂಸೇಜ್ ಕಾಲ್ಡ್ ಆಸ್ ಇಡಿಯೋಮ್ಯಾಟಿಕ್ ಎಕ್ಸ್ಪ್ರೆಷನ್ಸ್ ಆ್ಯಂಡ್ ಫ್ರೇಸಲ್ ವರ್ಬ್ಸ್ ಅಂತ ಹೇಳಿ. ಸೊ ಕಮ್ ಇನ್ ಅಂತ ಹೇಳಿದ್ರೆ ಟು ಎಂಟರ್, ಇದು ಲಿಟ್ರಲ್ ಆಗು ಅದೇನೇ ಮೀನಿಂಗ್ ಬರುತ್ತೆ. ನಾವು ಕಮ್ ಔಟ್ ಅಂತ ಹೇಳಿದ್ರೆ ಹೊರಗಡೆ ಬರೋದು. ಕಮ್
ಅವೇ ಅಂತಂದರೆ ದೂರ ಬರೋದು, ಕಮ್ ಆಫ್ ಅಂತ ಹೇಳಿದ್ರೆ ಬಿಟ್ಬಿಟ್ಟು ಬಂದ್ಬಿಡೋ ಅಂಥದ್ದು. ಸೊ ನಾವು ದೋ ದ ಫಸ್ಟ್ ವರ್ಡ್ ಈಸ್ ದ ಸೇಮ್ ಆ್ಯಂಡ್ ದ ಕಾಮನ್ ಥಿಂಗ್ ಟು ಆಲ್ ಆಫ್ ದಿಸ್, ಬಿಕಾಸ್ ಆಫ್ ದ ಡಿಫ್ರೆನ್ಸ್ ಇನ್ ದ ಸೆಕೆಂಡ್ ಪಾರ್ಟ್ ಆಫ್ ದ ಕಂಬೈನ್ಡ್ ವರ್ಡ್, ಅಲ್ಲಿ ನಮಗೆ ಮೀನಿಂಗ್ ಚೇಂಜ್ ಆಗ್ತಿದೆ. ನಾವು ಲೆಟ್ ಅಸ್ ಸಿ ಹಿಯರ್, ಔಟ್ ಆಫ್ ಅಂತ ನಾವು ಐ ನೆವರ್ ಕುಡ್ ಕ್ವೈಟ್ ಗೆಟ್ ದಿ ಐಡಿಯಾ ಡ್ಯಾಶ್ ಮೈ ಮೈಂಡ್ ದಟ್ ಐ ಶುಡ್ ಡೂ ಸಮ್ ಟೀಚಿಂಗ್. ಅಂದರೆ ಇಲ್ಲಿ there is one particular word here. ಇಲ್ಲಿ ಅವ್ರಿಗೇನು ಅಂದರೆ, ನಾನು ಪ್ಯಾಸ್ಟೋರೇಟ್ ಅಂದರೆ ಕ್ರಿಶ್ಚಿಯಾನಿಟಿಯಲ್ಲಿ ಚರ್ಚಲ್ಲಿ ಪಾದರಿ ಅಥವಾ ಎನಿಬಡಿ ರಿಲೇಟೆಡ್ ಟು ದ ಚರ್ಚ್ ಅವರು ಒಂದು ಸರ್ಮನನ್ನು ಕೊಡ್ತಾರೆ ಅಲ್ವಾ, ಆ ಪಲ್ಪಿಟ್ ಮೇಲೆ ನಿಂತು ಅಲ್ಲಿ ಅಂದರೆ ಅವರೆಲ್ಲರಿಗೂ ಸಹ ಒಂದು ಬೈಬಲಿನ ಒಂದು ಬೋಧನೆ ಮಾಡೋ ಅಂಥದ್ದನ್ನು ದಟ್ ಈಸ್ ಕಾಲ್ಡ್ ಆ್ಯಸ್ ಅ ಸರ್ಮನ್. ಸೊ ಪ್ಯಾಸ್ಟರ್ಸ್ ಅಂತ ಹೇಳಿದ್ರೆ ಅವರು ಪಾದರಿಗಳ ಥರ. ಓಕೆ, ಸೊ ಪಾದರಿಗಳೇ ಅಂತಲ್ಲ, ಅದರಲ್ಲೂ ಸಹ ಬೇರೆ ಬೇರೆ ಹೈರಾರ್ಕಿ ಡಿವಿಷನ್ಸ್ ಇರುತ್ತೆ. ಸೊ ಎನಿ ಪ್ರೀಸ್ಟ್ ಆಫ್ ದ ಚರ್ಚ್, ಓಕೆ, ಸೊ ಅಲ್ಲೂ ಸಹ ಪುರೋಹಿತರು ಅಂತ ಇರ್ತಾರೆ. ಸೊ ಅವರು ಬೈಬಲ್ ಬಗ್ಗೆ ಕ್ರಿಶ್ಚಿಯಾನಿಟಿ ಬಗ್ಗೆ ಯಾರು ಒಂದು ಟೀಚಿಂಗ್ಸನ್ನ ಸ್ಪ್ರೆಡ್ ಮಾಡ್ತಾರೆ ಅವ್ರನ್ನ ನಾವು ಪ್ಯಾಸ್ಟರ್ಸ್ ಅಂತ ಹೇಳ್ತೀವಿ. ಸೊ ಆ ಪ್ರಾಸೆಸ್ಸನ್ನು ಮಾಡುವಂತಹ ಒಂದು ವ್ಯವಸ್ಥೆಯನ್ನು ವಿ ಕಾಲ್ ಇಟ್ ಆ್ಯಸ್ ಅ ಪ್ಯಾಸ್ಟರೇಟ್. ನಾವು ಈಗ ಬೈಬಲಿನ ಟೀಚಿಂಗ್ ಹೇಳ್ಕೊಡೋದಕ್ಕೂ ಮಾಮೂಲಿಯಾಗಿ ಟೀಚ್ ಮಾಡೋಕ್ಕೂ ಅಂಥ ವ್ಯತ್ಯಾಸ ಏನೂ ಇಲ್ಲ. ನಾವು ವಾಟ್ ಡಸ್ ಹಿ ಟೆಲ್, ಐ ನೆವರ್ ಕುಡ್ ಕ್ವೈಟ್ ಗೆಟ್ ದಿ ಐಡಿಯಾ ಡ್ಯಾಶ್ ಮೈ ಮೈಂಡ್. ಅವ್ರಿಗೇನು ಅಂತಂದರೆ, ನಾನು ಟೀಚಿಂಗ್ ಅಂದರೆ ಆ ಥಾಟ್ ಅನ್ನೋದು ನನ್ನ ಮೈಂಡ್ ಬಿಟ್ಟು ಹೋಗ್ತಾನೆ ಇಲ್ಲ, ನಾನು ಟೀಚಿಂಗ್ ಬಿಡಬೇಕು ಅನ್ನೋದು ನನ್ನ ಮೈಂಡ್ ಬಿಟ್ಟು ಹೋಗ್ತಾ ಇಲ್ಲ ಅನ್ನೋದು ಅವ್ರಿಗಿದೆ. ಆ್ಯಂಡ್ ಗೆಟ್ ಐ ಫೆಲ್ಟ್ ಅಂದ್ರೇನು, ಸಮ್ಟೈಮ್ಸ್ ಹಿ ಥಿಂಕ್ಸ್ ದಟ್, ಅಂದರೆ ನಾನು ಬಿಡಬೇಕು ಅಂತ ಅನಿಸಿದ್ರು ಸಹ ಆ ಥಾಟ್ ಅನ್ನೋದೇ ನನ್ನ ಮೈಂಡಿಂದ ಬಿಡೋಕ್ಕಾಗ್ತಿಲ್ಲ. ಯಾಕೆಂದರೆ ಐ ಆಮ್ ಡೀಪ್ಲಿ ಇನ್ವಾಲ್ವ್ಡ್ ಇನ್ ದ ಟೀಚಿಂಗ್ಸ್ ಆಫ್ ಕ್ರಿಶ್ಚಿಯಾನಿಟಿ. ಅದು ನನಗೆ ಖುಷಿ ಕೊಟ್ಟಿದೆ, ಆ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ. ಸೊ ನಾನು ಬಿಡಬೇಕು ಅಂತ ಅಂದ್ರೂ ಆ ಥಾಟ್ ಅನ್ನೋದು ನನಗೆ ಬರ್ತಾ ಇರುತ್ತೆ ಬಿಡಬೇಕು ಅಂತ ಹೇಳಿ, ಬಟ್ ಐ ಆಮ್ ನಾಟ್ ಏಬಲ್ ಟು ಕಮ್ ಔಟ್ ಆಫ್ ಇಟ್ ಅಂತ ಹೇಳಿ. ಸೊ ನಾವು ಅಲ್ಲಿ ಏನು ಬರಬೇಕು, ನಾನು ಅದರಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ ಬರಬೇಕು ಅಂತ ಅಂದ್ರೂ ಅನ್ನೋದಕ್ಕೆ ಔಟ್ ಆಫ್, ಔಟ್ ಆ್ಯಕ್ಟ, ಔಟ್ ಕಮ್ಮ, ಔಟ್ ಕಾಸ್ಟ. ಸೊ ಔಟ್ ಆ್ಯಕ್ಟ್ ಅನ್ನೋದು ಇಲ್ಲ, ಔಟ್ ಆಫ್ ಅಂತ ಅಂದರೆ ಅದರಿಂದ ಹೊರಗಡೆ ಬರೋವಂಥದ್ದು. ಔಟ್ಕಮ್ ಅಂತಂದ್ರೇನು, ಪರಿಣಾಮ. ವಾಟ್ ಈಸ್ ದಿ ಔಟ್ಕಮ್ ಆಫ್ ದಿಸ್ ಪರ್ಫಾರ್ಮೆನ್ಸ್? ಇದು ನೀವೇನೋ ಮಾಡ್ತಾ ಇದ್ದೀರಾ, ನಾವು ಅದು ರಿಸಲ್ಟ್ ಏನು, ವಾಟ್ ಈಸ್ ದ ಔಟ್ಕಮ್? ಆಲ್ರೈಟ್. ಸೊ ಔಟ್ಕಮ್ ಅಂದರೆ ಅದರ ಒಂದು ಫಲಿತಾಂಶ. ದೆನ್ ಔಟ್ಕಾಸ್ಟ್ ಅಂತ ಹೇಳಿದ್ರೆ, ನಾವು ಯಾರನ್ನು ಊರಿಂದ ಬಹಿಷ್ಕಾರ ಮಾಡಿರ್ತೀವಲ್ಲ, ದೇ ಆರ್ ಕಾಲ್ಡ್ ಆ್ಯಸ್ ದಿ ಔಟ್ಕಾಸ್ಟ್ಸ್. ದೇ ಆರ್ ನೋ ಮೋರ್ ಇನ್ಸೈಡ್ ದ ವಿಲೇಜ್ ಆರ್ ಇನ್ಸೈಡ್ ದ ಸೊಸೈಟಿ. ಸಚ್ ಪೀಪಲ್ ಆರ್ ಕಾಲ್ಡ್ ದಿ ಔಟ್ಕಾಸ್ಟ್ಸ್ ಅಂತ ಹೇಳಿ. ಸೊ ಇಲ್ಲಿ ವಾಟ್ ಶುಡ್ ಕಮ್ ಹಿಯರ್, ಐ ಕುಡ್ ನಾಟ್ ಗೆಟ್ ದಿ ಐಡಿಯಾ ಔಟ್ ಆಫ್ ಮೈ ಮೈಂಡ್. ಅಂದರೆ ನನ್ನ ತಲೆಯಿಂದ ಆ ಥಾಟನ್ನು ಹೊರಗೆ ಹಾಕಕ್ಕೆ ಆಗ್ತಾನೇ ಇಲ್ಲ. ದೋ ಅಂದರೆ ಏನು, ನನಗದು ಖುಷಿ ಕೊಟ್ಟರು ಸಹ ನಾನು ಈ ಟೀಚಿಂಗ್ ಫೀಲ್ಡ್ನ ಬಿಡಬೇಕು ಅನ್ನೋ ಒಂದು ಥಾಟು ನನ್ನ ಬಿಟ್ಟು ಹೋಗ್ತಾ ಇಲ್ಲ, ಬಿಡಬೇಕು ಅಂತ ಅನ್ನಿಸ್ತಿದೆ ಅಂತ ಅರ್ಥ. ಸೊ ಸಿಮಿಲರ್ಲಿ, ಇಫ್ ಯು ವಾಂಟ್ ಫ್ಯೂ ಮೋರ್ ಎಕ್ಸಾಂಪಲ್ಸ್ ಆಫ್ ದ ಫ್ರೇಸಲ್ ವರ್ಬ್ಸ್ ಅಂತ ಹೇಳಿದ್ರೆ, ಜಸ್ಟ್ ಅನದರ್ ಎಕ್ಸಾಂಪಲ್, ಲೆಟ್ ಮಿ ಟ್ರೈ ಔಟ್. ಲುಕ್, ನಾವು ಯು ಸಿ, ಲುಕ್ ಅಪ್, ಲುಕ್ ಡೌನ್, ಲುಕ್ ಆಫ್ಟರ್, ಲುಕ್ ಇಂಟು. ಇದು ಫಾರ್ ಎನಿ ಒನ್ ಹೂ ಇಸ್ ಇಂಟ್ರೆಸ್ಟೆಡ್ ಇನ್ ಲರ್ನಿಂಗ್ ಫ್ರೇಸಲ್ ವರ್ಬ್ಸ್ ಅನ್ನೋ ಅವರಿಗೆ ಇಟ್ ಇಸ್ ಜಸ್ಟ್ ಅ ರೆಫರೆನ್ಸ್. ಓಕೆ, ಇಟ್ಸ್ ವಿ ಆರ್ ನಾಟ್ ಗೋಯಿಂಗ್ ಇನ್ ಟು ಡೀಟೇಲ್ ಆಫ್ ದ ಫ್ರೇಸಲ್ ವರ್ಬ್ಸ್, ದೋ ವಿ ವಿಲ್ ಬಿ ಕಮಿಂಗ್ ಅಪ್ ವಿತ್ ಡಿಫ್ರೆಂಟ್ ವಿಡಿಯೋ ಆನ್ ದಟ್. ನಾವು ಇಲ್ಲಿ ಲುಕ್ ಅನ್ನೋದು ಕಾಮನ್ ಆಗಿದೆ. ವಾಟ್ ಡಿಫ್ರೆನ್ಸ್ ಇಸ್ ದೇರ್? ಈಗ ಲುಕ್ ಅಪ್ ಅಂತ ಹೇಳಿದ್ರೆ ಬರೀ ಕಣ್ಣೆತ್ತಿ ಮೇಲೆ ನೋಡೋ ಅಂಥದ್ದಲ್ಲ. ಲುಕ್ ಅಪ್ ಅಂತ ಹೇಳಿದ್ರೆ ಒಂದು ಎಕ್ಸ್ಪೆಕ್ಟೇಷನಿಂದ, ಏನೋ ಒಂದು ಸಪೋರ್ಟ್ ಮಾಡ್ತಾರೆ ಒಂದು ನಂಬಿಕೆಯಿಂದ. ಆಲ್ ರೈಟ್, ಫಾರ್ ಎಕ್ಸಾಂಪಲ್, ದ ಚಿಲ್ಡ್ರನ್ look up to their parents for help, okay, or for care. ಅಂದ್ರೇನು, ಮಕ್ಕಳು ತಂದೆ ತಾಯಿ ಕಡೆ ನೋಡ್ತಾರೆ ಅಂದ್ರೇನು, ದೇ ಲುಕ್ ಅಪ್ ಅಂತ ಹೇಳಿದಾಗ ನೀವೇ ಎಲ್ಲ ಅನ್ನೋ ರೀತಿಯಲ್ಲಿ ದೇ ಲುಕ್ ಅಪ್ ಫಾರ್ ಸಪೋರ್ಟ್, ಎನ್ಕರೇಜ್ಮೆಂಟ್ ಎಟ್ಸೆಟ್ರಾ. ಸೊ ಇಲ್ಲಿ ಲುಕ್ ಅಪ್ ಅಂತ ಹೇಳಿದ್ರೇನು, ಫಾರ್ ಸಮ್ ಟೈಪ್ ಆಫ್ ವಿತ್ ಅನ್ ಎಕ್ಸ್ಪೆಕ್ಟೇಷನ್, ಫಾರ್ ಸಮ್ ಟೈಪ್ ಆಫ್ ಅ ಸಪೋರ್ಟ್. ಓಕೆ, ಲುಕ್ ಡೌನ್ ಅಂತ ಹೇಳಿದ್ರೆ ಬರೀ ನಮ್ಮ ದೃಷ್ಟಿಯನ್ನು ಕೆಳಗೆ ಹಾಕೋದಲ್ಲ. ದಟ್ ಮೀನ್ಸ್ ವೆನ್ ವಿ ಆರ್
For example, some poor people are there, beggars are there. ಆಗ we should not look down upon others ಅಂತ ಹೇಳಿದ್ರೆ ಇನ್ನೊಬ್ಬನ್ನ ಕೆಳದೃಷ್ಟಿ ಇಟ್ಕೊಂಡು ಕೀಳಾಗಿ ಕಾಣಬಾರ್ದು. ದಟ್ ಈಸ್ ಕಾಲ್ಡ್ ಆಸ್ ಲುಕ್ಕಿಂಗ್ ಡೌನ್. ಫಿಸಿಕಲಿ ಕಣ್ಣನ್ನು ದೃಷ್ಟಿಯನ್ನು ಕೆಳಗೆ ಮಾಡೋದಲ್ಲ. ಸೊ ಲುಕ್ ಡೌನ್ ಅಂತ ಹೇಳಿದ್ರೆ ನಾಟ್ ಟು ರಿಯಲಿ ಇನ್ಸಲ್ಟ್ ಅದರ್ಸ್. ಓಕೆ, ಸೊ ನಾಟ್ ಟು ರಿಯಲಿ ಡಿಗ್ರೇಡ್ ಅದರ್ಸ್ ಅಂತ ಅರ್ಥ. ಸೊ ನಾಟ್ ಟು ಲುಕ್ ಡೌನ್ ಅಂತಂದರೆ ಇನ್ನೊಬ್ಬರನ್ನ ಡಿಗ್ರೇಡ್ ಮಾಡಬಾರ್ದು. ದೆನ್ ಲುಕ್ ಆಫ್ಟರ್ ಅಂತಂದರೆ ಟು ಟೇಕ್ ಕೇರ್. ದಟ್ ಮೀನ್ಸ್ ದ ಪೇರೆಂಟ್ಸ್ ಲುಕ್ ಆಫ್ಟರ್ ದೇ ಚಿಲ್ಡ್ರನ್ ವೆರಿ ಕೇರ್ಫುಲಿ ಅಲ್ವಾ. ಸೊ ಹಾಗಾಗಿ ಲುಕ್ ಆಫ್ಟರ್ ಅಂತಂದ್ರೇನು ಅವರನ್ನು ನೋಡ್ಕೊಳ್ಳೋವಂಥದ್ದು. ಟು ಟೇಕ್ ಕೇರ್ ಆಫ್ ದೆಮ್ ಇಸ್ ಕಾಲ್ಡ್ ಆಸ್ ಲುಕ್ ಆಫ್ಟರ್. ಲುಕ್ ಇನ್ ಟು ಅಂತ ಹೇಳಿದ್ರೆ ಟು ಇನ್ವೆಸ್ಟಿಗೇಟ್, ಟು ಪ್ರೋಬ್ ಅನ್ನೋದು. ದ ಪೊಲೀಸ್ ಲುಕ್ಡ್ ಇನ್ ಟು ದ ಕೇಸ್ ಅಂತ ಹೇಳಿದ್ರೆ ದೇ ವೆಂಟ್ ಡೀಪ್ ಇನ್ ಟು ದ ಹೋಲ್ ಮ್ಯಾಟರ್ ಆರ್ ದ ಪ್ರಾಸೆಸ್ ಅಂತ ಹೇಳಿ. ಸೊ ಟು ಲುಕ್ ಇನ್ ಟು ಅಂತ ಹೇಳಿದಾಗ ಸ್ವಲ್ಪ ಆಳವಾಗಿ ಅದನ್ನು ನೋಡುವಂಥದ್ದನ್ನು ವಿ ಸೇ ಲುಕ್ ಇನ್ ಟು. ನಾಟ್ ಪುಟಿಂಗ್ ಅವರ್ ಹೆಡ್ ಆರ್ ಐಸ್ ಇನ್ ಟು ಸಮ್ ಪಾಟ್ ಆ್ಯಂಡ್ ಲುಕಿಂಗ್ ಇನ್ ಟು ದ್ಯಾಟ್ ಅಂತ ಅಲ್ಲ. ಸೊ ಟು ಲುಕ್ ಇನ್ ಟು ಅಂತ ಹೇಳಿದ್ರೆ ಸ್ವಲ್ಪ ಗಮನ ಇಟ್ಟು ನೋಡುವಂಥದ್ದನ್ನು ವಿ ಕಾಲ್ ಇಟ್ ಆಸ್ ಲುಕ್ ಇನ್ ಟು. ಸೊ ಲೈಕ್ ದಿಸ್ ದೆರ್ ಆರ್ ಅದರ್ ಎಕ್ಸಾಂಪಲ್ಸ್ ಲೈಕ್ ಟೇಕ್ ಅಪ್, ಟೇಕ್ ಇನ್, ಗಿವ್ ಅಪ್, ಗಿವ್ ಇನ್ ಅನ್ನೋದು. ಸೊ ಅದರ ಅರ್ಥಗಳು ಬೇರೆ ಬೇರೆನೇ ಬರುತ್ತೆ. ದೋ ದೇ ಲುಕ್ ವೆರಿ ಸಿಂಪಲ್ ಅಂತ ಅಂದ್ರೂ ಸಹ ಅದರ idiomatic meanings will be different. So this is just one example where they have used phrasal verbs. Okay, now we'll move on to the next one. Select the most appropriate option that can substitute the underlined segment in the given sentence. Okay, she should run the fast. ಇದು ಅಂಡರ್ಲೈನ್ಡ್ ಸೆಗ್ಮೆಂಟ್, ದಟ್ ಮೀನ್ಸ್ ಪಾರ್ಟ್. ಶಿ ಶುಡ್ ರನ್ ದ ಫಾಸ್ಟ್ ಟು ವಿನ್ ದ ರೇಸ್ ಅಂದ್ರೇನು? ಇಫ್ ಶಿ ಹ್ಯಾಸ್ ಟು ವಿನ್ ದ ರೇಸ್ ಅಂದರೆ ಶಿ ಹ್ಯಾಸ್ ಟು ರನ್ ಆ್ಯಂಡ್ ಕಮ್ ದ ಫಸ್ಟ್. ಅಂದರೆ ಎಲ್ಲರಿಗಿಂತ ಅಂದರೆ ಫಾಸ್ಟಾಗಿ ಓಡಿದ್ರೆ ಮಾತ್ರ ಶಿ ಕ್ಯಾನ್ ವಿನ್ ದ ರೇಸ್. ಸೊ ಎಲ್ಲರಿಗಿಂತ ಫಾಸ್ಟ್ ಅಂತ ಹೇಳಿದ್ರೆ ಏನು? ದೇರ್ ಆರ್ 3 degrees ಆಫ್ ಕಂಪ್ಯಾರಿಸನ್ ಆ್ಯಸ್ ಯು ಆಲ್ ನೋ. ದ ಪಾಸಿಟಿವ್ ಡಿಗ್ರಿ, ದೆನ್ ದ ಕಂಪ್ಯಾರಿಟಿವ್ ಡಿಗ್ರಿ and the superlative degree. And the degrees of comparison, they're already available for you. Please make a reference of that. Positive anta helidaga the root word illi yavudu illi adjective irodu. So the degrees will always be for the adjectives. So hagagi idu fast. Okay, comparative alli ಏನು ಬರುತ್ತೆ? faster. ಫೈನ್. ಸೂಪರ್ಲೇಟಿವ್ ಅಥವಾ ದ ಮ್ಯಾಕ್ಸಿಮಮ್ ಅಥವಾ ಮೋಸ್ಟ್ ಮಿನಿಮಮ್ ಅದನ್ನು ಫಾಸ್ಟೆಸ್ಟ್ ಅಂತ ಹೇಳ್ತೀವಿ. ಸೊ ನಾವು ಯು ಸಿ ಫಾಸ್ಟಲ್ಲಿ ಇಲ್ಲಿ ಏನು ಬರೋದಿಲ್ಲ. ಈ ಆರ್ ಸೇರಿಸಿದ್ರೆ ಕಂಪ್ಯಾರಿಟಿವಲ್ಲಿ 2 ಇರಬೇಕು ಕಂಪ್ಯಾರಿಸನ್ಗೆ. ಆ್ಯಂಡ್ ಸೂಪರ್ಲೇಟಿವಲ್ಲಿ ಮೋರ್ ದ್ಯಾನ್ ಒನ್ ಥಿಂಗ್ ಆರ್ ಕ್ವಾಲಿಟಿ, ಅಂದರೆ ಒಂದು ಕ್ವಾಲಿಟಿನ ದೇ ಶುಡ್ ಬಿ ಮೆನಿ ಫಾರ್ ಕಾಂಪಿಟೇಷನ್ ದೇರ್. ಓಕೆ, ಸೊ ಹಾಗಾಗಿ ಶಿ ಶುಡ್ ರನ್ ದ ಫಾಸ್ಟೆಸ್ಟ್ ಅಂದರೆ ಅವಳು ಎಲ್ರಿಗಿಂತ ಫಾಸ್ಟೆಸ್ಟ್ ಆಗಿ ಓಡಿದ್ರೆ ಮಾತ್ರ ಶಿ ಕ್ಯಾನ್ ವಿನ್ the race. All right, the error is here. Okay, so you have to replace this and the option is A. She has to run the fastest to win the race. More fast ಅನ್ನೋ ಒಂದು ಯೂಸೇಜ್ ಇಲ್ಲ. A fastest ಬರಲ್ಲ, ಬಿಕಾಸ್ ಫಾಸ್ಟೆಸ್ಟ್ ಬಂದಾಗ ದ ಬರಲೇಬೇಕು. ದ ಫಾಸ್ಟರ್ ಬರಲ್ಲ, ಬಿಕಾಸ್ ಫಾಸ್ಟರ್ ಅನ್ನೋದು ಕಂಪ್ಯಾರಿಸನ್. ಸೊ ದ ಅಂದರೆ ಡೆಫಿನೆಟ್. ಸೊ ಇದು ರಾಂಗ್ ಆಗುತ್ತೆ. ದೇರ್ಫೋರ್ ದ ಫಾಸ್ಟೆಸ್ಟ್ ಅನ್ನೋದೇ ಕರೆಕ್ಟ್ ಆಗುತ್ತೆ. ಅವಳೇ ಎಲ್ಲರಿಗಿಂತ ಫಾಸ್ಟೆಸ್ಟ್ ಆಗಿ ಓಡಲೇಬೇಕು, ಅದರ್ವೈಸ್ ಶಿ ಕ್ಯಾನ್ ನಾಟ್ ವಿನ್ ದ ರೇಸ್. Then spot the error in the given sentence and select the correct sentence from the options given. Now, what is a sentence? As soon as we went for an afternoon siesta, my pet rabbit, Tia, digged a huge hole right in the middle of the lawn. So now, it's a nice sentence, but you should not get confused because of some unfamiliar words. As soon as we went for an afternoon siesta, we anta ಹೇಳಿದಾಗ the person who's telling you that one, ಆಮೇಲೆ ಅವಳ pet rabbit. Okay, so ಇವರಿಬ್ಬರು ಸಹ ಆಫ್ಟರ್ನೂನ್ ಸಿಯೆಸ್ಟಾ ಅಂತ ಹೇಳಿದ್ರೆ ಯೂಶುವಲ್ ಆಗಿ ಇನ್ ಸಮ್ ಆಫ್ ದಿ ರೀಜನ್ಸ್, ಓಕೆ, ಪೀಪಲ್ ಹ್ಯಾವ್ ದಿ ಪ್ರಾಕ್ಟೀಸ್ ಆಫ್ ಸ್ಲೀಪಿಂಗ್ ಇನ್ ದಿ ಆಫ್ಟರ್ನೂನ್. ಒಂದು ಸ್ವಲ್ಪ ನ್ಯಾಪ್ ತಗೊಳ್ಳೋಣ ಅಂತ ಹೇಳಿ, ಅಂದರೆ ಏನು, ಒಂದು ಸ್ವಲ್ಪ ರೆಸ್ಟ್ ತಗೊಳ್ಳೋಣ, ಸ್ವಲ್ಪ ಲೀಜರ್ ತಗೊಳ್ಳೋಣ, ಮಧ್ಯಾಹ್ನ ಊಟ ಆದಮೇಲೆ ಒಂದು ಬ್ರೇಕ್ ಅಂತ ಏನಿರುತ್ತಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಅ ಸಿಯೆಸ್ಟಾ. ಇಟ್ ಈಸ್ ಕಾಲ್ಡ್ ಆಸ್ ಅನ್ ಆಫ್ಟರ್ನೂನ್ ಸಿಯೆಸ್ಟಾ. ದಟ್ ಮೀನ್ಸ್ ಸಮ್ ಟೈಪ್ ಆಫ್ ಅ ಲೆಜರ್ ಆರ್ ಅ ಬ್ರೇಕ್. ಓಕೆ, ದೇ ಮೇ ಸ್ಲೀಪ್, ದೇ ಮೇ ರೆಸ್ಟ್, ವಾಟ್ ಎವರ್. ಈಗ ಶಿ ಟೆಲ್ಸ್ ದಟ್
as soon as we went for an afternoon siesta, ಸರಿ ನಾವು ಒಂದು ಬ್ರೇಕ್ ತಗೊಳ್ಳೋಣ ಅಂತ ಹೇಳಿ ನಾನು ಮತ್ತು ನನ್ನ ಪೆಟ್ ರ್ಯಾಬಿಟ್ ಹೊರಗಡೆ ಹೋದಾಗ ಮೈ ಪೆಟ್ ರ್ಯಾಬಿಟ್ ಟಿಯಾ, ಸೊ ಟಿಯಾ ಇಸ್ ದ ನೇಮ್ ಆಫ್ ದ ರ್ಯಾಬಿಟ್, digged a huge hole right in the middle of the lawn. ಲಾನ್ ಅಂತಂದರೆ ಆ ಹಸಿರು ಹುಲ್ಲು ಗಾರ್ಡನಲ್ಲಿ ಇರುತ್ತಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಅ lawn. So as soon as we went out into the garden there, into the lawn, on the lawn there, Tia digged a huge hole. So now ಇಲ್ಲಿ something is wrong in this part. Digged a huge hole ಅಂತ ಇದೆ, ಅಂದರೆ ಅದು ಒಂದು ದೊಡ್ಡ ಒಂದು ಹೋಲನ್ನು ಮಾಡ್ತು ಅಂತ ಹೇಳಿ. ನಾವು ಇಲ್ಲಿ ಏನು ತಪ್ಪಾಗಿರೋದು ಅಂತ ಹೇಳಿದ್ರೆ ದ ಯೂಸೇಜ್ ಆಫ್ ದ ವರ್ಡ್ ಡಿಗ್. ಓಕೆ, ಡಿಗ್ಗಿನ ಪಾಸ್ಟ್ ಟೆನ್ಸ್ ಬಂದೇನು ಡಗ್. ಆಲ್ ರೈಟ್, ದೆರ್ ಇಸ್ ನಥಿಂಗ್ ಕಾಲ್ಡ್ ಲೈಕ್ ಡಿಗ್ಡ್ ಅನ್ನೋದು ಇಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ಆಸ್ಕ್ ಅಂತ ಇದೆ, ಇಲ್ಲಿ ASKED ಅಂತ ಸೇರಿಸಿದಾಗ ಆಸ್ಕ್ಡ್ ಪಾಸ್ಟ್ ಟೆನ್ಸ್ ಕರೆಕ್ಟ್ ಇದೆ, ಕಾಲ್ ಕಾಲ್ಡ್. ಓಕೆ, ಆದರೆ ಇಲ್ಲಿ ಡಿಗ್ ಡಗ್, ಸಿಂಗ್ಡ್ ಬರೋದಿಲ್ಲ, ಸೊ ಇಟ್ ಈಸ್ ಸಂಗ್. ಆಲ್ ರೈಟ್, ಸೊ ದೆರ್ ಆರ್ ಸಮ್ ವರ್ಡ್ಸ್ ವೇರ್ ಯು ಹ್ಯಾವ್ ಟು ಸಿ ದಟ್ ಎಲ್ಲದಕ್ಕೂ ಇಡಿ ಸೇರಿಸಿದ್ರೆ ಪಾಸ್ಟ್ ಟೆನ್ಸ್ ಆಗೋದಿಲ್ಲ. ಫಾರ್ ಸಮ್ ಆಫ್ ದೀಸ್ ಥಿಂಗ್ಸ್ ರಿಂಗ್ ರಂಗ್. ಓಕೆ, ಸೊ ಅದೇ ಥರ ಇಲ್ಲಿ ಡಿಗ್ಡ್ ಅನ್ನೋದು ಇಲ್ಲ. ದೇರ್ಫೋರ್ ವಿಚ್ ಈಸ್ ದಿ ಆಪ್ಷನ್ ದಟ್ ಕ್ಯಾನ್ ಬಿ ರಿಪ್ಲೇಸ್ಡ್ ದೇರ್. ಆಸ್ ಸೂನ್ ಆಸ್ ವಿ ವರ್ ಗೋಯಿಂಗ್ ಫಾರ್ ಅನ್ ಆಫ್ಟರ್ನೂನ್ ಸಿಯೆಸ್ಟಾ, ಮೈ ಪೆಟ್ ರ್ಯಾಬಿಟ್ ಟಿಯಾ digged a huge hole. ಅದು ಕರೆಕ್ಟ್ ಇದೆಯಾ? ನೋ, ದಿಸ್ ಇಸ್ ರಾಂಗ್. Therefore, next one we shall see. As soon as we went for an afternoon siesta, my pet rabbit Tia dug a huge hole right in the middle of the lawn. Okay, this is right. But then there are two more options. We shall see them. Allenu yakadu tappu antanu nodana. As soon as we gone, this is wrong. ಓಕೆ, ಆ್ಯಸ್ ವಿ ಗಾನ್. ಸೊ ಆ್ಯಸ್ ಸೂನ್ ಆ್ಯಸ್ ವಿ ಗಾನ್ ಅನ್ನೋದು ಬರೋದಿಲ್ಲ. ವಾಟ್ ಶುಡ್ ಬಿ ದ ಸೆಂಟೆನ್ಸ್? ನಾವು ಯು ಸಿ, ಆ್ಯಸ್ ಸೂನ್ ಆ್ಯಸ್ ವಿ ವರ್ ಗೋಯಿಂಗ್, ನಾವು ಹೋಗ್ತಾ ಇದ್ದ ಹಾಗೆ. ಆ್ಯಸ್ ಸೂನ್ ಆ್ಯಸ್ ವಿ ಗಾನ್ ಬರಲ್ಲ, ಅಲ್ಲಿ ಆ್ಯಸ್ ಸೂನ್ ಆ್ಯಸ್ ಆ್ಯಸ್ ಸೂನ್ ಆ್ಯಸ್ ವಿ ಹ್ಯಾಡ್ ಗಾನ್ ಅಂತ ಇದ್ದಿದ್ರೆ ಫೈನ್. ಬಟ್ ಆ್ಯಸ್ ಸೂನ್ ಆ್ಯಸ್ ವಿ ಗಾನ್, ವಿ ವರ್ ಅನ್ನೋದು ಅಲ್ಲಿ ಬರೋದಿಲ್ಲ. ಸೊ ಇಲ್ಲಿ ಕೊಟ್ಟಿರೋದು ವಿ ವರ್ ಗೋಯಿಂಗ್, ಇದು ಕರೆಕ್ಟ್ ಆಗಿದೆ. ಸೊ ಹಾಗಾಗಿ ಇನ್ ದ ನೆಕ್ಸ್ಟ್ ಸೆಂಟೆನ್ಸ್ ಇಲ್ಲಿ ಡಿಗ್ಡ್ ಅನ್ನೋದು ಒಂದು ತಪ್ಪು ಮತ್ತು ವಿ ಗಾನ್ ಅನ್ನೋದು ತಪ್ಪಿದೆ. ಇಲ್ಲಿ ಡಗ್ ಇದ್ರೂ ಸಹ ವಿ ಗಾನ್ ಅನ್ನೋದ್ರಿಂದ ಬೋತ್ ಆಫ್ ದೀಸ್ ಆಪ್ಷನ್ಸ್ ಆರ್ ರಾಂಗ್ ದೇರ್. Okay, this is also wrong and this is also wrong because this is not correct and digged ide and illu saha as we gone anodrinda idu correct ide, but still that is a mistake there, so we are not taking that one and we are preferring B as the replaced answer. Okay, then now select the most appropriate option that can substitute the underlined words in the given sentence. Now, after wearing the complete sports gear, he looked lean, tough and sinewy. Ishtu badalagi one word na ನೀವು ಹಾಕಬೇಕು. So which is a word that you will replace for the whole thing there? ಆಫ್ಟರ್ ವೇರಿಂಗ್ ದ ಕಂಪ್ಲೀಟ್ ಸ್ಪೋರ್ಟ್ಸ್ ಗೇರ್, ಅವನು ಆ ಸ್ಪೋರ್ಟ್ಸ್ ಮಟೀರಿಯಲ್ ಎಲ್ಲ ಹೆಲ್ಮೆಟು ಮತ್ತು ಇದೆಲ್ಲ ನೀ ಪ್ಯಾಡ್ಸು ಶೂಸು ಎಲ್ಲ ಹಾಕ್ಕೊಂಡಿದ ಮೇಲೆ ಹೌ ಡಿಡ್ ಹಿ ಲುಕ್ ಅಂತ ಹೇಳಿದ್ರೆ ಹಿ ಲುಕ್ ಲೀನ್, that means thin, tough, that means very firm and muscular, and sinewy anta helidre bahala flexible agi, that means though thin he looked like an athlete. All right, that is called as sinewiness. Now idikke ಒಂದು ವರ್ಡ್ ಏನು ಹಾಕ್ತೀರಾ ನೀವು? ಟಫಿ ಅಂತ ಹೇಳಿದ್ರೆ ಬಹಳ ಟಫ್ ಅಂಡ್ ಸ್ಟ್ರಾಂಗ್ ಆಗಿರೋ ಅಂಥದ್ದು. ಆದರೆ ಇಲ್ಲಿ ಕೊಟ್ಟಿರೋದೇನು? ಹಿ ಲುಕ್ಡ್ ಲೀನ್ ಅಂದ್ರೇನು ತೆಳ್ಳಗಿದ್ದ, ಟಫ್ ಆಗೂ ಇದ್ದ, ಆ್ಯಂಡ್ he was very strong, muscular. Okay, so ಬರೀ ಟಫ್ ಅನ್ನೋದು ಬರೋಲ್ಲ. ವೈರಿ ಅನ್ನೋದು ತಪ್ಪು, ಯಾಕೆಂದರೆ ಈ ಪದ ಇಲ್ಲ, ಈ ಅನ್ನೋದು ದಿಸ್ ಇಸ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ಸೊ ದಿಸ್ ಇಸ್ ಆಲ್ಸೋ ರಾಂಗ್. ವೈರಿ, WIRE ಅಂದರೆ ನೋಡೋಕ್ಕೆ ಸಣ್ಣಗಿದ್ರೂ ಸಹ ಹಿ ವಾಸ್ ಹ್ಯಾವಿಂಗ್ ದಟ್ ಫಿಟ್ನೆಸ್, ಆಲ್ ರೈಟ್, ಆ್ಯಂಡ್ ವೆರಿ ಫ್ಲೆಕ್ಸಿಬಲ್, ವೆರಿ ಎಜೈಲ್, ಓಕೆ, ಆ್ಯಂಡ್ ಮಸ್ಕ್ಯುಲರ್. ಸೊ ದ್ಯಾಟ್ ಈಸ್ ಕಾಲ್ಡ್ ಆ್ಯಸ್ ವೈರಿ. ಇನ್ನು ಡ್ಯೂವಿ ಅಂತಂದರೆ ಬಹಳ ವೆಟ್ ಆಗಿರೋವಂಥದ್ದು, ಬಹಳ ಏನೋ ಸಾಫ್ಟ್ ಆಗಿರೋವಂಥದ್ದು, ಆ್ಯಂಡ್ ಹಿ ವಾಸ್ ನಾಟ್ ದ್ಯಾಟ್ ವೆರಿ ಮ್ಯಾಸ್ಕ್ಯುಲಿನ್ ಟೈಪ್. ಓಕೆ, ಸೊ ಮಸ್ಕ್ಯುಲರ್ ಆಗಿ ಇಲ್ಲದೇ ಇರೋವಂಥದ್ದು. ಸೇಫರ್ ಡ್ಯೂವಿ ಆಲ್ಸೋ ಕೆನಾಟ್ ಬಿ ಟೇಕನ್. ಸೊ is the option. ವೈರಿ ಅಂತ ಹೇಳಿದ್ರೆ
ಸಣ್ಣಕ್ಕಿರೋದು ಪ್ಲಸ್ ಟಫ್ ಆಗಿರೋದು, ಫಿಟ್ ಆಗಿರೋದು ಆ್ಯಂಡ್ ವೆರಿ ಫ್ಲೆಕ್ಸಿಬಲ್ ಆಲ್ಸೋ. ದೆನ್ tick the option that will improve the underlined part of the given sentence. And then what is the sentence here? Though many of my family members can cook well, I can cook more well than others. Now ಎಲ್ಲಿ ತಪ್ಪಿರೋದು? Though many of my family members can cook well, ಅದು there's no problem there. ಅಂದರೆ ದೋ ಅಂತ ಅಂದರೆ ನನ್ನ ಫ್ಯಾಮಿಲಿಯಲ್ಲಿರೋ ಎಷ್ಟೋ ಜನ ಚೆನ್ನಾಗಿ ಅಡುಗೆ ಮಾಡಿದರೂ ಸಹ ದೋ ಅಂದರೆ ಮಾಡಿದ್ರು ಸಹ ಐ ಕ್ಯಾನ್ ಕುಕ್ ಮೋರ್ ವೆಲ್ ದ್ಯಾನ್ ಅದರ್ಸ್ ಅಂತ ಅಂದರೆ ಅವ್ರಿಗಿಂತ ಚೆನ್ನಾಗಿ ನಾನು ಅಡುಗೆ ಮಾಡ್ತೀನಿ ಅನ್ನೋವಾಗ ವೆಲ್ ಇಲ್ಲಿ ಮೋರ್ ವೆಲ್ ಅಂತ ಇದೆ. ಇಲ್ಲಿ ವಾಟ್ ಈಸ್ ಅ ಮಿಸ್ಟೇಕ್? ವೆಲ್ ಕಂಪ್ಯಾರಿಸನ್, ಬೇರೆಯವ್ರ ಜೊತೆ ಕಂಪ್ಯಾರಿಸನ್ ಆಗ್ತಿದೆ. ನಾನು ಅವ್ರಿಗಿಂತ ಚೆನ್ನಾಗಿ ಅಡುಗೆ ಮಾಡ್ತೀನಿ ಅನ್ನೋವಾಗ ಅಲ್ಲಿ ಏನು ಬರಬೇಕು? ಐ ಕ್ಯಾನ್ ಕುಕ್ ಬೆಸ್ಟ್ ದ್ಯಾನ್ ಅದರ್ಸ್, ಐ ಕ್ಯಾನ್ ಕುಕ್ ಮೋರ್ ಗುಡ್ ದ್ಯಾನ್ ಅದರ್ಸ್, ಅಥವಾ ಐ ಕ್ಯಾನ್ ಕುಕ್ ಗುಡ್ ದ್ಯಾನ್ ಅದರ್ಸ್ ಆರ್ ಐ ಕ್ಯಾನ್ ಕುಕ್ ಬೆಟರ್ ದ್ಯಾನ್ ಅದರ್ಸ್. ವಿಚ್ ಆಪ್ಷನ್ ಈಸ್ ರೈಟ್? ಸೊ ನಾವು ಇಲ್ಲಿ ವೆಲ್ ಅಂತ ಇದೆ, ವೆಲ್ ಅನ್ನೋದು ಸಹ ಅಲ್ಲಿ ಬರೋದಿಲ್ಲ. ಐ ಕ್ಯಾನ್ ಕುಕ್ ಮೋರ್ ವೆಲ್ ಅಂತ ಇದೆ. ಲೆಟ್ ಅಸ್ ಸಿ, ಐ ಕ್ಯಾನ್ ಕುಕ್ ಬೆಸ್ಟ್ ದ್ಯಾನ್ ಅದರ್ಸ್ ಅಂತ ಇರುವಾಗ ಯು ಕಾಂಟ್ ಟೇಕ್ ದಿಸ್ ಬಿಕಾಸ್ ಇಲ್ಲಿ ದ್ಯಾನ್ ಅನ್ನೋದು ಇದೆ. ಮತ್ತು ಬೆಸ್ಟ್ ಐ ಕ್ಯಾನ್ ಕುಕ್ ದ ಬೆಸ್ಟ್, ಇದು ಸೆಂಟೆನ್ಸ್ ಫಾರ್ಮೇಷನ್ನೇ ಕರೆಕ್ಟ್ ಬರೋದಿಲ್ಲ. ಐ ಆಮ್ ದ ಬೆಸ್ಟ್ ಕುಕ್ ಅಂತ ಹೇಳ್ಬೋದೇ ಹೊರತು ಐ ಕ್ಯಾನ್ ಕುಕ್ ದ ಬೆಸ್ಟ್ ವಾಟ್? I can cook the best dishes of all the others anta. But totally the statement itself is something which is very incorrect. Okay, so let us not take that one. I can cook more good than others ಅನ್ನೋದು ಬರಲ್ಲ. ಯಾಕೆಂದರೆ ಗುಡ್ಗೆ what are the other degrees of comparison? Good, better and best. All right. So good, gooder, goodest ಇಲ್ಲ, ಅಥವಾ more good, ಮೋಸ್ಟ್ ಗುಡ್ ಅನ್ನೋ ಥರನೂ ಇಲ್ಲ. ದೇರ್ಫೋರ್ ದಿಸ್ ಈಸ್ ಆಲ್ಸೋ ರಾಂಗ್. ಐ ಕ್ಯಾನ್ ಕುಕ್ ಮೋರ್ ಗುಡ್ ಅನ್ನೋ ಸ್ಟೇಟ್ಮೆಂಟ್ ಇಲ್ಲ. ಐ ಕ್ಯಾನ್ ಕುಕ್ ಗುಡ್ ದ್ಯಾನ್ ಅದರ್ಸ್ ಸಹ ಇಲ್ಲ, ಬಿಕಾಸ್ ಗುಡ್ ಮಾತ್ರ ತಗೋಬಹುದು. ಐ ಕ್ಯಾನ್ ಕುಕ್ ವೆಲ್, ಐ ಕ್ಯಾನ್ ಕುಕ್ ಗುಡ್ ಅನ್ನೋದಿಲ್ಲ. ಐ ಆಮ್ ಅ ಗುಡ್ ಕುಕ್ ಅಂತ ಹೇಳ್ಬೋದು, ಬಟ್ ಐ ಕ್ಯಾನ್ ಕುಕ್ ಗುಡ್ ಬರೋದಿಲ್ಲ. ಆಲ್ ರೈಟ್. ಸೊ ಇದೆಲ್ಲ ನೀವು ಸೆಂಟೆನ್ಸ್ ಫಾರ್ಮೇಷನ್ಗೆ ಬರೋವಾಗ ಅರ್ಥ ಒಂದೇ ಆದ್ರೂ ಸಹ ಸಮ್ ಆಫ್ ದಿ ವರ್ಡ್ಸ್ ಯು ಕಾಂಟ್ ಯೂಸ್ ಇಟ್ ಜಸ್ಟ್ ಲೈಕ್ ದ್ಯಾಟ್. ಸೊ ಐ ಕ್ಯಾನ್ ಕುಕ್ ವೆಲ್, ಬಟ್ ಐ ಆಮ್ ಅ ಗುಡ್ ಕುಕ್. I can cook good ಅನ್ನೋದು ಇಲ್ಲ. Now this is also wrong. Therefore how can you replace? I can cook better than others. I can cook weller than ಅಲ್ಲ, I can cook most better than ಅಲ್ಲ. So I can cook better because it is a comparative thing. ಅಂದ್ರೇನು? I can cook ಮಿಕ್ಕಿದವರು ಎಲ್ರಿಗಿಂತನೂ ಸ್ವಲ್ಪ ಚೆನ್ನಾಗಿ ನಾನು ಕುಕ್ ಮಾಡಬಲ್ಲೆ. Therefore this has to be replaced. I can cook better than others. Better. ಓಕೆ, ಬೆಟರ್ ದ್ಯಾನ್ ಅದರ್ಸ್ ಅಂತ. ದ್ಯಾನ್ ಎವ್ರಿ ಒನ್ ಅಂತ ಇಲ್ಲ. ದ್ಯಾನ್ ಎವ್ರಿ ಒನ್ ಅಂತ ಇದ್ದಿದ್ರೆ ಬೆಸ್ಟ್ ಅಂತ ಬರ್ತಾ ಇತ್ತು. ಬಟ್ ಎಷ್ಟೋ ಜನ ಕಂಪೇರ್ ಮಾಡಿದಾಗ ನಾನು ಬೆಟರ್, ಎಲ್ರಿಗಿಂತನೂ ಅಂತ ಅಲ್ಲ. ಓಕೆ, ದೇರ್ ಫೋರ್ ವಿ ಆರ್ ಟೇಕಿಂಗ್ ದ ಆಪ್ಷನ್ ಡಿ. ಆಲ್ ರೈಟ್. ಸೊ ಡಿ ಈಸ್ ದಿ ಆಪ್ಷನ್ ಹಿಯರ್. ಫೈನ್. ದೆನ್ choose the most appropriate option that can substitute the underlined words in the given sentence. ಓಕೆ, ಅ ಸ್ಟ್ರಾಂಗ್, ಈಗ ಇಲ್ಲಿ ನೋಡಿ ಇಷ್ಟಕ್ಕೂ ಸೇರಿ ಯು ರೀಪ್ಲೇಸ್ ಇಟ್ ವಿತ್ ಒನ್ ವರ್ಡ್. ಇಟ್ ಇಸ್ ಕಾಲ್ಡ್ ಆಸ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಇಷ್ಟು ಪದಗಳ ಬದಲಾಗಿ ಇಫ್ ಇಟ್ ಕ್ಯಾನ್ ಬಿ ಸಬ್ಸ್ಟಿಟ್ಯೂಟೆಡ್ ವಿತ್ ಒನ್ ವರ್ಡ್ ಅಂತ ಅಂದರೆ ಸಚ್ ಆ ವೊಕ್ಯಾಬ್ಯುಲರಿ ನಿಮಗೆ ಬರಬೇಕು. ಇಷ್ಟು ಪದಗಳು ಹಾಕೋದು ಒಂದೇ, ಒಂದೇ ಪದ ಹಾಕೋದು ಒಂದೇ ಅನ್ನೋವಾಗ ಯು ಮಸ್ಟ್ ನೋ ವಾಟ್ ದಿಸ್ ಮೀನ್ಸ್. ಅ ಸ್ಟ್ರಾಂಗ್ ಡಿಸ್ಲೈಕ್ ಆರ್ ಫಿಯರ್ ಆಫ್ ಪೀಪಲ್ ಫ್ರಮ್ ಅದರ್ ಕಂಟ್ರೀಸ್ ಕ್ಯಾನ್ ನೆವರ್ ಸರ್ವ್ ದ ಗೋಲ್ ಆಫ್ ದಿ ಕಂಟ್ರೀಸ್ ಫ್ರೆಂಡ್ಲಿ ನೇಬರ್ಹುಡ್ ಪಾಲಿಸಿ. ನಾವು ಒಂದು ಫಾರಿನ್ ಪಾಲಿಸಿ ವೇರ್ ಆಲ್ ಅವರ್ ನೇಬರ್ಸ್ ಆರ್ ಅವರ್ ಫ್ರೆಂಡ್ಸ್ ಅಂತ ಹೇಳಿಬಿಟ್ಟು, ಓಕೆ, ಎಲ್ಲರೂ ನಮ್ಮ ನೆರೆಹೊರೆ ನೇಬರ್ಹುಡ್ ಅಂತಂದರೆ ದ ನೇಬರಿಂಗ್ ಕಂಟ್ರೀಸ್ ದೇ ಆರ್ ಆಲ್ ಅವರ್ ಫ್ರೆಂಡ್ಸ್ ಅಂತ ಹೇಳಿ ನಮಗೆ ಫಾರಿನ್ ಪೀಪಲ್ ಕಂಡ್ರೇ ನಮಗೆ ಅಸಹ್ಯ, ವಿ ಡೋಂಟ್ ಲೈಕ್ ದೆಮ್, ವಿ ಹೇಟ್ ದೆಮ್ ಅಂತ ಇದ್ದರೆ ನಮ್ಮ ಫಾರಿನ್ ಪಾಲಿಸಿಗೂ ನಾವು ಮಾಡ್ತಾ ಇರೋದಕ್ಕೂ ಅಲ್ಲಿ ಮ್ಯಾಚ್ ಆಗ್ತಾ ಇಲ್ಲ ಅಂತ ಅರ್ಥ. ಸೊ ನಾವು ವೆನ್ ಯು ಡೋಂಟ್ ಲೈಕ್ ಸಂಬಡಿ ಹೂ ಈಸ್ ನಾಟ್ ಆಫ್ ಯುವರ್ ಓನ್ ಕಂಟ್ರಿ, ಸಂಬಡಿ ನಿಮ್ಮ ದೇಶದವರು ಅಲ್ಲದ, ನಿಮ್ಮ ಗ್ರೂಪ್ನವರು ಅಲ್ಲದೆ ಇರೋಂತಹ ಪರಕೀಯರನ್ನು ನಾವು ದ್ವೇಷಿಸೋದಾದರೆ ಅದನ್ನು ಏನಂತ ಕರಿತೇವೆ? ವೆನ್ ಯು ಡೋಂಟ್ ಲೈಕ್ ಸಂಬಡಿ, ವೆನ್ ಯು ಹೇಟ್ ಸಮ್ ಫಾರಿನ್ ಪೀಪಲ್ ಅಂತ ಅನ್ನೋವಾಗ ವಾಟ್ ಡು ಯು ಕಾಲ್ ಸಚ್ ಅ ಟೈಪ್ ಆಫ್ ಬಿಹೇವಿಯರ್? ಓಕೆ, ಸೊ ನಾವು ಇಲ್ಲಿ ಫೋಬಿಯಾ ಅಂತ ಅಂದ್ರೇನು, ಸೈಕಲಾಜಿಕಲಿ ಫೋಬಿಯಾ ಅಂತ ಹೇಳಿದರೆ ಇಟ್ ಕ್ಯಾನ್ ಬಿ ಸಮಥಿಂಗ್ ಲೈಕ್ ಅ ಹೇಟ್ರೆಡ್ ಆರ್ ಅ ಫಿಯರ್
ಭಯನಾದರೂ ಇರ್ಬೋದು, ದ್ವೇಷನಾದರೂ ಇರಬಹುದು. ಓಕೆ, ಸೊ ಫೋಬಿಯಾ ಮೀನ್ಸ್ ದಟ್ ಒನ್. ನಾವು ಈಗ ಝೆರೋಫೋಬಿಯಾ. ವಾಟ್ ಈಸ್ ಝೆರೋಫೋಬಿಯಾ? ಝೆರೋಫೋಬಿಯಾ ಮೀನ್ಸ್ ಫಿಯರ್ ಆಫ್ ಡೆಸರ್ಟ್ಸ್. ಫೋಬಿಯಾ ಅನ್ನೋದು ಫಿಯರ್, ಝೆರೋ ಅನ್ನೋದ್ರೆ ಡೆಸರ್ಟ್. ಓಕೆ, ರೂಟ್ ವರ್ಡ್ ಝೆರೋ, ಡೆಸರ್ಟ್. ಝೀನೋಫೋಬಿಯಾ, ಝೀನೋ ಅಂತ ಹೇಳಿದ್ರೆ ಫಾರಿನ್ ಪೀಪಲ್. ಫೈನ್. ಅರಾಕ್ನೋಫೋಬಿಯಾ ಅಂತ ಅಂದ್ರೇನು? ಫಿಯರ್ ಆಫ್ ಸ್ಪೈಡರ್ಸ್. ಓಕೆ. ಸೈನೋಫೋಬಿಯಾ ಮೀನ್ಸ್ ಫಿಯರ್ ಆಫ್ ಡಾಗ್ಸ್. ಓಕೆ, ಒಂದೊಂದಕ್ಕೂ ಒಂದೊಂದು ಫಿಯರ್ ಅನ್ನೋದು ಇದ್ದೇ ಇರುತ್ತೆ. ಎಲ್ಲದರಲ್ಲೂ ಎಲ್ರಿಗೂ ಎಲ್ಲ ಭಯ ಮೀರಿದವರು ಅಂತ ಇರಲ್ಲ. ಸಮ್ ಪೀಪಲ್ ವಿಲ್ ಹ್ಯಾವ್ ಸಮ್ ಟೈಪ್ ಆಫ್ ಅ ಹೆಸಿಟೇಷನ್ ಅಂಡ್ ಅ ಡಿಸ್ಲೈಕ್ ಆರ್ ಅ ಫಿಯರ್ ಆಫ್ ಸಮ್ ಆಬ್ಜೆಕ್ಟ್ಸ್ ಆರ್ ಅ ಥಿಂಗ್. ಓಕೆ, ಸೊ ಲೆಟ್ ಅಸ್ ಸಿ. ಇಲ್ಲಿ ಝೆರೋಫೋಬಿಯಾ ಅನ್ನೋವಾಗ ಡೆಸರ್ಟ್ಸ್, ಝೀನೋಫೋಬಿಯಾ ಅಂದರೆ ದ ಫಿಯರ್ ಆಫ್ ಫಾರಿನ್ ಪೀಪಲ್, ಅರಾಕ್ನೋಫೋಬಿಯಾ ಫಿಯರ್ ಆಫ್ ಸ್ಪೈಡರ್ಸ್, ಆ್ಯಂಡ್ ಸೈನೋಫೋಬಿಯಾ ಫಿಯರ್ ಆಫ್ ಡಾಗ್ಸ್. ಸೊ ನಾವು ಇಲ್ಲಿ ಕೊಟ್ಟಿರೋದು ಸ್ಟ್ರಾಂಗ್ ಡಿಸ್ಲೈಕ್ ಆಫ್ ಫಿಯರ್ ಆಫ್ ಪೀಪಲ್ ಫ್ರಮ್ ಅದರ್ ಕಂಟ್ರೀಸ್ ಅಂತ ಹೇಳಿದ್ರೆ it is xenophobia. That means fear of foreign people. So you must know this is called vocabulary exercises. This is called vocabulary building. So it is helpful for general learning also and for the people who take the exams also. So now B is the answer. Then in which of the words given in bold, select the incorrectly spelt word in the following sentence. Okay, so now ಇಲ್ಲಿ ಈ sentence ಅಲ್ಲಿ ಲೆಟ್ ಅಸ್ ಸಿ. ಯಾವುದೋ ಒಂದು ಪದ ದೇರ್ ಈಸ್ ಅ ರಾಂಗ್ ಸ್ಪೆಲ್ಲಿಂಗ್ ದೇರ್, ಮಿಸ್ ಸ್ಪೆಲ್ಟ್ ಅಂತಂದ್ರೇನು? ರಾಂಗ್ಲಿ ಸ್ಪೆಲ್ಟ್ ವರ್ಡ್ ಇದೆ. ಯು ಹ್ಯಾವ್ ಟು ಐಡೆಂಟಿಫೈ ವಿಚ್ ವರ್ಡ್ ಈಸ್ ರಾಂಗ್. ಲೆಟ್ ಅಸ್ ಸಿ. ರೀನಾ ಹೂ ಡಿವಾವರ್ಡ್ ಫಾರಿನ್ ಕೊಲಾಕ್ವೆಲಿಸಮ್ ಆ್ಯಂಡ್ ಟ್ರಿವಿಯಾ ಸಕ್ಸಸ್ಫುಲಿ ಡೈವರ್ಟೆಡ್ ದಿ ಕಾನ್ವರ್ಸೇಷನ್. ನಾವು ಅಂದ್ರೇನು? ಸಿ, ರೀನಾ ಈಸ್ ಅ ಗರ್ಲ್ ಆರ್ ಅ ವುಮನ್ ಹೂ ಡಿವಾವರ್ಡ್ ಅಂದರೆ ಹಾಗೆ ಒಂದು ಮಿತಿ ಇಲ್ಲದೆ ಊಟ ಮಾಡೋ ಅಂಥದ್ದನ್ನು. ಸೊ ಡಿವಾವರಿಂಗ್ ಅಂತ ಅಂದರೆ ನುಂಗೋದು, ಹಾಗೆ. ದಟ್ ಮೀನ್ಸ್ ದೆರ್ ಇಸ್ ನೋ ಲಿಮಿಟ್. ಇಟ್ಸ್ ನಾಟ್ ಓನ್ಲಿ ಫಾರ್ ಫುಡ್. ಶಿ ಡಿವಾವರ್ಸ್ ಬುಕ್ಸ್ ಅಂತ ಹೇಳಿದ್ರೆ, ಪುಸ್ತಕಗಳನ್ನು ಡಿವಾವರ್ ಮಾಡ್ತಾರೆ ಅಂತ ಹೇಳಿದ್ರೆ ಅಷ್ಟೊಂದು ಪುಸ್ತಕಗಳನ್ನು ಓದ್ತಾರೆ ಅಂತ ಅರ್ಥ. ಸೊ ರೀನಾ ಹೂ ಡಿವಾವರ್ಡ್ ಫಾರಿನ್ ಕೊಲಾಕ್ಯುಯಲಿಸಮ್. ಓಕೆ, ಫಾರಿನ್ ಅಂದರೆ ಸ್ಟ್ರೇಂಜ್. ಇಟ್ ಇಸ್ ನಾಟ್ ಸಮಥಿಂಗ್ ವಿಚ್ ಈಸ್ ಫಾರಿನ್ ಅಂತ ಹೇಳಿದ್ರೆ ಒಂದು ಪ್ಲೇಸ್ ಅಂತ ಅಲ್ಲ. ಇಟ್ಸ್ ಸ್ಟ್ರೇಂಜ್ ಕೊಲಾಕ್ಯುಯಲಿಸಮ್ ಆ್ಯಂಡ್ ಟ್ರಿವಿಯಾ. ಸೊ ಅವಳು ಅದನ್ನು ಅಂದರೆ ಅವಳು ಆ ಕೊಲಾಕ್ಯುಯಲಿಸಮ್ ಅದನ್ನೆಲ್ಲ ಗೊತ್ತಿತ್ತು ಅವಳಿಗೆ. ಸೊ ಹಾಗಾಗಿ ಅವಳು ಆ ಟಾಪಿಕ್ಕನ್ನು ಚೇಂಜ್ ಮಾಡಿದ್ಲು. ಶಿ ಡೈವರ್ಟೆಡ್ ದಿ ಕಾನ್ವರ್ಸೇಷನ್. ಈಗ ಡಿವಾವರ್ಡಲ್ಲಿ ತಪ್ಪಿದೆಯಾ? ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆಯಾ? ಫಾರಿನ್ ನೋ, ಕೊಲೋಕ್ವಿಯಾಲಿಸಮ್, ಟ್ರಿವಿಯಾ ಆ್ಯಂಡ್ ಕಾನ್ವರ್ಸೇಷನ್ ಸಕ್ಸಸ್ಫುಲಿ ಡೈವರ್ಟೆಡ್. ಸೊ ನಾವು ಇಲ್ಲಿ ಯಾವುದ್ರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಆ್ಯಂಡ್ ಅದರ ಮೀನಿಂಗ್ ಏನು? ಲೆಟ್ ಅಸ್ ಸಿ. ವಾಟ್ ಡು ವಿ ಮೀನ್ ಬೈ ಕೊಲೋಕ್ವಿಯಾಲಿಸಮ್? ಸ್ಪೆಲ್ ಇಟ್ ರೈಟ್. ಕೊಲೋಕ್ವಿಯಾಲಿಸಮ್ ಅಂತ ಅಂದರೆ ಪ್ರತಿ ಭಾಷೆಯಲ್ಲೂ ಸಹ ಯು ಹ್ಯಾವ್ ವಾಟ್ ಯು ಕಾಲ್ ಆ್ಯಸ್ ದ ಸ್ಲ್ಯಾಂಗ್ಸ್ ಅಥವಾ ಇನ್ಫಾರ್ಮಲ್ ಲ್ಯಾಂಗ್ವೇಜ್. ಸೊ ವಾಟ್ ಈಸ್ ದಿಸ್ ಅಂತ ಹೇಳಿದ್ರೆ ಆಡು ಭಾಷೆ ಅಂತ ನಾವು ಹೇಳ್ತೀವಿ. ಆಡು ಭಾಷೆ ಅಂತ ಹೇಳೋದೇನು? ಫಾರ್ ಎಕ್ಸಾಂಪಲ್, ನೀವು ಹೇಳ್ತೀರಾ ಮಜಾ ಮಾಡಬೇಕು ಅಥವಾ ಟಿಕೆಟ್ ತೊಗೊಂಡು ಹೋಗೋದು ಅಥವಾ ಸಖತ್ತಾಗಿದೆ, ಇದೆಲ್ಲನೂ ಸಹ ಆಡು ಭಾಷೆ. ಯು ಡೋಂಟ್ ಯೂಸ್ ಇಟ್ ಇನ್ ದ ಫಾರ್ಮಲ್ ಕಾನ್ವರ್ಸೇಷನ್. ಓಕೆ, ಸೊ ಸಚ್ ಯೂಸೇಜಸ್ ಆರ್ ಕಾಲ್ಡ್ ಆ್ಯಸ್ ಸ್ಲ್ಯಾಂಗ್ಸ್. ಫಾರ್ ಎಕ್ಸಾಂಪಲ್, ನೀವು ಇಂಗ್ಲೀಷಲ್ಲೇನು ಇದು ಮಾಡಿದ್ರೆ, ಡಿಡ್ ಯು ಹ್ಯಾವ್ ಯೋರ್ ಡಿನ್ನರ್? ಡಿಡ್ ಯು ಹ್ಯಾವ್ ಯೋರ್ ಡಿನ್ನರ್? ಇದು ಫಾರ್ಮಲ್ ಆಗಿ ಕೇಳಬೇಕಾಗಿರುವಂತಹ ಒಂದು ಕ್ವೆಶ್ಚನ್ ಸ್ಟೇಟ್ಮೆಂಟ್. ಆಲ್ ರೈಟ್, ಡಿಡ್ ಯು ಹ್ಯಾವ್ ಯೋರ್ ಡಿನ್ನರ್ ಕರೆಕ್ಟಾಗಿ ಇರುವಂಥ ಫಾರ್ಮಲ್ ಸ್ಟೇಟ್ಮೆಂಟ್. ನೀವು ಹೇಗೆ ಕೇಳ್ತೀರಾ? ಹ್ಯಾಡ್ ಯೋರ್ ಡಿನ್ನರ್. ಇಲ್ಲಿ ನೋಡಿ ಯು ಆರ್ ಬಂದಿದೆ. ಆಮೇಲೆ ಇದು ಕರೆಕ್ಟಾಗಿರೋವಂಥದ್ದು ಹ್ಯಾಡಿಂದ ಯಾವುದನ್ನು ನಾವು ಕೇಳೋದಿಲ್ಲ. ಆಲ್ ರೈಟ್, ಕಂಪ್ಲೀಟ್ ಸೆಂಟೆನ್ಸ್ ಫಾರ್ಮೇಷನ್ ಇಲ್ಲ, ಆದರೂ ಎಲ್ರಿಗೂ ಅರ್ಥ ಆಗುತ್ತೆ. ವಿ ಯೂಸ್ ಇಟ್ ಇನ್ಫಾರ್ಮಲಿ. ಪ್ರೊಫೆಷ್ನಲ್ ಆಗಿ ನಾವು ಕೇಳದೇ ಇದ್ದರೂ ಸಹ ಫ್ರೆಂಡ್ಸಲ್ಲೋ ಫ್ಯಾಮಿಲಿ ಸರ್ಕಲ್ಸಲ್ಲೋ ಟು ಬಿ ಬ್ರೀಫ್ ಆ್ಯಂಡ್ ಇನ್ಫಾರ್ಮಲ್ ವಿ ಯೂಸ್ ದಿಸ್ ಒನ್. ಅದೇ ಥರ ಯು ಆಲ್ಸೋ ನೌವೇಡೇಸ್ ಯು ಸಿ, ನೀವೆಲ್ಲ ಹಾಕ್ತೀರಲ್ಲ, ಐ ವಾನ ಗೋ ದೇರ್, ಐ ಗಾನ ದೇರ್ ಅಂದರೆ ಅಲ್ಲಿ ಹೋದೆ, ಅಲ್ಲಿ ಬಂದೆ, ಬ್ರೋ. ಆಲ್ ರೈಟ್, ಇದೆಲ್ಲನೂ ಸ್ಲ್ಯಾಂಗ್.
Okay, so these are called as colloquial terms. Colloquial ಅಂದರೆ ಆಡು ಭಾಷೆ, ಲೋಕಲ್ ಆಗಿ ಮಾತಾಡೋದು, that is called colloquial. So the words or the sentences that are used locally ನಿಮಗೆ ಮಾತ್ರ ಗೊತ್ತಾಗುತ್ತೆ. It's not an official term at all. Okay, so ಹಾಗಾಗಿ ಲೀಗಲ್ ಅಲ್ಲದೆ ಇರುವಂಥದ್ದು, ಅಫಿಷಿಯಲ್ ಅಲ್ಲದೆ ಇರುವಂಥದ್ದನ್ನು we call it as colloquial. Understand that. So ಅದೊಂದು ಆಡು ಭಾಷೆ, ಸ್ಲ್ಯಾಂಗ್ ಆಗಿ ಯೂಸ್ ಮಾಡೋದನ್ನು we call it colloquial. Then ಟ್ರಿವಿಯಾ ಅಂತಂದರೆ ಬಹಳ ಸಿಲ್ಲಿಯಾಗಿ ಇರುವಂಥದ್ದು, ಚಿಕ್ಕ ಚಿಕ್ಕ ವಿಷಯಗಳನ್ನು we call it as a trivia. ಓಕೆ, ಸಕ್ಸಸ್ಫುಲಿ ಯು ನೋ ದ ಡೈವರ್ಟೆಡ್. ಓಕೆ, ಕಾನ್ವರ್ಸೇಷನ್ ಅಂದರೆ ಒಂದು ಮಾತುಕತೆ. ಫೈನ್. ಈಗ ಸ್ಪೆಲ್ಲಿಂಗ್ ಮಿಸ್ಟೇಕ್ ಎಲ್ಲಿದೆ ಅಂದರೆ ಇಟ್ ಈಸ್ ಹಿಯರ್, ಬಿಕಾಸ್ ದ ಸ್ಪೆಲ್ಲಿಂಗ್ ಫಾರ್ ದ ವರ್ಡ್ ಕೊಲೋಕ್ವಿಯಾಲಿಸಮ್ ಅಂತ ಅಂದರೆ ಕೊಲೋಕ್ವಿಯಾಲಿಸಮ್. ಎಸ್, ಕೊಲೋಕ್ವಿಯಾಲಿಸಮ್. ಫೈನ್. ಹಾಗಾಗಿ QUI. ಎಸ್, QUI. ನಾವು ಇಲ್ಲಿ ತಪ್ಪಿದೆ. ಸೊ ಚೇಂಜ್ ದಿಸ್ ಒನ್. ದ ಮಿಸ್ಟೇಕ್ ಎಕ್ಸಿಸ್ಟ್ಸ್ ಇನ್ option C. Otherwise, there is no mistake there. So you must learn such new words and terms. All right, then moving on to the next one. Select the option that will improve the underlined part of the given sentence. So ಇಲ್ಲಿ ಒಂದು ಸೆಂಟೆನ್ಸ್ ಇದೆ, ಅದೇ ಮತ್ತೆ ಇದು ಕೊಲೋಕ್ವಿಯಲ್ ಆಗಿದೆ. ಶಾಂತಿ heard the children who were shouting outside, ಅಂದರೆ ಕಿರಿಚ್ತಾ ಇದ್ರು ಅಂತ ಹೇಳಿ. ಹೂ ವರ್ ಶೌಟಿಂಗ್ ಔಟ್ಸೈಡ್. ಶೌಟ್ ಅನ್ನೋದು ಬಹಳ ಒಂಥರ ಆಡು ಭಾಷೆ, ಮನೆಯಲ್ಲಿ ಹೇಳೋದು ಶೌಟಿಂಗ್, ಡೋಂಟ್ ಶೌಟ್ ಅಂತ ಹೇಳಿಬಿಟ್ಟು ಟೀಚರ್ಸು ಹೇಳಬಹುದು, ಬಿಕಾಸ್ ಇಟ್ಸ್ ಜಸ್ಟ್ ಇನ್ ಇನ್ಫಾರ್ಮಲ್ ಅಟ್ಮಾಸ್ಫಿಯರ್. ಆದರೆ ಶೌಟಿಂಗಿಂತ ಬೆಟರ್ ವರ್ಡ್ ಯಾವುದು? ಹೂ ವೆರ್ ಸ್ಕ್ರೀಮಿಂಗ್ ಔಟ್ಡೋರ್ಸ್, ಹೂ ವೆರ್ ಪ್ಲೇಯಿಂಗ್ ಔಟ್ಡೋರ್, ಹೂ ವೆರ್ ಥ್ರಾಶಿಂಗ್ ಇನ್ ದಿ ಓಪನ್ ಏರ್, ಹೂ ವೆರ್ ಫ್ಲೇಯಿಂಗ್ ಇನ್ ದಿ ಓಪನ್ ಏರ್. ಮೀನಿಂಗ್ ಏನು? ಸ್ಕ್ರೀಮಿಂಗ್ ಅಂದರೆ ಜೋರಾಗಿ ಕಿರ್ಚುವಂಥದ್ದು, ಪ್ಲೇಯಿಂಗ್ ಯು ನೋ ದಟ್, ಥ್ರಾಶಿಂಗ್ ಅಂದರೆ ಒಬ್ಬರನ್ನೊಬ್ಬರು ಹೊಡ್ಕೊಳ್ಳೋದು, ದಟ್ ಇಸ್ ಕಾಲ್ಡ್ ಆಸ್ ಥ್ರಾಶಿಂಗ್, ಹೊಡ್ಕೊಳ್ಳೋದು ಅಂತದನ್ನು. ದೆನ್ ಹೂ ಆರ್ ಫ್ಲೇಯಿಂಗ್ ಅಂದರೆ ಚರ್ಮ. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಚಾಟಿ ಇತ್ತು ಅಂತ ಹೇಳಿದ್ರೆ ಅದನ್ನು ಹೊಡಿತಾರಲ್ಲ, ವೆನ್ ಯು ಫ್ಲೇ ದ ವಿಪ್ ಅಂತ ಹೇಳಿದ ಅಂದರೆ ಏನು, ದ ವಿಪ್ಪಿಂಗ್ ಮಾಡಿದಾಗ ಆ ಚರ್ಮ ಕಿತ್ಕೊಂಡು ಬರುತ್ತಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಫ್ಲೇಯಿಂಗ್. ಆಲ್ ರೈಟ್. ಸೊ ಟು ಫ್ಲೇ ಅ ಪರ್ಸನ್ ಅಂದರೆ ಏನು? ಟು ಮೇಕ್ ಅ ಪರ್ಸನ್, ಟು ಬೀಟ್ ಅ ಪರ್ಸನ್ ಆಸ್ ಇಫ್ ದ ಸ್ಕಿನ್ ಕಮ್ಸ್ ಔಟ್ ಅನ್ನೋದನ್ನು ವಿ ಕಾಲ್ ಇಟ್ ಆಸ್ ಫ್ಲೇಯಿಂಗ್ ವಿತ್ ಅ ವಿಪ್. ಓಕೆ, ಚರ್ಮದಿಂದ ಚಾಟಿಯಿಂದ ಚರ್ಮ ಕಿತ್ತು ಬರೋ ಥರ ಹೊಡೆಯುವಂಥದ್ದು ಅನ್ನೋದನ್ನು ವಿ ಕಾಲ್ ಇಟ್ ಆಸ್ ಫ್ಲೇಯಿಂಗ್. ಸೊ ಇಲ್ಲಿ ಚಿಲ್ಡ್ರನ್ ಹೂ ಆರ್ ಶೌಟಿಂಗ್ ಔಟ್ಸೈಡ್ ಅನ್ನೋದಕ್ಕೆ ಹೂ ಆರ್ ಸ್ಕ್ರೀಮಿಂಗ್ ಔಟ್ಸೈಡ್ ಇಸ್ ದ ರೈಟ್ ಆಪ್ಷನ್. Fine. Then, in the following passage, some words have been deleted. Read the passage carefully and select the most appropriate option to fill in each blank. So now there are 3 blanks. Okay, ಎಲ್ಲ ಒಂದೇ ಸೆಂಟೆನ್ಸ್ ಇರೋದು, ಬಟ್ ನಾವು ಅಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇದಕ್ಕೆ ಸೂಟೇಬಲ್ ಆಗಿ, ಮೀನಿಂಗ್ಫುಲ್ ಆಗಿ ಯಾವ ಒಂದು ಆಪ್ಷನ್ನ ಫಿಟ್ ಮಾಡ್ಬೋದು ನೋಡೋಣ. ವೈಸ್ ಮ್ಯಾನೇಜರ್ಸ್ ಡ್ಯಾಶ್ ಒಪಿನಿಯನ್ಸ್, ಗೆಟ್ ಇನ್ಫಾರ್ಮೇಷನ್, ಆಸ್ಕ್ ಅಡ್ವೈಸ್, ಆಕ್ಟ್ ಡ್ಯಾಶ್ ಅಂಡ್ ನೋ ದಿ ಆರ್ಟ್ ಆಫ್ ಡ್ಯಾಶ್, ರೆಸ್ಪಾನ್ಸಿಬಿಲಿಟೀಸ್ ಟು ದ ಸಬಾರ್ಡಿನೇಟ್ಸ್. ಇದು ಥೀಮ್ ಏನು ಅಂತಂದರೆ ನಿಜವಾಗ್ಲೂ ಒಳ್ಳೆಯ ಲೀಡರ್ಸ್ ಅಂದರೆ ಏನು? ವೈಸ್ ಮ್ಯಾನೇಜರ್ಸ್, ದಟ್ ಮೀನ್ಸ್ ಲೀಡರ್ಸ್ ಓನ್ಲಿ ದೋಸ್ ಹೂ ನೋ ಹೌ ಟು ಮ್ಯಾನೇಜ್. ಗುಡ್ ಮ್ಯಾನೇಜರ್ಸ್ ಏನು ಮಾಡ್ತಾರೆ? ಗುಡ್ ಲೀಡರ್ಸ್ ಏನು ಮಾಡ್ತಾರೆ ಅಂತಂದರೆ ದೇ ಡ್ಯಾಶ್ ಒಪಿನಿಯನ್ಸ್, ಅಂದರೆ ಬೇರೆಯವರು ಯಾವುದೇ ಒಪಿನಿಯನ್ ಕೊಟ್ಟರು ಸಹ ಅದನ್ನು ಕನ್ಸಿಡರ್ ಮಾಡ್ತಾರೆ. ಆಲ್ ರೈಟ್, ದೇ ಡೋಂಟ್ ರಿಜೆಕ್ಟ್ ಇಟ್ ಔಟ್ ರೈಟ್ಲಿ, ದೇ ಕನ್ಸಿಡರ್ ದೆಮ್, ದೇ ವ್ಯೂ ಇಟ್ ಫ್ರಮ್ ದೇರ್ ಆ್ಯಂಗಲ್. ಓಕೆ, ಆ್ಯಂಡ್ ಗೆಟ್ ದ ಇನ್ಫಾರ್ಮೇಷನ್, ಆಸ್ಕ್ ಅಡ್ವೈಸ್, ನನಗೆ ಎಲ್ಲ ಗೊತ್ತು ನಾನೇ ಎಲ್ಲ ಮಾಡ್ತೀನಿ ಅನ್ನೋದಕ್ಕಿಂತನೂ ದೇ ಗೆಟ್ ಇನ್ಫಾರ್ಮೇಷನ್, ಟೇಕ್ ಅಡ್ವೈಸ್, ಆ್ಯಕ್ಟ್ ಡ್ಯಾಶ್ ಅಂದರೆ ಅದ್ರ ಪ್ರಕಾರ ಏನು ಡಿಸಿಷನ್ ತಗೊಂಡು ಆ್ಯಕ್ಟ್ ಮಾಡಬೇಕೋ ಅದನ್ನು ಮುಚ್ಚುಮರೆ ಇಲ್ಲದೆ ಕಂಪ್ಲೀಟಾಗಿ ಎಲ್ಲರಿಗೂ ಒಂದು ಇದನ್ನು ಓಪನ್ ಆಗಿ ಅದನ್ನು ತೋರಿಸಿ ಅದನ್ನು ಎಕ್ಸಿಕ್ಯೂಟ್ ಮಾಡೋವಂಥದ್ದು. ಆ್ಯಂಡ್ ನೋ ದಿ ಆರ್ಟ್ ಆಫ್ ಡ್ಯಾಶ್ ರೆಸ್ಪಾನ್ಸಿಬಿಲಿಟೀಸ್ ಟು ದಿ ಸಬಾರ್ಡಿನೇಟ್ಸ್, ಅಂದರೆ ಒಬ್ಬ ಲೀಡರ್ ಆದವರು ಅವ್ರೇನು ಮಾಡ್ತಾರೆ, ಕಂಪ್ಲೀಟಾಗಿ ಪವರೆಲ್ಲ ನನ್ನದೇ ಅಂತ ಇಲ್ಲದೆ ಅವ್ರೇನು ದೇ ಸ್ಟಾರ್ಟ್, ದಟ್ ಮೀನ್ಸ್ ಯು ಆಲ್ಸೋ ಡೂ ಸಮಥಿಂಗ್, ಯು ಆರ್ ಟ್ಯಾಲೆಂಟೆಡ್ ಇನ್ ದಿಸ್, ಯು ಆರ್ ಟ್ಯಾಲೆಂಟೆಡ್ ಇನ್ ದಿಸ್ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಸಹ ಅವರವರ ಕ್ವಾಲಿಟಿಗೆ ತಕ್ಕ ಹಾಗೆ ದೇ ಸ್ಟಾರ್ಟ್ ಡಿಸ್ಟ್ರಿಬ್ಯೂಟಿಂಗ್ ದ ರೆಸ್ಪಾನ್ಸಿಬಿಲಿಟೀಸ್. ಸೊ ಇಷ್ಟು ಅರ್ಥ ಬರೋ ಥರ ವಿಚ್ ಆಪ್ಷನ್ ಇಸ್ ಕರೆಕ್ಟ್ ಅನ್ನೋದನ್ನು ನಾವು ನೋಡೋಣ. ವೈಸ್ ಮ್ಯಾನೇಜರ್ಸ್ ಕಂಡೆಮ್ ಟ್ರಾನ್ಸ್ನ್ಯಾಷನಲಿ ಆ್ಯಂಡ್ ಎಲಿವೇಟಿಂಗ್. ಇಲ್ಲಿ ಎಲಿವೇಟಿಂಗ್ ಅನ್ನೋದು ಕರೆಕ್ಟ್, ಅಂದರೆ ಇನ್ನೊಬ್ಬರನ್ನ ಮೇಲೆತ್ತುವಂಥದ್ದು, ದಟ್ ಈಸ್ ಅ ಗುಡ್ ಕ್ವಾಲಿಟಿ ಆಫ್ ಅ ಮ್ಯಾನೇಜರ್. ಬಟ್ ದೆನ್ ಕಂಡೆಮ್ ಅಂತ ಅಂದರೆ ಟು ಬ್ಲೇಮ್, ಟು ಕ್ರಿಟಿಸೈಸ್ ಸಂಬಡಿ ಈಸ್ ರಾಂಗ್. ಹಾಗಾಗಿ ಮತ್ತು ಟ್ರಾನ್ಸ್ನ್ಯಾಷನಲಿ ಅಂದರೆ ಅಕ್ರಾಸ್ ದ ಹೋಲ್ ನೇಷನ್.
ಸೊ ಹಾಗಾಗಿ ಅಲ್ಲಿ ಮೀನಿಂಗ್ ಬರಲ್ಲ. ದೇರ್ಫೋರ್ ವಿ ಆರ್ ನಾಟ್ ಟೇಕಿಂಗ್ ದಿಸ್ ಒನ್. ದೆನ್ ಸೆಕೆಂಡ್ ಆಪ್ಷನ್ ನೋಡೋಣ. ಅ ವೈಸ್ ಮ್ಯಾನೇಜರ್ ಸಾಲಿಸಿಟ್ಸ್ ಅಂದ್ರೇನು? ಓಕೆ, ಹಿ ಕನ್ಸಿಡರ್ಸ್, ಆಕ್ಸೆಪ್ಟ್ ಮಾಡ್ಕೊಳ್ತಾನೆ ಇನ್ನೊಬ್ಬರ ಒಪಿನಿಯನನ್ನು. ಟ್ರಾನ್ಸ್ಪರೆಂಟ್ಲಿ ಅಂದ್ರೇನು? ಅಲ್ಲಿ ಮುಚ್ಚುಮರೆ ಇಲ್ಲದೆ ಪ್ರತಿಯೊಬ್ಬರಿಗೂ ಗೊತ್ತಾಗೋ ರೀತಿಯಲ್ಲಿ ಅವನು ಎಕ್ಸಿಕ್ಯೂಟ್ ಮಾಡ್ತಾನೆ. ಡೆಲಿಗೇಟಿಂಗ್ ಅಂತಂದರೆ ಡಿಸ್ಟ್ರಿಬ್ಯೂಷನ್ ಆಫ್ ಪವರ್ಸ್, ಪ್ರತಿಯೊಬ್ಬರಿಗೂ ಸಹ ಅವರವರ ಒಂದು ಸ್ಥಾನಮಾನವನ್ನು ಗುರುತಿಸಿ ಹಿ ರೆಕಗ್ನೈಸಸ್ ದೆಮ್ ಆ್ಯಂಡ್ ಗಿವ್ಸ್ ದೆಮ್ ದ duties. All right, so this is one option. So this is right. He solicits, wise managers solicit opinions, get information, ask advice, act transparently and know the art of delegating responsibilities. ಓಕೆ, ಈ ಎರಡು ಯಾಕೆ ಇಲ್ಲ ಅಂತ ನೋಡೋಣ. ಕೊಯರ್ಸ್ ಅಂತ ಹೇಳಿದ್ರೆ ಅವ್ರ ಒಪಿನಿಯನನ್ನು ತಗೊಳ್ಳದೆ ನಾನು ಹೇಳಿದ ಹಾಗೆ ನೀವು ಮಾಡಬೇಕು ಅನ್ನೋದು ಫೋರ್ಸ್. Okay, compulsion. Coercing is compulsion. And translucently, ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ಕಮಿಟೂ ಆಗೋದಿಲ್ಲ ಅವ್ರಿಗೂ ಬಿಡೋದಿಲ್ಲ, that is called as translucent. And then relegating ಅಂತಂದರೆ ಇನ್ನೊಬ್ಬನ ಅಪ್ಲಿಫ್ಟ್ ಮಾಡೋದಿಲ್ಲ, ಅವ್ರನ್ನ ಕೆಳಗೆ ಹಾಕಿ ತುಳಿಯೋದನ್ನು we call it as relegating. And is that the quality of a wise manager? Certainly not. So we are not taking option number C. Then a wise manager entrusts ಅಂದರೆ ಜವಾಬ್ದಾರಿಯನ್ನು ನಂಬಿಕೊಡುವಂಥದ್ದು. ಎಂಟ್ರಸ್ಟ್ ಟ್ರಾನ್ಷಿಯಂಟ್ಲಿ ಅಂದರೆ ಟೆಂಪರರಿ ಆಗಿ. ಓಕೆ, ದಟ್ ಮೀನ್ಸ್ ವಿಚ್ ಇಸ್ ನಾಟ್ ಪರ್ಮನೆಂಟ್. ಆಲ್ ರೈಟ್, ಟ್ರಾನ್ಷಿಯಂಟ್ಲಿ ಮೀನ್ಸ್ ಆ ಕ್ಷಣಕ್ಕೆ ಮಾತ್ರ. ಆಕ್ಸಲರೇಟಿಂಗ್ ಮೀನ್ಸ್ ಸ್ಪೀಡಿಂಗ್ ಅಪ್, ಅಲ್ಲಿ ಮೀನಿಂಗ್ ಬರ್ತಾ ಇಲ್ಲ. ದೇರ್ಫೋರ್ ವಿ ಆರ್ ನಾಟ್ ಟೇಕಿಂಗ್ ದಿಸ್. ಆ್ಯಂಡ್ ದೇರ್ಫೋರ್ ಹೌ ವಿಲ್ ವಿ ಫಿಲ್ ಇಟ್ ಅಪ್? ವೈಸ್ ಮ್ಯಾನೇಜರ್ಸ್ ಸಾಲಿಸಿಟ್, ದಟ್ ಮೀನ್ಸ್ ಟೇಕ್ ಇನ್ ದಿ ಒಪಿನಿಯನ್ಸ್ ಆಫ್ ಅದರ್ಸ್, ಗೆಟ್ ಇನ್ಫಾರ್ಮೇಷನ್, ಅಡ್ವೈಸ್, ಆ್ಯಕ್ಟ್ ಟ್ರಾನ್ಸ್ಪರೆಂಟ್ಲಿ, ಪಾರದರ್ಶಕತೆಯಿಂದ ಅವರು ಫಂಕ್ಷನ್ ಮಾಡ್ತಾರೆ. ಟ್ರಾನ್ಸ್ಪರೆಂಟ್ಲಿ ಆ್ಯಂಡ್ ನೋ ದಿ ಆರ್ಟ್ ಆಫ್ ಡೆಲಿಗೇಟಿಂಗ್ ಅಂದರೆ ಯಾರ್ಯಾರಿಗೆ ಯಾವ್ಯಾವ ಜವಾಬ್ದಾರಿ ಕೊಡಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ, ರೆಸ್ಪಾನ್ಸಿಬಿಲಿಟೀಸ್. ಸೊ ಅವರ್ ಆಪ್ಷನ್ ಈಸ್ ಬಿ. Okay, next one. In the following sentence, the following sentence has been split into 4 segments. Identify the segment that contains an incorrectly spelled word. So idralli ee idi ಒಂದು sentence alli there is a wrong spelling. Let us see what it is. The management is not perturbed about appointing someone who is knowledgeable but is more inclined towards filling the position with a person who will be obsequious and will dance to their tunes. ಇಲ್ಲಿ ಏನು ಅರ್ಥ ಆಯಿತು? ಈಗ ಮ್ಯಾನೇಜ್ಮೆಂಟ್ ಬಂದು ಯಾರನ್ನೋ ಅಪಾಯಿಂಟ್ ಮಾಡೋದಕ್ಕೆ ಡಿಸೈಡ್ ಮಾಡಿದೆ. ಆ್ಯಂಡ್ ದ ಮ್ಯಾನೇಜ್ಮೆಂಟ್ ಅಲ್ಲೇನು ಹೇಳ್ತೀವಿ, ಇಟ್ ಈಸ್ ನಾಟ್ ಪರ್ಟರ್ಬ್ಡ್ ಅಂದರೆ ಅವ್ರೇನು ತಲೆ ಕೆಡಿಸ್ಕೊಳ್ಳಿಲ್ಲ, ದೇ ಆರ್ ನಾಟ್ ಡಿಸ್ಟರ್ಬ್ಡ್. ಓಕೆ, ಪರ್ಟರ್ಬ್ಡ್ ಮೀನ್ಸ್ ದೇ ಆರ್ ನಾಟ್ ಡಿಸ್ಟರ್ಬ್ಡ್, ಅವ್ರಿಗೇನು ಅದೇನು ವರಿ ಅಲ್ಲ. ಅಬೌಟ್ ಅಪಾಯಿಂಟಿಂಗ್ ಸಮ್ ಒನ್ ಅಂದರೆ ಅವ್ರಿಗೆ ಒಬ್ಬ ವಿದ್ಯಾವಂತ, ನಾಲೆಡ್ಜಬಲ್, ಒನ್ ಹೂ ನೋಸ್. Okay, so who is capable. About appointing someone who is knowledgeable, ಅವ್ರಿಗೆ ಒಳ್ಳೆ ತಿಳುವಳಿಕೆ ಇರೋರು ಬೇಕಾಗಿರೋದು ನಿಜ, ಆದರೆ ಆ್ಯಂಡ್ ಈಸ್ ಮೋರ್ ಇನ್ಕ್ಲೈನ್ ಟುವರ್ಡ್ಸ್ ಫಿಲ್ಲಿಂಗ್ ದಿ ಪೊಸಿಷನ್ ವಿತ್ ಅ ಪರ್ಸನ್. ಆದರೆ ಅವರ ಒಂದು ಇನ್ಕ್ಲಿನೇಷನ್ ಏನಿತ್ತು ಅಂತ ಹೇಳಿದ್ರೆ, ಇಂಟೆಲಿಜೆಂಟಾಗಿ ಬುದ್ಧಿವಂತಿಕೆ ವಿದ್ಯಾವಂತೆ ಇರೋದಕ್ಕಿಂತನೂ ದೇ ವಾಂಟೆಡ್ ದ ಪೊಸಿಷನ್ ಟು ಬಿ ಫಿಲ್ಡ್ ವಿತ್ ಅ ಪರ್ಸನ್ ಹೂ ವಿಲ್ ಬಿ obsequious and will dance to their tunes. ಅಂದರೆ ಒಬ್ಬ ಬುದ್ಧಿವಂತ ವಿದ್ಯಾವಂತ ಪರ್ಸನ್ ಬರೋದಕ್ಕಿಂತನೂ ಅವ್ರು ಹೇಳಿದ್ದಕ್ಕೆಲ್ಲ ತಲೆ ಬಗ್ಗಿಸ್ಕೊಂಡು ಕೈ ಕಟ್ಟು ನಿಂತ್ಕೊಂಡು ಅವ್ರು ಹೇಳ್ದಂಗೆಲ್ಲ ಕುಣ್ಕೊಳ್ಳೋ ಥರ ಒಂದು ವ್ಯಕ್ತಿ ಬೇಕಾಗಿತ್ತು. ಸೊ ನೌ ವೇರ್ ಈಸ್ ದ ಮಿಸ್ಟೇಕ್? ಪರ್ಟರ್ಬ್ಡ್, there is no mistake there in any other part. Knowledgeable also is fine. ಇನ್ಕ್ಲೈನ್ಡ್ ಇಸ್ ಫೈನ್. ದೆನ್ obsequious ಅಂದ್ರೇನು? obsequious ಅಂತಂದರೆ ಕಂಪ್ಲೀಟಾಗಿ ಕೈ ಕಟ್ಕೊಂಡು ಇನ್ನೊಬ್ಬರು ಹೇಳೋದನ್ನು ತಲೆ ಬಾಗಿ ಮಾಡೋವಂಥದ್ದನ್ನು ಕಂಪ್ಲೀಟ್ ಒಬಿಡಿಯನ್ಸ್ ಅಥವಾ ಅದೊಂಥರ ಸರ್ವೈಲ್ ಆ್ಯಟಿಟ್ಯೂಡ್ ಅಂತ ಹೇಳ್ತೀವಿ, ಗುಲಾಮತನ ಅಂತ ಹೇಳ್ತೀವಿ. ಇಟ್ಸ್ ನಾಟ್ ಒಬಿಡಿಯನ್ಸ್ ಅಂದರೆ ಗೌರವ ಸೂಚಿಸೋದು. ನನ್ನ ಒಂದು ರೆಸ್ಪೆಕ್ಟ್ ಉಳಿಸ್ಕೊಂಡು ಹಿರಿಯರಿಗೆ ನಾನು ಗೌರವ ಸೂಚಿಸಿದಾಗ ಅದು ಸರೆಂಡರ್ ಆಗೋದಿಲ್ಲ, ಅದು ದಟ್ ಈಸ್ ಕಾಲ್ಡ್ ಹ್ಯೂಮಿಲಿಟಿ. ಆಲ್ ರೈಟ್. ಆದರೆ ಇಲ್ಲಿ ನನ್ನ ತನ ಅನ್ನೋದೇ ಬಿಟ್ಬಿಟ್ಟು ಇಫ್ I just completely sacrifice my individuality and personality and fall upon their feet ಅಂತ ಅಂದಾಗ that is called as obsequiousness. all right, so ಅದನ್ನೇ ಕಂಪ್ಲೀಟ್ ಆಗಿ ಅವರೇ ದೊಡ್ಡವರು ಅಂತ ಹೇಳಿ ಹೇಳುವಂಥದ್ದು. ನಾವು ಅವರ ತಾಳಕ್ಕೆ ತಕ್ಕ ಹಾಗೆ ಕುಣಿಯೋದನ್ನು it is called as obsequiousness, and there is a spelling mistake there. Someone who is knowledgeable but is more inclined, there is no problem there. The management is not perturbed about appointing, no mistake, towards filling the position
preposition with a person, no mistake. Who will be obsequious? So no, look at the spelling. ಇಲ್ಲಿ ಏನಾಗಿದೆ, ಇಲ್ಲಿ QUI ಬರಬೇಕು, that I is missing. So the spelling of the obsequious, OBSEQUIOUS is the spelling. Obsequious ಅಂತಂದರೆ ಗುಲಾಮತನ. ಸೊ ಅವರಿಗೆ ಅಂಥ ವ್ಯಕ್ತಿ ಬೇಕಾಗಿತ್ತು, and they were looking out for such a person to be appointed. So D option is right. So be careful. A new word that you have learnt today, one who is like a slave is called as obsequiousness. Okay, then tick the correct option that can be used as a one word substitute for the given group of words. So again one word substitution illi ishtukku seri ಒಂದು ಪದನ. ಫ್ರಮ್ ಹಿಯರ್ ಯು ಹ್ಯಾವ್ ಟು ಚೂಸ್ ಅ ಶಾರ್ಟ್ ಟೆಕ್ಸ್ಟ್ ರಿಟನ್ ಆನ್ ಅ ಟೂಮ್ ಸ್ಟೋನ್. ವಾಟ್ ಈಸ್ ಅ ಟೂಮ್ ಸ್ಟೋನ್? ಸಮಾಧಿಗಳಿರುತ್ತೆ, ಆ ಸಮಾಧಿ ಮೇಲೆ ಬ್ರೀಫ್ ಆಗಿ ಆ ವ್ಯಕ್ತಿ ಬಗ್ಗೆ ಒಂದು ಕ್ವಾಲಿಟಿನ ಅಥವಾ ಒಂದು ಪೊಯಮ್ನೋ ಅಥವಾ ಅವರ ಬಗ್ಗೆ ಒಂದು ಪ್ರಶಂಸೆನೋ ಬರೆದಿರ್ತಾರೆ. ದಟ್ ಈಸ್ ಕಾಲ್ಡ್ ಆಸ್ ಡ್ಯಾಶ್. ದಟ್ ಈಸ್ ಅ ಟೂಮ್ ಸ್ಟೋನ್ ಅಂತಂದರೆ ಆ ಗೋರಿಕಲ್ಲು ಏನಿರುತ್ತಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಅ ಟೂಮ್ ಸ್ಟೋನ್. ಓಕೆ, ಅ ಶಾರ್ಟ್ ಟೆಕ್ಸ್ಟ್ ಅಂತಂದರೆ ಅವ್ರ ಮೇಲೆ ಬರೆದಿರುವಂತಹ ಒಂದೆರಡು ವಾಕ್ಯಗಳನ್ನು. ವಾಟ್ ಡು ವಿ ಕಾಲ್ ದ್ಯಾಟ್ ಇನ್ ಒನ್ ವರ್ಡ್ ಅಂತ ಹೇಳಿದ್ರೆ ಸೆಲಿಬೆಸಿ. ಏನು ಸೆಲಿಬೆಸಿ ಅಂತ ಅಂದರೆ ಇನ್ ಇಂಗ್ಲಿಷ್ celibacy means brahmacharya, one who does not marry. ಸನ್ಯಾಸಿಗಳನ್ನು, ಓಕೆ, ಒನ್ ಹ್ಯಾಸ್ ರಿನೌನ್ಸ್ಡ್, ಓಕೆ, ಮದುವೆ ಆಗದೆ ಒಂಥರ ಇಟ್ಸ್ ನಾಟ್ ಈಗ ಸ್ಪಿನ್ಸ್ಟರು ಬ್ಯಾಚುಲರು ಅಲ್ಲ. ಸೆಲಿಬಸಿಗೂ ಬ್ಯಾಚುಲರ್ಗೂ ಬಹಳ ಡಿಫ್ರೆನ್ಸ್ ಇದೆ. ಮದುವೆ ಆಗಬೇಕು ಅಂತ ಇಂಟ್ರೆಸ್ಟ್ ಇದ್ದು ಮದುವೆ ಆಗಲಿಲ್ಲ ಅನ್ನೋರನ್ನ ನಾವು ಸೆಲಿಬೇಟ್ಸ್ ಅಂತ ಕರೆಯೋದಿಲ್ಲ. ಯಾರು ವೈರಾಗ್ಯತನದಿಂದ ಸನ್ಯಾಸತ್ವನ ಸ್ವೀಕರಿಸ್ತಾರೆ, ಜೀವನ ಪೂರ್ತಿ ಅವರ ಬ್ರಹ್ಮಚಾರಿಗಳಾಗಿ ಉಳಿತಾರೆ, ಅವರನ್ನು ನಾವು ಸೆಲಿಬೇಟ್ಸ್ ಅಂತ ಕರಿತೀವಿ. ಆ ಒಂದು ಪದ್ಧತಿಯನ್ನು, ಆ ಒಂದು that existence is called as celibacy. ಓಕೆ, ಬ್ರಹ್ಮಚರ್ಯ, ಸೆಲಿಬಸಿ. ಎಪಿಟ್ಯಾಫ್ ಅಂತಂದರೆ ಕಲ್ಲಿನ ಮೇಲೆ ಏನಾದರೂ ಬರೆದ್ರೆ, ಅದು ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್ ಆದರೂ ಇರ್ಬೋದು, ಟೂಮ್ ಸ್ಟೋನ್ಸ್ ಆದರೂ ಇರಬಹುದು. ಸೊ ಎನಿಥಿಂಗ್ ದಟ್ ಯು ಇನ್ಸ್ಕ್ರೈಬ್ ಆನ್ ಅ ಸ್ಟೋನ್ ಆರ್ ಅ ಹಾರ್ಡ್ ಸರ್ಫೇಸ್ ಈಸ್ ಕಾಲ್ಡ್ ಆಸ್ ಆನ್ ಎಪಿಟ್ಯಾಫ್. ಸೊ ದಿಸ್ ಈಸ್ ದ ರೈಟ್ ಆನ್ಸರ್. ಬಟ್ ಎನಿವೇ ಇದರ ಮೀನಿಂಗ್ ನೋಡೋಣ. ಕ್ಯಾಲಿಗ್ರಫಿ, ದಿ ಆರ್ಟ್ ಆಫ್ ರೈಟಿಂಗ್ ಬ್ಯೂಟಿಫುಲಿ. ದಿ ಆರ್ಟ್ ಆಫ್ ರೈಟಿಂಗ್ ಬ್ಯೂಟಿಫುಲಿ. ಯಾರ್ಯಾರ ಹತ್ರ ಬ್ಯೂಟಿಫುಲ್ ಹ್ಯಾಂಡ್ ರೈಟಿಂಗ್ ಇರುತ್ತೆ, ದೇ ಆರ್ ನೋನ್ ಆಸ್ ಕ್ಯಾಲಿಗ್ರಾಫರ್ಸ್. ಓಕೆ, ಒನ್ ಹೂ ನೋ ಆರ್ಟಿಸ್ಟಿಕಲ್ ರೈಟಿಂಗ್. ಓಕೆ, ಎಕ್ಸ್ಟೆಂಪೋರ್ ಅಂತ ಹೇಳಿದ್ರೆ ವಿದೌಟ್ ಪ್ರಿಪರೇಷನ್. ಅಂದರೆ ಅಕಸ್ಮಾತ್ ಒಂದು ಭಾಷಣ ಮಾಡಿದಾಗ ಅಲ್ಲೇ ಮಾತಾಡೋರನ್ನು ವಿ ಕಾಲ್ ದೆಮ್ ಆ್ಯಸ್ ಎಕ್ಸ್ಟೆಂಪೋರ್ ಸ್ಪೀಕರ್ಸ್. ಅಂದರೆ ಏನೂ ಇಲ್ಲದೆ ಆರ್ಶು ಭಾಷಣ ಅಂತ ಹೇಳ್ತಾರಲ್ಲ, ದೇ ಆರ್ ಕಾಲ್ಡ್ ಆಸ್ ಎಕ್ಸ್ಟೆಂಪೋರ್, ಆನ್ ದ ಸ್ಪಾಟ್ speakers. So now which is our option? Our option is B. A short text written is called as an epitaph. Fine. Then okay, moving on to the next one. Select the most appropriate meaning of the highlighted idiom. So idioms and phrases now already we have been doing regularly. So illi I was like, idellanu saha idiom. Adralli saha particularly like a fish out of water. In the new firm antandre enu, it's an industry, it's a profession, it's a company. ಫರ್ಮ್ ಅಂದರೆ ಸ್ಟಡಿ ಆಗಿರೋದು ಸಹ ಮೀನಿಂಗ್ ಆಗುತ್ತೆ. ಬಟ್ ಇಲ್ಲಿ ಈ ಕಾಂಟೆಕ್ಸ್ಟಲ್ಲಿ ಇಟ್ ಈಸ್ ಸಮ್ ಟೈಪ್ ಆಫ್ ಅ ನ್ಯೂ ಬಿಸ್ನೆಸ್ ಫರ್ಮ್, ಅಂದರೆ ಅ ಕಂಪನಿ ಇದೆ. ನಾವು ಐ ವಾಸ್ ಲೈಕ್ ಅ ಫಿಶ್ ಔಟ್ ಆಫ್ ವಾಟರ್. ನೀರ ಬಿಟ್ಟ ಮೀನಿನ ಹಾಗೆ. ಹೇಗಿರುತ್ತೆ ನೀರಿಂದ ಮೀನು ಹೊರಗಡೆ ಬಂದರೆ ಅದು ಒದ್ದಾಡತ್ತೆ, ಬಿಕಾಸ್ ಇಟ್ ಕ್ಯಾನ್ ನಾಟ್ ಬ್ರೀದ್, ಇಸಂಟ್ ಇಟ್? ಸೊ ಇಟ್ ಫೀಲ್ಸ್ ವೆರಿ ರೆಸ್ಟ್ಲೆಸ್, ವೆರಿ ಅನ್ಕಂಫರ್ಟೇಬಲ್. ಸೊ ಲೈಕ್ ಅ ಫಿಶ್ ಔಟ್ ಆಫ್ ವಾಟರ್ ಅನ್ನೋದನ್ನು ಇಡಿಯೋಮ್ಯಾಟಿಕ್ ಆಗಿ ಹೇಳ್ತೀವಿ. ಸೊ ಅವನು ಹೊಸ ಸಂಸ್ಥೆಗೆ ಹೋದಾಗ, ನ್ಯೂ ಆರ್ಗನೈಸೇಷನ್ಗೆ ಹೋದಾಗ, ಹಿ ಫೆಲ್ಟ್ ಲೈಕ್ ಅ ಫಿಶ್ ಔಟ್ ಆಫ್ ವಾಟರ್ ಅಂತ ಅಂದರೆ ನೋಸಿ ಎಟ್ ಫರ್ಮ್. ನೋಸಿ ಅಂತ ಅಂದ್ರೇನು, ಎಲ್ಲದರಲ್ಲೂ ಮೂಗು ತೋರಿಸ್ಕೊಂಡು ಬರೋವಂಥದ್ದು. ದಟ್ ಈಸ್ ಕಾಲ್ಡ್ ಆಸ್ ನೋಸಿನೆಸ್. ಆಲ್ ರೈಟ್. ಸೊ ದಿಸ್ ಮೇ ನಾಟ್ ಬಿ ಸೂಟೇಬಲ್. ವೆರಿ ಅಡ್ವೆಂಚರಸ್, ಏನಾದರೂ ಒಂದು ಮಾಡಬೇಕು ಅದು ಇದು ಅಂತ ಹೇಳಿ ಅಡ್ವೆಂಚರಸ್ ಆಗಿ ಎನರ್ಜೆಟಿಕ್ ಆ್ಯಂಡ್ ಡೈನಾಮಿಕ್ ಆಗಿರೋಂಥದ್ದನ್ನು ವಿ ಕಾಲ್ ಇಟ್ ವೆರಿ ಅಡ್ವೆಂಚರಸ್. ನೋ. ಆಲ್ವೇಸ್ ಕಂಫರ್ಟೇಬಲ್, ಎಲ್ಲಿ ಹೋದರೂ ಐ ಅಡ್ಜಸ್ಟ್ ಮೈ ಸೆಲ್ಫ್ ಅನ್ನೋದು ನೋ. ಲೈಕ್ ಅ ಫಿಶ್ ಔಟ್ ಆಫ್ ವಾಟರ್ ಅಂದರೆ ಬೀಯಿಂಗ್ ಅನ್ಕಂಫರ್ಟೇಬಲ್ ಆ್ಯಂಡ್ ರೆಸ್ಟ್ಲೆಸ್. ಏನು ಮಾಡೋದು, ನನ್ನ ಒಂದು ಪರಿಚಿತ ಜಾಗದಿಂದ ಹೊರಗಡೆ ಬಂದ ಹಾಗಿದೆ.
I'm not able to adjust to the new atmosphere ಅನ್ನೋದನ್ನು we call that type of a situation or an experience as like a fish out of water. Okay, so our option is D. Fine. Then the next one, find the most appropriate option to substitute the underlined segment in the given sentence. Okay, ಇಲ್ಲಿ ran in debt is the underlined word. Though Mr. Swami ran in debt, he did not stop wasting money. ಇಲ್ಲಿ ಅಗೇನ್ ran in debt ಅನ್ನೋದು ಒಂದು ಫ್ರೇಸಲ್ ಕಾಂಪೊಸಿಷನ್. ಓಕೆ, ಅಲ್ಲಿ ಒಂದು ಬಂದಿರೋ ಫ್ರೇಸಲ್ ಎಕ್ಸಸೈಸ್ ಅದು. ಸೊ ದೋ ಮಿಸ್ಟರ್ ಸ್ವಾಮಿ ran in debt and DEBT ಅಂದರೆ ಸಾಲ, ಡೆಟ್ ಅಂತ ಹೇಳಬೇಕು ಪ್ರೊನೌನ್ಸಿಯೇಷನ್, ಡೆಪ್ಟ್ ಅಂತ ಹೇಳಬಾರ್ದು. ಆ ಥರ ಸೈಲೆಂಟ್ ಆಗಿರೋವಂಥದ್ದು ಬೇಕಾದಷ್ಟಿದೆ. ಫಾರ್ ಎಕ್ಸಾಂಪಲ್ DOUBT ಡೌಟ್, B ಈಸ್ ಸೈಲೆಂಟ್, DOUT ಅಲ್ಲ ಡೌಟ್ ಸ್ಪೆಲ್ಲಿಂಗ್, DOUBT ಬಟ್ B ಈಸ್ ಸೈಲೆಂಟ್ ದೇರ್. ಸಿಮಿಲರ್ಲಿ DEBT, B ಈಸ್ ಸೈಲೆಂಟ್, ಡೆಟ್ ಅಂತ ಹೇಳಬೇಕು. ಡೆಟ್ ಅಂತ ಅಂದರೆ ಸಾಲ, ಲೋನ್ ಅಂತ ಅಂದರೆ ಸಾಲ, ಡೆಟ್ ಅಂದರೆ ಋಣನೂ ಆಗುತ್ತೆ ಸಾಲನೂ ಆಗುತ್ತೆ. ಓಕೆ, ಸೊ ಹಾಗಾಗಿ ಈಗ ದೋ ಮಿಸ್ಟರ್ ಸ್ವಾಮಿ ರ್ಯಾನ್ ಇನ್ ಡೆಟ್ ಅಂದ್ರೇನು, ಇಲ್ಲಿ ಸಾಲದಲ್ಲಿ ಮುಳುಗೋಗಿದ್ರು ಸಹ ಹಿ ಡಿಡ್ ನಾಟ್ ಸ್ಟಾಪ್ ವೇಸ್ಟಿಂಗ್ ಮನಿ, ಆದರೂ ಸಹ ಹಣನ ವೇಸ್ಟ್ ಮಾಡೋವಂಥದ್ದನ್ನು ನಿಲ್ಲಿಸಲಿಲ್ಲ. ಸೊ ದೋ ಮಿಸ್ಟರ್ ಸ್ವಾಮಿ ರ್ಯಾನ್ ಇನ್ ಡೆಟ್ ಅಂತ ಅಂದರೆ ಏನು, ಬಹಳಷ್ಟು ಸಾಲದಲ್ಲಿ ಮುಳುಗಿದ್ದರೂ ಸಹ ಇಲ್ಲಿ ರ್ಯಾನ್ ಇನ್ ಡೆಟ್ ಅನ್ನೋದು ರಾಂಗ್ ಫ್ರೇಸಲ್ ಕಾಂಬಿನೇಷನ್. ಆಲ್ ರೈಟ್, ರ್ಯಾನ್ ಇನ್ ಡೆಟ್ ಅನ್ನೋದಕ್ಕಿಂತ ಬೆಟರ್ ಆಪ್ಷನ್ ಏನು, ರ್ಯಾನ್ ಅಲಾಂಗ್ ಅಂದರೆ ಅದರ ಜೊತೆನೇ ಓಡಾಡೋವಂಥದ್ದು. ಸಿ ರ್ಯಾನ್ ಎಲ್ಲದಕ್ಕೂ ಕಾಮನ್ ಇದೆ, ದಟ್ ಈಸ್ ಕಾಲ್ಡ್ ಆಸ್ ಎ ಫ್ರೇಸಲ್ ಕಾಂಪೊಸಿಷನ್. ಓಕೆ, ಇದು ಪ್ರಿಪೋಸಿಷನ್. ಅಲಾಂಗ್, ಇಂಟು, ಟು, ಓವರ್, ಆಲ್ ದೀಸ್ ಆರ್ ಪ್ರಿಪೋಸಿಷನ್ಸ್. ಸೊ ವೆನ್ ವರ್ಬ್ ಆಸ್ ವೆಲ್ ಆಸ್ ಎ ಪ್ರಿಪೋಸಿಷನ್ ಗೆಟ್ ಕಂಬೈನ್ಡ್ ಅನ್ನೋವಾಗ ದಟ್ ಲೀಡ್ಸ್ ಆರ್ ಇಟ್ ಇಸ್ ಕಾಲ್ಡ್ ಆಸ್ ಅ ಫ್ರೇಸಲ್ ವರ್ಬ್. ಅದು ಬೇರೆನೇ ಮೀನಿಂಗ್ ಕೊಡುತ್ತೆ. ನಾವು ಈಗ ರ್ಯಾನ್ ಅಲಾಂಗ್ ಅನ್ನೋದು ತಪ್ಪು. ರ್ಯಾನ್ ಇಂಟು ಅಂತ ಹೇಳಿದಾಗ ಇದು ದಿಸ್ ಇಸ್ ದಿ ರೈಟ್ ಆಪ್ಷನ್ ಹಿಯರ್. ಇಲ್ಲಿ ರ್ಯಾನ್ ಇಂಟು ಡೆಟ್ ಅಂತ ಅಂದ್ರೇನು, ಅವನು ಸಾಲದಲ್ಲಿ ಮುಳುಗಿ ಹೋಗಿರೋಂಥದ್ದು, ಓಡೋದು ಅಂತ ಅಲ್ಲ. ರ್ಯಾನ್ ಅನ್ನೋದು ಲಿಟ್ರಲ್ ಆಗಿ ತಗೋಬೇಡಿ. ಸೊ ದಟ್ ಮೀನ್ಸ್ ಹಿ ಹ್ಯಾಸ್ ರನ್ ಇಂಟು ಡೆಟ್ ಅಂತ ಹೇಳಿದ್ರೆ ಅವನು ನೋಡ್ತಾನೆ ಅದರಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ ಅಂತ ಅರ್ಥ. ರ್ಯಾನ್ ಟು ಅಂದರೆ ಅಲ್ಲಿಗೆ ಓಡ್ ಹೋಗೋದು. ರ್ಯಾನ್ ಓವರ್ ಅಂತ ಹೇಳಿದ್ರೆ ಅದ್ರ ಮೇಲೆ ಹೋಗುವಂಥದ್ದು. ಸೊ ಇದೆಲ್ಲನೂ ರಾಂಗ್ ಆಗುತ್ತೆ. ಬಿ ಈಸ್ ದ ರೈಟ್ ಆಪ್ಷನ್. ಸೊ ಹಿ ರ್ಯಾನ್ ಇನ್ ಟು ಡೆಟ್ ಅಂತ ಹೇಳಿ, ಸೊ ಅವನು ಅದರಲ್ಲಿ ಮುಳುಗಿದ್ರು ಸಹ ಹಿ ಡಿಡ್ ನಾಟ್ ಸ್ಟಾಪ್ ವೇಸ್ಟಿಂಗ್ ಮನಿ. ಸೊ ಬಿ ಈಸ್ ದ ಆನ್ಸರ್. ದೆನ್ ಚೂಸ್ ದಿ ಇನ್ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್. ಅಗೇನ್ ಕರೆಕ್ಟಿಂಗ್ ದ ಎರರ್ಸ್ ಹಿಯರ್ ಫಾರ್ ದ ಸ್ಪೆಲ್ಲಿಂಗ್ಸ್. ನಾವು ಹರಾಸ್ ಅಂದರೆ ಟು ಟಾರ್ಚರ್, ಯಾರನ್ನಾದರೂ ತೊಂದರೆ ಮಾಡಿ ಅವ್ರನ್ನ ವೈಲೆಂಟಾಗಿ ಹ್ಯಾಂಡಲ್ ಮಾಡಿದಾಗ ದ್ಯಾಟ್ ಈಸ್ ಕಾಲ್ಡ್ ಆ್ಯಸ್ ಹರಾಸ್ಮೆಂಟ್. ಓಕೆ, ಸ್ವಲ್ಪ ಅವ್ರನ್ನ ಅಬ್ಯೂಸ್ ಮಾಡೋದು ಅದೆಲ್ಲನೂ. ದೆನ್ ಕೈನೆಟಿಕ್, ಇಲ್ಲಿ ಸ್ಪೆಲ್ಲಿಂಗ್ ನೋಡಿ, ಹರಾಸ್ ಸ್ಪೆಲ್ಲಿಂಗ್ ಬಂದು HARASS ದ ರಿಯಲ್ ಸ್ಪೆಲ್ಲಿಂಗ್. ಇಲ್ಲಿ HARR ಅಂತ ಇದೆ. ಸೊ ದೇರ್ಫೋರ್ ದಿಸ್ ಸ್ಪೆಲ್ಲಿಂಗ್ ಈಸ್ ರಾಂಗ್. ಕೈನೆಟಿಕ್ ಅಂತ ಅಂದರೆ ಏನು, ಎನಿಥಿಂಗ್ ದಟ್ ಮೂವ್ಸ್, ಎನಿಥಿಂಗ್ ದಟ್ ಈಸ್ ಮೊಬೈಲ್ ಅನ್ನೋದನ್ನು ವಿ ಕಾಲ್ ಇಟ್ ಆ್ಯಸ್ ಕೈನೆಟಿಕ್. ಸ್ಪೆಲ್ಲಿಂಗ್ ಕರೆಕ್ಟ್ ಇದೆ, ಹಾಗಾಗಿ ಅದನ್ನ ತಗೊಳ್ಳಲ್ಲ. ಇಂಕ್ಲಿಂಗ್ ಅಂತ ಅಂದ್ರೇನು, ನನಗೆ ಇದ್ರ ಬಗ್ಗೆ ಒಂದು ಸ್ವಲ್ಪನೂ ಕ್ಲೂನೇ ಸಿಗಲಿಲ್ಲ, ಹಿಂಟೇ ಸಿಗಲಿಲ್ಲ, ಐ ಡಿಡ್ ನಾಟ್ ಗೆಟ್ ಆ್ಯನ್ ಇಂಕ್ಲಿಂಗ್ ಅಬೌಟ್ ದ ಹೋಲ್ ಸಿಚುವೇಶನ್ ಅಂತ ಅಂದಾಗ ಅದನ್ನು ಇಂಕ್ಲಿಂಗ್. ಸ್ಪೆಲ್ಲಿಂಗ್ ಇಸ್ ಕರೆಕ್ಟ್ ಬಟ್ ಆಪ್ಷನ್ ಇಸ್ ರಾಂಗ್. ಜೋಕ್ಯುಲರ್ ಅಂತ ಅಂದರೆ ಜೋವಿಯಲ್ ಆಗಿ ಇರುವಂಥದ್ದು, ತಮಾಷೆಯಾಗಿ ಇರುವಂಥ ಒಬ್ಬ ವ್ಯಕ್ತಿನ ವಿ ಕಾಲ್ ಇಟ್ ಆಸ್ ಜೋಕ್ಯುಲರ್, ಲೈವ್ಲಿ, ಫನಿ, ಎಕ್ಸೆಟ್ರಾ. ಸೊ ಜೋಕ್ಯುಲರ್ ಮೂಮೆಂಟ್, ಫನಿ ಮೂಮೆಂಟ್, ಎಕ್ಸೆಟ್ರಾ. ನಾವು ಹರಾಸ್ ಇಸ್ ದ ರಾಂಗ್ ವರ್ಡ್, ದಟ್ ಈಸ್ ಸ್ಪೆಲ್ಡ್ wrongly. Therefore, I'm sorry. A is the option. Okay, not this. A is the option. Andreno ಆ ಸ್ಪೆಲ್ಲಿಂಗ್ ತಪ್ಪಾಗಿದೆ. Then select the most appropriate synonym of the given word. Synonym. Now you see a different exercise here. Synonym anta helidre meaning. All right. So adarde bere meaning andre onde meaning kodo tara bere word. Affront anta helidrenu innobarna that means ontara avamana madantadana it is called as affrontation. Andre enu innobna criticize madodu, condemn madodu, avana ಹೀಯಾಳಿಸೋದು ಅಥವಾ ಅವರನ್ನ ಒಂಥರ ಬಹಳ ಅವಮಾನ ಮಾಡೋದು, that is called
ಕಾಲ್ಡ್ ಆಸ್ affronting. ಓಕೆ, ಸೊ ನಾವು ಇಲ್ಲಿ ಡಿಪ್ರೆಸ್ ಅಂದರೆ ಬೀಯಿಂಗ್ ಸ್ಯಾಡ್, ಫೇಲ್ ಅಂದರೆ ಟು ಲೂಸ್, ಇನ್ಸಲ್ಟ್, ಎಸ್ ಅಫ್ರಾಂಟ್ ಅಂತ ಅಂದರೆ ಟು ಇನ್ಸಲ್ಟ್ ಅದರ್ಸ್, ಬೇರೆ ನಾವು ಇನ್ಸಲ್ಟ್ ಆಗೋದಲ್ಲ, ಇನ್ನೊಬ್ಬರನ್ನ ಇನ್ಸಲ್ಟ್ ಮಾಡೋದನ್ನು ವಿ ಕಾಲ್ ಇಟ್ ಆಸ್ ಅಫ್ರಾಂಟ್. ಆಲ್ ರೈಟ್, ಸೊ ನಾಟ್ ದಿಸ್, ಇನ್ಸಲ್ಟ್ ಇಸ್ ದಿ ಆನ್ಸರ್. ಟಾಲರೇಟ್ ಅಲ್ಲ, ಟಾಲರೇಟ್ ಅಂದರೆ ಸಹಿಸೋದು. ಸೊ ಸಿ ಈಸ್ ಅವರ್ option. Affront means to insult others. Then prefer the incorrectly spelt word. Again you see spelling checks ತುಂಬ ಇದು questions ಬರ್ತಾ ಇದೆ. ಸೊ ಇದು ನಿಮಗೆ vocabulary plus you see ಎಲ್ಲ ಆ್ಯಂಗಲ್ಸಿಂದನೂ ಯು ಆರ್ ಬೆನಿಫಿಟಿಂಗ್, ವೆದರ್ ಇಟ್ ಈಸ್ ಇನ್ ಸ್ಪೆಲ್ಲಿಂಗ್ ಆರ್ ಲರ್ನಿಂಗ್ ನ್ಯೂ ವರ್ಡ್ಸ್, ಓಕೆ, ಆರ್ ಯೂಸಿಂಗ್ ದ ವರ್ಡ್ಸ್ ಇನ್ ಅ ಸೆಂಟೆನ್ಸ್, ಪ್ರತಿಯೊಂದು ನಿಮಗೆ ಅಡ್ವಾಂಟೇಜೇ ಅದು. ಸೊ ದ ಮೋರ್ ಯು ಲಿಸನ್ ಟು ಸಚ್ ಎಕ್ಸಸೈಸಸ್ ಅಂತ ಹೇಳಿದ್ರೆ ನಿಮಗೆ ಡೆಫಿನೆಟ್ ಆಗಿ ಯು ವಿಲ್ ಗೆಟ್ ಬೆಟರ್ ಪ್ರಾಕ್ಟೀಸ್, ಓಕೆ, ವೆನ್ ಯು ಸ್ಪೀಕ್. ನಾವು ಪ್ರಿಫರ್ ದ ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್. ಇದರಲ್ಲಿ ಯಾವುದು ತಪ್ಪು ಸ್ಪೆಲ್ಲಿಂಗ್ ಇದೆ? ಪರ್ಟಿಕ್ಯುಲರ್, ದ ಸ್ಪೆಲ್ಲಿಂಗ್ ಈಸ್ ರೈಟ್. ಕ್ಯೂ, ಇಟ್ಸ್ ರಾಂಗ್. ಯಾಕೆಂದರೆ ಕ್ಯೂ ಸ್ಪೆಲ್ಲಿಂಗ್ ಏನು? ಕ್ಯೂ ಇ ಯು ಯು, ಕ್ಯೂ ಯು ಇ ಯು ಇ, ಕ್ಯೂ. ಆಲ್ ರೈಟ್, ಇದು ಬ್ರಿಟಿಷ್ ಸ್ಪೆಲ್ಲಿಂಗ್. ಯಾಕೆಂದರೆ ಬ್ರಿಟಿಷ್ ಸ್ಪೆಲ್ಲಿಂಗಲ್ಲಿ ಏನು ಅಂತ ಅಂದರೆ ಅಲ್ಲಿ ಬಳಸದೇ ಇರುವಂಥ ಸೌಂಡ್ಸ್ ಎಲ್ಲನೂ ಹೆಚ್ಚಾಗೇ ಇರುತ್ತೆ. ಆಲ್ ರೈಟ್, ಮೋರ್ ದ್ಯಾನ್ ವಾಟ್ ವಿ ಸೇ ದ ಲೆಟರ್ಸ್ ವಿಲ್ ಬಿ ಮೋರ್. ಓಕೆ, ಸೊ ಹಾಗಾಗಿ ಕ್ಯೂಗೆ ಇದು ನಿಜವಾದ ಸ್ಪೆಲ್ಲಿಂಗ್. ಆದರೆ ಅಮೆರಿಕನ್ಸ್ ಏನು ಮಾಡ್ತಾರೆ, ನಾವು ಯಾವುದನ್ನು ಬಳಸ್ತಾ ಇಲ್ವೋ ಅದನ್ನು ಯಾಕೆ ಹಾಕೋದು ಅಂತ ಹೇಳಿಬಿಟ್ಟು ವಾಟ್ ಎವರ್ ವಿ ದಟ್ ಮೀನ್ಸ್ ಅಟರ್, ಓಕೆ, ವಾಟ್ ಎವರ್ ವಿ ಪ್ರೊನೌನ್ಸ್ ಥ್ರೂ ದ ಸೌಂಡ್ ಅದನ್ನು ಮಾತ್ರ ಹಾಕೋಣ ಅಂತ. ಹಾಗಾಗಿ ಅಮೇರಿಕಾದಲ್ಲಿ ಯು ಸಿ ಓನ್ಲಿ ಕ್ಯೂ. ಸಾಕಲ್ಲ ಇದು, ಇಷ್ಟು ಉದ್ದ ಹಾಕಿ ಏನಕ್ಕೆ? ಅದು ಸೌಂಡ್ ಎನಿವೇ ಅದು ಕ್ಯೂ ಅಂತಲೇ ಬರ್ತಾ ಇದೆ. ಸೊ ವೈ ಯೂಸ್ ಸೋ ಮೆನಿ ಸೌಂಡ್ಸ್ ಹಿಯರ್ ಆರ್ ಲೆಟರ್ಸ್ ದೇರ್? ಒಂದೇ ಸೌಂಡ್ಗೆ ಇಷ್ಟು ಅಕ್ಷರಗಳು ಯಾಕೆ? ಸೊ ದೇರ್ಫೋರ್ ಇದು ಅಮೇರಿಕನ್ ಸ್ಪೆಲ್ಲಿಂಗ್. ಆದರೆ ನಾವು ಯೂಶ್ವಲ್ ಆಗಿ ಇಂಗ್ಲೀಷ್ ಅನ್ನೋವಾಗ ಅಮೇರಿಕನ್ ಸ್ಪೆಲ್ಲಿಂಗ್ ಗುಡ್ ಫಾರ್ ಸ್ಪೀಕಿಂಗ್, ಓಕೆ, ಎಲ್ಲ ಶಾರ್ಟ್ಕಟ್ ಮಾಡಿ ನಿಮ್ಮ ಸ್ಲ್ಯಾಂಗ್ಸ್ ಎಲ್ಲ ಯೂಸ್ ಮಾಡಿ ಇರೋವಂಥದ್ದು. ಬಟ್ ಅಫಿಷಿಯಲ್ ಆಗಿ ಯೂಶ್ವಲ್ ಆಗಿ ನಾವು ಫಾಲೋ ಮಾಡೋವಂಥದ್ದು ಬ್ರಿಟಿಷ್ ಸ್ಪೆಲ್ಲಿಂಗ್, ಬ್ರಿಟಿಷ್ ಇಂಗ್ಲೀಷ್. ಸೊ ದೇರ್ಫೋರ್ ಕ್ಯೂ ಸ್ಪೆಲ್ಲಿಂಗ್ ಬಂದು ಕ್ಯೂ ಯು ಇ ಯು ಇ. ಆಲ್ ರೈಟ್, ಸೊ ದಿಸ್ ಈಸ್ ದಿ ರಾಂಗ್ಲಿ ಸ್ಪೆಲ್ಟ್ ವರ್ಡ್ ಆ್ಯಂಡ್ ಅವರ್ ಆಪ್ಷನ್ ಈಸ್ ಬಿ. ಓಕೆ, ರೆಕಮೆಂಡ್ ಸ್ಪೆಲ್ಲಿಂಗ್ ಇಸ್ ಕರೆಕ್ಟ್, RECOMMED. ಓಕೆ, ಅಪೋಸಿಷನ್ OPPOSITION. ಸೊ ಇವೆಲ್ಲನೂ ಕರೆಕ್ಟ್ ಇದೆ ಅನ್ನೋದಕ್ಕೋಸ್ಕರ ಅದನ್ನು ನಾವು ರಾಂಗ್ ಹಾಕೋಣ, ರಾಂಗ್ ಆಗಿರೋದನ್ನು ಕರೆಕ್ಟ್ ಹಾಕೋಣ, ಬಿಕಾಸ್ ದಟ್ ಈಸ್ ವಾಟ್ ವಿ ವಾಂಟ್, ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್. ಸೊ ದಿಸ್ ಇಸ್ ದಿ ಆನ್ಸರ್. ದೆನ್ select the option that expresses the given sentence in the active voice. Now we are coming to a beautiful exercise called as active and passive voice. Active andre enu? Now please remember, ಇದು ಚೇಂಜ್ ಆಫ್ ವಾಯ್ಸಸ್. ಇದು ನಾನು ಡೀಟೇಲ್ ಆಗಿ ಹೋಗ್ತಾ ಇಲ್ಲ, ವಿಲ್ ಟೇಕ್ ಅಪ್ ಅ ವೆರಿ ಎಲಾಬೊರೇಟ್ ಸೆಷನ್ ಆನ್ ದಿಸ್ ನೆಕ್ಸ್ಟ್ ಟೈಮ್. ಈಗ ಆ್ಯಕ್ಟಿವ್ ವಾಯ್ಸ್ ಅಂತ ಹೇಳಿದಾಗ ವಾಯ್ಸ್ ಅಂದರೆ ನಮ್ಮ ಧ್ವನಿ ಅಲ್ಲ. ನಾವು let us see one example. She gave the child a biscuit. ಅಂದರೆ ಅವಳು ಮಗುಗೆ ಒಂದು ಬಿಸ್ಕೆಟನ್ನು ಕೊಟ್ಟಳು. ಶಿ ಗೇವ್ ದ ಚೈಲ್ಡ್ ಅ ಬಿಸ್ಕೆಟ್. ಓಕೆ, ನಾವು ಇಲ್ಲಿ ಯಾರು ಕೊಡ್ತಾ ಇರೋದು? ಶಿ. ಆಲ್ ರೈಟ್, ಸೊ ನಾವು ಯಾರು ಆ ಸೆಂಟೆನ್ಸಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ದ ಡೂವರ್ ಆಫ್ ದಿ ಆ್ಯಕ್ಷನ್, ಯಾರು ಆ ಸೆಂಟೆನ್ಸಲ್ಲಿ ಏನು ಹೇಳ್ತಾ ಇರೋದೋ ಮಾಡ್ತಾ ಇರೋದೋ ಒಂದು ವರ್ಬನ್ನು ರೆಸ್ಪಾನ್ಸಿಬಿಲಿಟಿ ತಗೊಳ್ತಿದ್ದಾರೆ, ಅವ್ರನ್ನ ನಾವು ಡೂವರ್ ಅಂತ ಅಂದರೆ ಸಬ್ಜೆಕ್ಟ್ ಅಂತ ಪರಿಗಣಿಸ್ತೀವಿ. ಅವ್ರ ಬಗ್ಗೆ ಇರ್ಬೋದು, ಅವರು ಅಥವಾ ಮಾಡ್ತಾ ಇರೋವಂಥದ್ದು ಇರಬಹುದು. ಸೊ ಶಿ ಅನ್ನೋದು ಸಬ್ಜೆಕ್ಟ್. ಆ್ಯಂಡ್ ನಾವು ವಾಯ್ಸ್ ಮಾಡೋವಾಗ ವರ್ಬ್ ಕಂಪಲ್ಸರಿಯಾಗಿ ಇರಬೇಕು. ಎಲ್ಲದನ್ನು ನಾವು ಆ್ಯಕ್ಟಿವ್ ಟು ಪ್ಯಾಸಿವ್, ಪ್ಯಾಸಿವ್ ಟು ಆ್ಯಕ್ಟಿವ್ ಮಾಡೋಕ್ಕಾಗಲ್ಲ. ಅಲ್ಲಿ ವರ್ಬ್ ಇದ್ದು ಆ ವರ್ಬನ್ನು ನಾವು ಚೇಂಜ್ ಮಾಡೋ ಥರ ಇದ್ದರೆ ಮಾತ್ರ ಅಲ್ಲಿ ಆಗತ್ತೆ. ಓಕೆ, ಶಿ ಗೇವ್ ಕೊಟ್ಟಳು.
ಶಿ ಗೇವ್ ಅಂತ ಹೇಳಿ ಕ್ಯಾನ್ ವಿ ಸ್ಟಾಪ್ ಅಟ್ ದ್ಯಾಟ್, ಅವಳು ಕೊಟ್ಲು ಅಂತ ಅನ್ನೋವಾಗ ಕ್ವಶನ್ಸ್ ಬರುತ್ತೆ, ಏನನ್ನು ಕೊಟ್ಲು, ಯಾರಿಗೆ ಕೊಟ್ಲು ಅನ್ನೋ ಕ್ವಶನ್ ಬರುತ್ತೆ ಅಲ್ವಾ. ಸೊ ಹಾಗಾಗಿ ಆ ಆ್ಯಕ್ಷನ್ ಅಲ್ಲಿ ಕೊಟ್ಟಳು ಅಂತ ಹೇಳಿದ್ರೆ ತಗೊಳ್ಳೋಕ್ಕೆ ಅಲ್ಲಿ ಒಬ್ರು ಇರಬೇಕಲ್ಲ. ಆ್ಯಂಡ್ ದಟ್ ಈಸ್ ವೈ ದಿ ಆ್ಯಕ್ಷನ್ ಆಫ್ ಗಿವಿಂಗ್ ಇಸ್ ಟ್ರಾನ್ಸ್ಫರ್ಡ್ ಟು ಆ್ಯನ್ ಆಬ್ಜೆಕ್ಟ್. ಅಂದರೆ ಅವಳು ಕೊಡ್ತಾ ಇರೋದನ್ನು ತಗೊಳ್ಳೋಕ್ಕೆ ಒಬ್ಬರು ರೆಸಿಪಿಯೆಂಟ್ ಬೇಕು, ರಿಸೀವರ್ ಬೇಕು ಅಲ್ವಾ. ದ್ಯಾಟ್ ಈಸ್ ಕಾಲ್ಡ್ ಆಸ್ ದಿ ಆಬ್ಜೆಕ್ಟ್. ಇಲ್ಲಿ ಆಬ್ಜೆಕ್ಟ್ ಯಾರು, ಇದು ಇವಳು ಕೊಡ್ತಾ ಇರೋವಂಥದ್ದು, ಕರ್ತೃ ಅಂದರೆ ಕಾರ್ಯ ಯಾರು ಮಾಡ್ತಿದ್ದಾರೆ, ಶಿ. ಅವಳು ಏನು ಮಾಡ್ತಿದ್ದಾಳೆ, ವರ್ಬ್ ಗಿವಿಂಗ್, ಶಿ ಗೇವ್, ಪಾಸ್ಟ್ ಟೆನ್ಸ್. ಓಕೆ, ಯಾರಿಗೆ ಕೊಟ್ಲು, ಚೈಲ್ಡ್. ಸೊ ನಾವು ಇಲ್ಲಿ ನೋಡಿ, ಇದು ಎಸ್ ಅಂದರೆ ಗೇವ್ ಅನ್ನೋದು ವಿ, ದಟ್ ಈಸ್ ವರ್ಬ್. ದ ಚೈಲ್ಡ್ ಅನ್ನೋದು ಆಬ್ಜೆಕ್ಟ್, ಅಂದರೆ ಯಾರು ಆ ಆ್ಯಕ್ಷನನ್ನು ರಿಸೀವ್ ಮಾಡ್ತಾರೆ ಅವರನ್ನು ಅಥವಾ ಅದನ್ನು ನಾವು ಆಬ್ಜೆಕ್ಟ್ ಅಂತ ಕರಿತೇವೆ. ಓಕೆ, ಬಿಕಾಸ್ ಆ ಆ್ಯಕ್ಷನನ್ನು ಅವರು ರಿಸೀವ್ ಮಾಡ್ತಿದ್ದಾರೆ. ಚೈಲ್ಡ್ ಏನು ರಿಸೀವ್ ಮಾಡ್ತಿದೆ ಅಂದ್ರೇನು, ಅವಳು ಕೊಡ್ತಾ ಬಿಸ್ಕೆಟ್ ಕೊಡೋವಂತಹ ಆ್ಯಕ್ಷನನ್ನು ಚೈಲ್ಡ್ ರಿಸೀವ್ ಮಾಡ್ತಿದೆ. ಆಲ್ ರೈಟ್, ಇಲ್ಲಿ ಆ ಬಿಸ್ಕೆಟ್ ಏನು ಅಂತಂದರೆ ಅದು ಕಾಂಪ್ಲಿಮೆಂಟ್ರಿ, ಅಂದ್ರೇನು ಅಲ್ಲಿ ಶಿ ಗೇವ್, ಅದು ಇನ್ನೊಂದು ಆಬ್ಜೆಕ್ಟು, ಶಿ ಗೇವ್ ಅ ಬಿಸ್ಕೆಟ್ ಅಂತಲೂ ಬರಬಹುದು. ಬಟ್ ಇಲ್ಲಿ ವಾಟ್ ಡಿಡ್ ಶಿ ಗಿವ್, ಆ್ಯನ್ ಬಿಸ್ಕೆಟ್, ಇದು ಸಹ ಆಬ್ಜೆಕ್ಟ್ ಆಗುತ್ತೆ. ಬಟ್ ಅದರ ಬಗ್ಗೆ ನಾವು ಓನ್ಲಿ ಒನ್ ಆಬ್ಜೆಕ್ಟ್ ವಿ ವಿಲ್ ಟೇಕ್, ದ ಫಸ್ಟ್ ಆಬ್ಜೆಕ್ಟ್. ಸೊ ಶಿ ಗೇವ್ ದ ಚೈಲ್ಡ್. ಈಗ ನೋಡೋಣ, ಶಿ ಗೇವ್ ದ ಚೈಲ್ಡ್. ಸೊ ಎಸ್, ವಿ ಆ್ಯಂಡ್ ಓ ಈ ಥರ ಆರ್ಡರ್ ಇತ್ತು ಅಂದರೆ ಇದನ್ನು ಆ್ಯಕ್ಟಿವ್ ವಾಯ್ಸ್ ಅಂತ ಕರಿತೇವೆ. ಆ್ಯಕ್ಟಿವ್ ಅಂತ ಅಂದ್ರೇನು, ಸಬ್ಜೆಕ್ಟ್ ಈಸ್ ಡೂಯಿಂಗ್, ಸಬ್ಜೆಕ್ಟ್ ಹ್ಯಾಸ್ ಕಮ್ ಟು ದ ಫಸ್ಟ್ ಪಾರ್ಟ್ ಆಫ್ ದ ಸೆಂಟೆನ್ಸ್. ಸಬ್ಜೆಕ್ಟ್ಗೆ ಪ್ರಾಮುಖ್ಯತೆ ಕೊಡ್ತಾ ಇರೋದ್ರಿಂದ, ಅದು ಸೆಂಟೆನ್ಸಿನ ಮೊದಲನೇ ಭಾಗದಲ್ಲಿ ಇರೋದ್ರಿಂದ ನಾವು ಅದನ್ನು ಆ್ಯಕ್ಟಿವ್ ಅಂತ ಹೇಳ್ತೀವಿ. ಅಲ್ಲಿ ಶಿ ಸುಮ್ಮನೆ ಡಮ್ಮಿ ಆಗಿ ಕೂತಿಲ್ಲ, ಅವಳೇನೋ ಒಂದು ಆ್ಯಕ್ಷನನ್ನು ಮಾಡ್ತಾ ಇದ್ದಾಳೆ, ಕೊಡ್ತಾ ಇದ್ದಾಳೆ. ಸೊ therefore this is called as an active voice because subject is active and it is in the first part of the sentence. Okay, ಈಗ passive ಅಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ವಿಥೌಟ್ ಚೇಂಜಿಂಗ್ ದ ಮೀನಿಂಗ್, ಅರ್ಥ ಕೆಡಬಾರ್ದು, ಟೆನ್ಸ್ ಕೆಡಬಾರ್ದು. ಹಾಗಾಗಿ ಅದನ್ನು ಪ್ಯಾಸಿವ್ ಅಲ್ಲಿ ಮಾಡಬೇಕು. ಅಂದರೆ ಹೇಗೆ ನೋಡೋಣ. ಈಗ ನನಗೆ ಪ್ಯಾಸಿವ್ ಅಲ್ಲಿ ಮಾಡೋವಾಗ ಸಬ್ಜೆಕ್ಟನ್ನು ನಾನು ಡಮ್ಮಿ ಮಾಡಬೇಕು, ಪ್ಯಾಸಿವ್ ಮಾಡಬೇಕು. ಪ್ಯಾಸಿವ್ ಅಂದ್ರೇನು, ಇನ್ಆ್ಯಕ್ಟಿವ್. ಓಕೆ, ಸೊ ಸಬ್ಜೆಕ್ಟನ್ನು ನಾನು ಡಮ್ಮಿ ಮಾಡಿ ಆಬ್ಜೆಕ್ಟನ್ನು ಬೆಟರ್ ಮಾಡ್ತೀನಿ. ಓಕೆ, ಆಬ್ಜೆಕ್ಟ್ಗೆ ಇಂಪಾರ್ಟೆನ್ಸ್ ಕೊಡ್ತೀನಿ. ಸೊ ವಾಟ್ ಡು, ಐ ಬ್ರಿಂಗ್ ದಿ ಆಬ್ಜೆಕ್ಟ್ ಟು ದ ಫಸ್ಟ್ ಪಾರ್ಟ್ ಆಫ್ ದ ಸೆಂಟೆನ್ಸ್. ನನಗೆ ಸಬ್ಜೆಕ್ಟ್ ಬೇಕಾಗಿಲ್ಲ, ಆಬ್ಜೆಕ್ಟ್ ಇಂಪಾರ್ಟೆಂಟ್ ನನಗೆ. ಸೊ ನಾನು ಆಬ್ಜೆಕ್ಟನ್ನು ಫಸ್ಟಿಗೆ ತರ್ತೀನಿ. ಸೊ ದ ಚೈಲ್ಡ್ ಈಸ್ ದ ಆಬ್ಜೆಕ್ಟ್ ಅಲ್ವಾ. ಸೊ ಈಗ ಚೈಲ್ಡನ್ನು ಇರೋವಾಗ ಅದರ ಅರ್ಥ ಕೆಡಬಾರ್ದು, ಟೆನ್ಸು ಕೆಡಬಾರ್ದು. ಇಲ್ಲಿ ನೋಡಿ, ಟೆನ್ಸ್ ಏನಿದೆ, ಶಿ ಗೇವ್ ದ ಚೈಲ್ಡ್ ಅ ಬಿಸ್ಕೆಟ್ ಅಂತ ಹೇಳಿದ್ರೆ ಅವಳು ಮಗುವಿಗೆ ಬಿಸ್ಕೆಟನ್ನು ಕೊಟ್ಟಳು. ಓಕೆ, ಕೊಟ್ಟಳು ಅನ್ನೋದು ಪಾಸ್ಟ್ ಟೆನ್ಸ್, ಕೊಡು ಅನ್ನೋದು ನೆಕ್ಸ್ಟ್ ಫ್ಯೂಚರ್, ಕೊಡ್ತಿದ್ದಾಳೆ ಪ್ರೆಸೆಂಟ್ ಕಂಟಿನ್ಯೂಯಸ್, ಕೊಟ್ಟಿದ್ದಾಳೆ ಅಂತಂದರೆ ಪ್ರೆಸೆಂಟ್ ಪರ್ಫೆಕ್ಟ್. ಕೊಟ್ಟಿದ್ದಾಳೆ, ಇನ್ನೂ ಅವನ ಹತ್ರ ಇದೆ. ಕೊಟ್ಟುಬಿಟ್ಟಿದ್ದಾಳೆ ಅಂದರೆ ಕೊಟ್ಟಾಗಿದೆ. ಕೊಟ್ಟಿದ್ದಳು ಅಂತಂದರೆ ಪಾಸ್ಟ್ ಪರ್ಫೆಕ್ಟ್. ಸೊ ಈ ರೀತಿ ಸ್ವಲ್ಪ ಒಂದು ದ ಸ್ಟೇಟಸ್ ಆಫ್ ಆ್ಯಕ್ಷನ್ ಕಂಪ್ಲೀಟ್ ಆಗಿದೆಯಾ ಇಲ್ವಾ ಅಂತ ಹೇಳೋದೆ ಟೆನ್ಸ್. ಈಗ ಇದರಲ್ಲಿ ಏನಿದೆ, ಅವಳು ಮಗುವಿಗೆ ಬಿಸ್ಕೆಟನ್ನು ಕೊಟ್ಟಳು ಅನ್ನೋದನ್ನು ಅದು ಪಾಸ್ಟ್ ಟೆನ್ಸಲ್ಲಿದೆ. ಬಿಕಾಸ್ ಪಾಸ್ಟ್ ಯಾಕೆ ಅಂತ ಹೇಳಿದ್ರೆ ಗಿವ್, ಪಾಸ್ಟ್ ಏನು, ಗೇವ್. ಅರ್ಥ ಆಯ್ತಾ. ಸೊ ಶಿ ಗೇವ್ ದ ಚೈಲ್ಡ್ ಅ ಬಿಸ್ಕೆಟ್ ಅನ್ನೋವಾಗ ನಾವು ಪ್ಯಾಸಿವ್ಗೆ ಕನ್ವರ್ಟ್ ಮಾಡೋವಾಗ ಅದು ಯಾವ ಟೆನ್ಸ್ ಇದೆ ಆ ಟೆನ್ಸಿಗಿಂತಾನು ಒಂದು ಸ್ಟೆಪ್ ಇನ್ನೂ ಪಾಸ್ಟ್ಗೆ ಹೋಗುತ್ತೆ. ಲೆಟ್ ಮಿ ಎಕ್ಸ್ಪ್ಲೇನ್ ಟು ಯು ನೌ. Please follow this attentively. She is the subject,
gave is the verb, the child is the object, and a biscuit is another object, two objects. Okay. ನಾವು ಇದು ಈ ಎಸ್ ವಿ ಒ ಆರ್ಡರ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಇಟ್ ಈಸ್ ಕಾಲ್ಡ್ ಆ್ಯಸ್ ಆ್ಯಕ್ಟಿವ್ ವಾಯ್ಸ್. ಓಕೆ. ಗೇವ್ ಅನ್ನೋದು ಗಿವ್ ಪ್ರೆಸೆಂಟ್ ಟೆನ್ಸ್, ಗೇವ್ ಪಾಸ್ಟ್ ಟೆನ್ಸ್, ಗಿವನ್ ಪಾರ್ಟಿಸಿಪಲ್, ಪಾಸ್ಟ್ ಪಾರ್ಟಿಸಿಪಲ್ ಆರ್ ಪಾರ್ಟಿಸಿಪಲ್. ಗಿವ್, ಗೇವ್, ಗಿವನ್ ನೆನ್ಪಿಟ್ಕೊಳ್ಳೇಬೇಕು ನೀವು. ಈಗೇನಾಗತ್ತೆ, ಶಿ ಗೇವ್ ದ ಚೈಲ್ಡ್ ಅನ್ನೋವಾಗ, ಆ್ಯಂಡ್ ವೆನ್ ಐ ಬ್ರಿಂಗ್ ಇಟ್ ಟು ದ ಪ್ಯಾಸಿವ್, ಪ್ಯಾಸಿವ್ ಅಲ್ಲೇನು ಆಬ್ಜೆಕ್ಟ್ ಕಮ್ಸ್ ಫಸ್ಟ್, ದ ಚೈಲ್ಡ್ ಏನು ಬರುತ್ತೆ ಇಲ್ಲಿ, ಅವಳು ಮಗುವಿಗೆ ಬಿಸ್ಕೆಟನ್ನು ಕೊಟ್ಟಳು. ಮಗುನ ಫಸ್ಟ್ ಪಾಠಕ್ಕೆ ತನ್ನಿ. ಮಗುವು ಅವಳಿಂದ ಬಿಸ್ಕೆಟನ್ನು ಅಂದರೆ ಅವಳಿಂದ ಅಂದರೆ ಶಿ ಕೊಡಲ್ಪಟ್ಟಿತ್ತು. ಬಿಸ್ಕೆಟ್ಟು ಮಗುವಿಗೆ ಅವಳಿಂದ ಕೊಡಲ್ಪಟ್ಟಿತ್ತು. ರೈಟ್. ಅವಳು ಮಗುವಿಗೆ ಬಿಸ್ಕೆಟನ್ನು ಕೊಟ್ಟಳು. ಆಬ್ಜೆಕ್ಟ್ ಅಂತ ಅಂದರೆ ಇಲ್ಲಿ ಅಂದರೆ ಮಗುವಿಗೆ ಬಿಸ್ಕೆಟನ್ನು ಕೊಡಲ್ಪಟ್ಟಿತ್ತು. ರೈಟ್. ಸೊ ಹಾಗಾಗಿ ದ ಚೈಲ್ಡ್ ವಾಸ್ ಗಿವನ್. ಇಲ್ಲಿ ಏನು ಬರಬೇಕಿಲ್ಲಿ, ಅರ್ಥ ಕೆಡದೆ. was given a biscuit by her. Now you see, passive voice ಅಲ್ಲಿ the child ಅಂದರೆ ಆಬ್ಜೆಕ್ಟ್ ಫಸ್ಟ್ ಬರುತ್ತೆ. ಗಿವ್ ಬಟ್ ಟೆನ್ಸ್ ಒಂದು ಹೆಜ್ಜೆ ಪಾರ್ಟಿಸಿಪಲ್ ಆಗುತ್ತೆ, ವರ್ಬ್. ಅ ಬಿಸ್ಕೆಟ್ ಬೈ ಹರ್. ಸೊ ಇಲ್ಲಿ ಸಬ್ಜೆಕ್ಟ್. ಯಾರು ಕೊಟ್ಟಿದ್ದು? ಶಿ, ಅವಳಿಂದ ಕೊಡಲ್ಪಟ್ಟಿತ್ತು. ಮಗುವಿಗೆ ಒಂದು ಬಿಸ್ಕೆಟ್ಟು ಅವಳಿಂದ ಕೊಡಲ್ಪಟ್ಟಿತು. ಅಂದರೆ ಅವಳು ಕೊಟ್ಟಳು ಅನ್ನೋದು ಇನ್ನೂ ಒಂದು ಸ್ಟೆಪ್ ಹಿಂದೆ ಹೋಗಿ ಪಾಸ್ಟಿಗೆ ಹೋಗಿ ಅವಳಿಗೆ ಮಗುವಿಗೆ ಅವಳು ಅಂದರೆ ದಟ್ ಈಸ್ ದ ಚೈಲ್ಡ್ ವಾಸ್ ಗಿವನ್. ಮಗುವಿಗೆ ಕೊಡಲ್ಪಟ್ಟಿತು, ವಾಸ್ ಗಿವನ್. ಆಲ್ ರೈಟ್. ವಾಸ್ ಗಿವನ್, ಅವಳಿಂದ ಕೊಡಲ್ಪಟ್ಟಿತು, ವಾಸ್ ಗಿವನ್. ಕೊಟ್ಟಳು, ಕೊಡಲ್ಪಟ್ಟಿತು. ಯು ಸಿ, ಅಂದರೆ ಕೊಟ್ಟಳು ಅಂತಂದರೆ ಶಿ ಈಸ್ ಇಂಪಾರ್ಟೆಂಟ್, ಅವಳು ಕೊಡ್ತಿದ್ದಾಳೆ. ಕೊಡಲ್ಪಟ್ಟಿತು ಅಂದರೆ ಯಾರು ಕೊಟ್ಟರು ಪರವಾಗಿಲ್ಲ, ಆದರೆ ಯಾರಿಗೆ ಸಿಕ್ಕಿದ್ದು? ದ ಚೈಲ್ಡ್. ಸೊ ಆಬ್ಜೆಕ್ಟ್ ಈಸ್ ಇಂಪಾರ್ಟೆಂಟ್ ಅಲ್ಲಿಗೆ. ಸೊ ಪ್ಯಾಸಿವ್ ಅಂತ ಹೇಳಿದ್ರೆ ಸಬ್ಜೆಕ್ಟ್ ಬಿಕಮ್ಸ್ ಸೈಲೆಂಟ್, ಆಬ್ಜೆಕ್ಟ್ ಬಿಕಮ್ಸ್ ಮೋರ್ ಇಂಪಾರ್ಟೆಂಟ್, ಆ್ಯಂಡ್ ಚೇಂಜ್ ಬಂದು ವರ್ಬಲ್ ಒಂದು ಕಾಂಬಿನೇಷನಲ್ಲಿ ಚೇಂಜ್ ಆಗತ್ತೆ. ಸೊ ದ ಚೈಲ್ಡ್ ಗೇವ್ ಹರ್ ಅ ಬಿಸ್ಕೆಟ್ ಬರಲ್ಲ, ಅಂದರೆ ಚೈಲ್ಡ್ ಬಿಸ್ಕೆಟ್ನ ಅವಳು ಕೊಟ್ಲು ಅಂತ ಮೀನಿಂಗ್ ಚೇಂಜ್ ಆಗತ್ತೆ. Therefore, child was ಇಲ್ಲೊಂದು ಆಕ್ಸಿಲರಿ ವರ್ಬ್ ಬರಲೇಬೇಕು. ಆ ಮಗುವಿಗೆ ಕೊಡಲ್ಪಟ್ಟಿತು ಹಾಗೆ ಬರಬೇಕು ಮೀನಿಂಗ್. ಮಗುವಿಗೆ ಕೊಡಲ್ಪಟ್ಟಿತು ಏನು? ಅವಳಿಂದ ಬಿಸ್ಕೆಟ್. ಮಗುವಿಗೆ ಅವಳಿಂದ ಬಿಸ್ಕೆಟ್ ಕೊಡಲ್ಪಟ್ಟಿತು. ಕೊಟ್ಟಳು, ಕೊಡಲ್ಪಟ್ಟಿತು. ಸೊ ಯು ಆರ್ ಗೋಯಿಂಗ್ ಒನ್ ಸ್ಟೆಪ್ ಅಹೆಡ್ ಇನ್ ದ ಪಾಸ್ಟ್ ಟೆನ್ಸ್. ಸೊ ಹಾಗಾಗಿ ಇಲ್ಲಿ ಗೇವ್ ಅನ್ನೋದು ಗಿವನ್ ಬರುತ್ತೆ, ಗಿವ್ ಇದ್ದರೆ ಗೇವ್ ಬರುತ್ತೆ. ಸೊ ಒನ್ ಸ್ಟೆಪ್ ಬ್ಯಾಕ್ ಹೋಗಬೇಕು, ಪಾಸ್ಟ್ ಹೋಗಬೇಕು. ಸೊ ವಿ ವಿಲ್ ಫಾಲೋ ಇಟ್ ಅಪ್ ವಿತ್ ಫ್ಯೂ ಮೋರ್ ಎಕ್ಸಸೈಸಸ್ ಲೇಟರ್ ಆನ್. ಬಟ್ ಇಲ್ಲಿ ನೋಡೋಣ, ದಟ್ ಈಸ್ ಇಲ್ಲಿ ಕನ್ವರ್ಟ್ ಮಾಡೋದು. ಸೊ ಇಲ್ಲಿ ನಾವು ದಿಸ್ ಈಸ್ ಎಕ್ಸಸೈಸ್. ಮೈ ಪಾಕೆಟ್ ಹ್ಯಾಸ್ ಬೀನ್ ಪಿಕ್ಡ್. ಮೈ ಪಾಕೆಟ್ ಹ್ಯಾಸ್ ಬೀನ್ ಪಿಕ್ಡ್. ಇಲ್ಲಿ ನಾವು ಇಷ್ಟು ಹೊತ್ತು ನಾವು ಮಾಡಿದ್ದು ಆ್ಯಕ್ಟಿವ್ ಟು ಪ್ಯಾಸಿವ್. ಈಗ ಪ್ಯಾಸಿವ್ ಟು ಆ್ಯಕ್ಟಿವ್ ಹೇಗೆ ಮಾಡೋದು ನಾವು ಅದನ್ನು ನೋಡಿದ್ದೀವಿ. ಪ್ಯಾಸಿವ್ ಟು ಆ್ಯಕ್ಟಿವ್. ಫೈನ್. ಓಕೆ. ಮೈ ಪಾಕೆಟ್ has been picked. Let us see. She has learnt English. She, subject. Has learnt, verb. English, object. So this is active voice. ಅವಳು ಇಂಗ್ಲೀಷನ್ನು ಕಲ್ತಿದ್ದಾಳೆ. ಆ ಕಲ್ತಿದ್ದಾಳೆ ಲರ್ನ್
learned. This is the root word, and then the past, this is present, past, and the participle. ಅಂದರೆ ಪಾಸ್ಟ್ ಅಂದರೆ ಕಂಪ್ಲೀಟ್ನೆಸ್ ಬರೋ ಅಂಥದ್ದನ್ನು. ಶಿ ಹ್ಯಾಸ್ ಲರ್ನ್ ಪ್ರೆಸೆಂಟಲ್ಲಿದೆ, ಹ್ಯಾಸ್ ಪ್ರೆಸೆಂಟ್. ಕಲ್ತಿದ್ದಾಳೆ, ರಿಮೆಂಬರ್ ದಟ್. ಅವಳು ಇಂಗ್ಲೀಷನ್ನು ಕಲ್ತಿದ್ದಾಳೆ. ಕಲಿತಿದ್ದಾಳೆ ಬೇರೆ, ಕಲ್ತಿದ್ದಾಳೆ. ಆಲ್ರೆಡಿ ಲರ್ನ್ಡ್, ಕಲ್ತ್ಬಿಟ್ಟಿದ್ದಾಳೆ. ಆಲ್ ರೈಟ್. ಅವಳು ಏನನ್ನು, ಇಂಗ್ಲೀಷನ್ನು ಕಲ್ತಿದ್ದಾಳೆ ಅಂತ ಹೇಳಿದ್ರೆ ಕಲ್ತಿರೋದು ಮರ್ತೋಗಿಲ್ಲ, ಇಟ್ ಈಸ್ ಸ್ಟಿಲ್ ವಿತ್ ಹರ್. ಕಲ್ತಿದ್ದಾಳೆ, ಇಟ್ ಈಸ್ ಸ್ಟಿಲ್ ಎಕ್ಸಿಸ್ಟಿಂಗ್ ಇನ್ ಹರ್. ಆಲ್ ರೈಟ್. ಅದಕ್ಕೋಸ್ಕರ ಅದನ್ನು ಪ್ರೆಸೆಂಟ್ ಪರ್ಫೆಕ್ಟ್ ಅಂತ ಹೇಳ್ತೀವಿ. ಶಿ ಹ್ಯಾಸ್ ಲರ್ನ್ಟ್ ಅಂದರೆ ಒಂದು ಆ್ಯಕ್ಷನ್ ಸ್ಟಾರ್ಟ್ ಆಗಿ ಇನ್ನೂ ಮುಗಿದೇ ಇದ್ದರೆ, ಅಂದರೆ ಅದು ಮುಗ್ದಿದೆ ಬಟ್ ಎಫೆಕ್ಟ್ ಇದೆ. ಕಲ್ತಾಗಿದೆ ಬಟ್ ಅದರ ಎಫೆಕ್ಟ್ ಇದೆ, ಅದರ ಯೂಸ್ ಇನ್ನೂ ಇದೆ. ದೇರ್ಫೋರ್ ಶಿ ಹ್ಯಾಸ್ ಲರ್ನ್ಟ್ ಇಂಗ್ಲೀಷ್ ಅಲ್ವಾ? ಓಕೆ, ಶಿ ಹ್ಯಾಸ್ ಲರ್ನ್ಟ್ ಇಂಗ್ಲೀಷ್ ಆ್ಯಕ್ಟಿವಲ್ಲಿದೆ. ಈಗ ಪ್ಯಾಸಿವಲ್ಲಿ ಹೇಗೆ ಬರಿತೀರಾ? ಹಾಗಾಗಿ ಇಂಗ್ಲೀಷ್ ಬಂದು ಹ್ಯಾಸ್ ಜೊತೆಗೆ ಇಂಗ್ಲೀಷ್ ಅವಳಿಂದ ಕಲಿಯಲ್ಪಟ್ಟಿದೆ. ರಿಮೆಂಬರ್ ದ್ಯಾಟ್ ಪ್ಲೀಸ್. ಲೆಟ್ ಅಸ್ ಸಿ ದಟ್ ಅಗೇನ್. ಇಂಗ್ಲಿಷ್ ಅವಳಿಂದ ಕಲಿಯಲ್ಪಟ್ಟಿದೆ. ಇದು ಆಕ್ಟಿವ್, SVO. ಪ್ಯಾಸಿವಲ್ಲಿ ಇಂಗ್ಲಿಷ್ ಹ್ಯಾಸ್ ಬೀನ್ ಲರ್ನ್ಡ್ ಬೈ ಹರ್. ಇಲ್ಲಿ ಆಬ್ಜೆಕ್ಟ್ ಇಂಗ್ಲೀಷ್ ಫಸ್ಟ್ ಪಾರ್ಟಿಗೆ ಬಂದಿದೆ, ಹ್ಯಾಸ್ ಬಂದಿದೆ, ಆಮೇಲೆ ಹ್ಯಾಸ್ ಲರ್ನ್ಡ್ ಅಂದರೆ ಅವಳು ಕಲ್ತಿದ್ದಾಳೆ. ಇಂಗ್ಲೀಷ್ ಹ್ಯಾಸ್ ಬೀನ್ ಲರ್ನ್ಡ್, ಅಲ್ಲಿ ಬೀನನ್ನು ಸೇರಿಸಿದ್ದೀವಿ. ಸೊ ಬೀನ್ ಅಂತ ಹೇಳಿದ್ರೆ ಇಂಗ್ಲೀಷ್ ಕಲಿಯಲ್ಪಟ್ಟಿದೆ ಅಂತಂದರೆ ಇಂಗ್ಲೀಷ್ ಈಸ್ ರಿಸೀವಿಂಗ್ ದಿ ಆ್ಯಕ್ಷನ್ ಆಫ್ ಬೀಯಿಂಗ್ ಲರ್ನ್ಡ್. ಯಾರು ಕಲ್ತಿರೋದು? ಯಾರೋ ಕಲ್ತಿದ್ದಾರೆ. ಯಾರು ಅನ್ನೋದು ನಮಗೆ ಸೆಕೆಂಡರಿ. ಆದರೆ ಅಲ್ಲಿ ನಮ್ಗೆ ಇಂಪಾರ್ಟೆಂಟ್ ಏನು ಪ್ಯಾಸಿವಲ್ಲಿ ಅಂದರೆ ಇಂಗ್ಲೀಷ್ ಇಂಪಾರ್ಟೆಂಟು. ಯಾರಾದರೂ ಕಲ್ತಿಲ್ಲ, ಅವಳು ಇನ್ಯಾರೋ ಕಲ್ತಿಲ್ಲ, ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ಇಂಗ್ಲೀಷ್ ಹ್ಯಾಸ್ ಬೀನ್ ಲರ್ನ್ಡ್, ಇಂಗ್ಲೀಷ್ ಕಲಿಯಲ್ಪಟ್ಟಿದೆ. ಯಾರಿಂದ? ಬೈ ಹರ್. ಸೊ ನೀವು ಚೇಂಜಸ್ ಏನು ನೋಡ್ತೀರಾ? ಇಲ್ಲಿ ಹ್ಯಾಸ್ ಲರ್ನ್ಟ್ ಇರೋದು ಹ್ಯಾಸ್ ಬೀನ್ ಲರ್ನ್ಟ್, ಇದೊಂದು ಅಡಿಷನ್ ಆಯಿತು. ಆಮೇಲೆ ಬೈ ಹರ್ ಅನ್ನೋದು ಸೆಕೆಂಡರಿ. ಆಮೇಲೆ ಬೈ ಅನ್ನೋದು ಪ್ಯಾಸಿವಲ್ಲಿ ಸಾಧಾರಣವಾಗಿ ಬರುತ್ತೆ. ದ್ಯಾಟ್ ಈಸ್ ದ ಕ್ಲೂ ಫಾರ್ ಯು, ದ್ಯಾಟ್ ಈಸ್ ದ ಹಿಂಟ್ ಫಾರ್ ಯು. ಆಲ್ ರೈಟ್. ಸೊ ಅಕಸ್ಮಾತಲ್ಲಿ ಬೈ ಇಲ್ಲ ಅಂತ ಹೇಳಿದ್ರೆ ಅದು ಯಾರಾದರೂ ಇರಬಹುದು ಅಂತ ಹೇಳಿ. ಪ್ಯಾಸಿವಲ್ಲಿ ಸಬ್ಜೆಕ್ಟ್ ಇಂಪಾರ್ಟೆಂಟ್ ಅಲ್ಲ, ಆ್ಯಕ್ಟಿವಲ್ಲಿ ಸಬ್ಜೆಕ್ಟ್ ಇಂಪಾರ್ಟೆಂಟ್, ಪ್ಯಾಸಿವಲ್ಲಿ ಆಬ್ಜೆಕ್ಟ್ ಇಂಪಾರ್ಟೆಂಟ್. ಸೊ ವಿ ವಿಲ್ ಡೂ ಮೋರ್ ಎಕ್ಸಸೈಸಸ್. ಆ್ಯಂಡ್ ಕಮಿಂಗ್ ಟು ದಿಸ್ ಎಕ್ಸಸೈಸ್, ಮೈ ಪಾಕೆಟ್ ಹ್ಯಾಸ್ ಬೀನ್ ಪಿಕ್ಡ್ ಅಂದರೆ ನನ್ನ ಪಾಕೆಟನ್ನು ಯಾರೋ ಪಿಕ್ ಪಾಕೆಟ್ ಮಾಡಿದ್ದಾರೆ. ಯಾರು ಅನ್ನೋದು ಸಬ್ಜೆಕ್ಟ್ ಅಲ್ಲಿಲ್ಲ, ಆ್ಯಕ್ಷನ್ ಮಾತ್ರ ಇದೆ. ಪಾಕೆಟ್ ಹ್ಯಾಸ್ ಬೀನ್ ಪಿಕ್ಡ್. ಓಕೆ, ಮೈ ಪಾಕೆಟ್, ನಾನಂತ ಇಲ್ಲ, ನನ್ನ ಪಾಕೆಟ್ ಅಂತ ಇರೋದು. ನನ್ನ ಪಾಕೆಟ್ ಕಳ್ಳತನ ಆಗಿದೆ ಅಂತಂದರೆ ಎಲ್ಲಿಗೆ ಅಂದ್ರೇನು? ಆಬ್ಜೆಕ್ಟ್ ಆ್ಯಕ್ಷನನ್ನು ಯಾರು ರಿಸೀವ್ ಮಾಡಿರೋದು? ಅವನ ಪಾಕೆಟ್. ಓಕೆ, ಸೊ ದೇರ್ಫೋರ್ ಇದು ಆಬ್ಜೆಕ್ಟ್. ಮೈ ಪಾಕೆಟ್ ಹ್ಯಾಸ್ ಬೀನ್ ಪಿಕ್ಡ್ ಅನ್ನೋದು ವರ್ಬ್. ಆಲ್ ರೈಟ್. ಸೊ ಈಗ ಸಬ್ಜೆಕ್ಟ್ ಯಾವುದು? ಸಬ್ಜೆಕ್ಟ್ ಇಲ್ಲ. ಸೊ ಸಬ್ಜೆಕ್ಟ್ ಇಲ್ಲದೇ ಇರೋದ್ರಿಂದ ಇದು ಪ್ಯಾಸಿವ್, ಅಂದರೆ ಅದು ಎಂಡಲ್ಲಿರೋದು. ಇದ್ರೂ ಇರಬಹುದು, ಇಲ್ಲದೇನೂ ಇರಬಹುದು. ಹಾಗಾಗಿ ಅಕಸ್ಮಾತಲ್ಲಿ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ನಾವು ಏನನ್ನಾದರೂ ಸೇರಿಸ್ಕೊಳ್ಬಹುದು. ಎನಿಥಿಂಗ್. ಸಾಧಾರಣವಾಗಿ ಅಸ್ಯೂಮ್ ಮಾಡಿಕೊಂಡು ಯಾರು ಪಿಕ್ ಮಾಡ್ತಾರೆ, ಯಾರೋ ಒಬ್ಬರು ಪಿಕ್ ಮಾಡಿರ್ಬೋದು. ಸೊ ಪ್ರತ್ಯೇಕವಾಗಿ ಇವರೇ ಅಂತ ನಮಗೆ ಗೊತ್ತಿರಲ್ವಲ್ಲ. ದೇರ್ಫೋರ್ ಯು ಕ್ಯಾನ್ ರೈಟ್ ಇಟ್ ಆಸ್ ಸಮ್ವನ್ ಹ್ಯಾಸ್ ಪಿಕ್ಡ್ ಮೈ ಪಾಕೆಟ್. ಇಲ್ಲಿ ನೋಡಿ ಹ್ಯಾಸ್ ಇದೆ, ಯಾರೋ ಅಂದರೆ ಮೈ ಪಾಕೆಟ್, ನನ್ನ ಪಾಕೆಟ್ ಕಳ್ಳತನ ಆಗಿದೆ. ಓಕೆ, ಆಗ್ತಾ ಇದೆ ಅಲ್ಲ, ಆಗ್ಬಿಟ್ಟಿದೆ ಅಲ್ಲ, ಆಗಿದೆ. ಆ ಎಫೆಕ್ಟ್ ಇದೆ, ನನ್ನ ಪಾಕೆಟಲ್ಲಿ ದುಡ್ಡಿಲ್ಲ. ಸೊ ದೇರ್ಫೋರ್ ಮೈ ಪಾಕೆಟ್ ಹ್ಯಾಸ್ ಬೀನ್ ಪಿಕ್ಡ್ ಅನ್ನೋವಾಗ ಲೆಟ್ ಅಸ್ ಸಿ ದಿ ಆಪ್ಷನ್ಸ್. ಸಮ್ವನ್ಸ್ ಪಾಕೆಟ್ ಹ್ಯಾಸ್ ಬೀನ್ ಪಿಕ್ಡ್ ಬೈ ಮೀ ಅಂದರೆ ಯಾರದೋ ಜೇಬನ್ನು ನಾನು ಕತ್ರಿ ಮಾಡಿದ್ದೀನ? ನೋ.
ಸಮ್ ಒನ್ ಹ್ಯಾಡ್ ಮೈ ಪಾಕೆಟ್ ಪಿಕ್ಡ್ ಅಂತ ಅಂದ್ರೇನು? ಯಾರೋ ನನ್ನ ಪಾಕೆಟನ್ನು ಪಿಕ್ ಪಾಕೆಟ್ ಮಾಡಿಸಿದ್ದಾರಾ? ನೋ. ಸಮ್ ಒನ್ ಹ್ಯಾಸ್ ಪಿಕ್ಡ್ ಮೈ ಪಾಕೆಟ್, ನನ್ನ ಪಾಕೆಟನ್ನು ಯಾರೋ ಪಿಕ್ ಮಾಡಿದ್ದಾರೆ. ದೇರ್ಫೋರ್ ದಿಸ್ ಈಸ್ ದ ರೈಟ್ ಒನ್. ನವ್ ಯು ಸಿ ಮೈ ಪಾಕೆಟ್ ಹ್ಯಾಸ್ ಬೀನ್ ಪಿಕ್ಡ್ ಅನ್ನೋವಾಗ ಲೆಟ್ ಅಸ್ ಸಿ ದ ಡಿಫರೆನ್ಸ್. ಮೈ ಪಾಕೆಟ್ ಹ್ಯಾಸ್ ಬೀನ್ ಪಿಕ್ಡ್. ಸೊ ಸಬ್ಜೆಕ್ಟ್ ಇಲ್ಲ. ಮೈ ಪಾಕೆಟ್ ಆಬ್ಜೆಕ್ಟ್, ಹ್ಯಾಸ್ ಬೀನ್ ಪಿಕ್ಡ್ ವರ್ಬ್. ಆಲ್ ರೈಟ್, ಸಬ್ಜೆಕ್ಟ್ ಇಲ್ಲ. ಸೊ ಬ್ರಿಂಗಿಂಗ್ ದ ಸಬ್ಜೆಕ್ಟ್, ಎಲ್ಲಿಂದ ಸಬ್ಜೆಕ್ಟ್ ತರೋದು ಅಂತ ಅಂದರೆ ಎಲ್ಲಿಂದನಾದರೂ ಸೂಟೇಬಲ್ ಆಗಿ ಇರೋವಂಥ ಒಂದು ಸಬ್ಜೆಕ್ಟನ್ನು ನೀವು ಕ್ರಿಯೇಟ್ ಮಾಡಿ ಹಾಕಬೇಕು. ಸೊ ಸಮ್ ಒನ್, ಯಾರು ಗೊತ್ತಿಲ್ಲ. ಇಲ್ಲಿ ಹ್ಯಾಸ್ ಬೀನ್ ಇರೋದು ಆ್ಯಕ್ಟಿವ್ ಮಾಡೋವಾಗ ಬೀನನ್ನು ಸ್ಟ್ರೈಕ್ ಮಾಡ್ತೀರಾ, ಪ್ಯಾಸಿವ್ ಮಾಡೋವಾಗ ಬೀನನ್ನು ಹಾಕ್ತೀರಾ, ಆ್ಯಕ್ಟಿವ್ ಮಾಡೋವಾಗ ಬೀನನ್ನು ಕಟ್ ಮಾಡ್ತೀರಾ. ಸಮ್ ಒನ್ ಹ್ಯಾಸ್ ಪಿಕ್ಡ್ ಮೈ ಪಾಕೆಟ್, ಇದು ಆ್ಯಕ್ಟಿವ್. ಸೊ ಸಮ್ ಒನ್ ಯಾರೋ ಸಬ್ಜೆಕ್ಟ್, ಹ್ಯಾಸ್ ಪಿಕ್ಡ್ ವರ್ಬ್, ಮೈ ಪಾಕೆಟ್ ಆಬ್ಜೆಕ್ಟ್. ಸೊ ಇಲ್ಲಿ SVO ಆರ್ಡರ್ ಬರ್ತಿದೆ, ಇಲ್ಲಿ OVS ಆರ್ಡರ್ ಬರ್ತಿದೆ. ದೇರ್ಫೋರ್ ದಿಸ್ ಇಸ್ passive and this is active. Okay, someone has picked my pocket. Has picked, present perfect tense. Has been picked, that is in passive, present perfect. Okay, so passive ಅಲ್ಲಿ ಸಾಧಾರಣವಾಗಿ been form, past tense form ಬರುವಂಥದ್ದು. ಆ್ಯಕ್ಟಿವ್ ಅಲ್ಲಿ ಇಟ್ ವಿಲ್ ಬಿ 1 degree less. ಓಕೆ, ಇನ್ ಅಂದ್ರೇನು ಆ ಪಾಸ್ಟ್ ಟೆನ್ಸಲ್ಲಿ. ನಾವು ಲೆಟ್ ಅಸ್ ಸಿ. ಸೊ ಸಮ್ ಒನ್ ಹ್ಯಾಸ್ ಪಿಕ್ಡ್ ಮೈ ಪಾಕೆಟ್, ಐ ಪಿಕ್ಡ್ ಸಮ್ ಒನ್ಸ್ ಪಾಕೆಟ್. ನಾನು ಇನ್ನೊಬ್ರು ಪಾಕೆಟ್ ಪಿಕ್ ಮಾಡೋದನ್ನ ಅದರ ಅರ್ಥ ಅಲ್ಲ. ಮೈ ಪಾಕೆಟ್ ಹ್ಯಾಸ್ ಬೀನ್ ಪಿಕ್ಡ್ ಅಂದರೆ ಸಮ್ ಒನ್ ಹ್ಯಾಸ್ ಪಿಕ್ಡ್ ಮೈ ಪಾಕೆಟ್. ದಿಸ್ ಇಸ್ ದಿ ರೈಟ್ ಆಪ್ಷನ್. ಸೊ ಸಿ ಈಸ್ ದಿ ಆನ್ಸರ್. I know that this cannot be dealt with in a single class. ಇದಕ್ಕೆ ಒಂದು ಕ್ಲಾಸ್ ಸಾಲೋದಿಲ್ಲ. You need more exercises, more classes. But today we are just solving this question. ಅಷ್ಟೇನೆ. It is not an total explanation on active voice and passive voice. So ಹಾಗಾಗಿ it was just a passing reference, ಒಂದು brief explanation to the voice ಅಷ್ಟೇನೆ. So it is not a detailed class. Okay, then let us see. Again another one, it is appropriate synonym ಅಂತ ಅವ್ರು ಕೇಳ್ತಿದ್ದಾರೆ. That means the meaning here. So meaning of the word ravenous. ರಾವನಸ್ ಅಂತ ಅಂದ್ರೇನು? ಹದ್ದಿನ ಹಾಗೆ ಒಂಥರ ಕಿತ್ತು ತಿನ್ನೋದು ಅಂತ ಹೇಳ್ತಾರಲ್ಲ. ದಟ್ ಮೀನ್ಸ್ ಆ ವಲ್ಚರ್ಸ್ ಎಲ್ಲ ಇರತ್ತಲ್ಲ, ರ್ಯಾವನ್ ಅಂತ ಹೇಳಿದ್ರೆ ಸತ್ತ ಹೆಣವನ್ನು ಕಿತ್ತು ತಿನ್ನೋದು, ಅದನ್ನು ರ್ಯಾವನ್ ಅಂತ ಹೇಳ್ತೀವಿ. ಹಂಗ್ರಿಯಾಗಿ, ಗ್ರೀಡಿಯಾಗಿ, ದುರಾಸೆಯಿಂದ ಒಬ್ಬನ ಕಿತ್ತು ತಿನ್ನೋದನ್ನು ವಿ ಕಾಲ್ ಇಟ್ ಆಸ್ ರಾವನಸ್ ಬಿಹೇವಿಯರ್. ಆಲ್ ರೈಟ್. ಸೊ ರಾವನಸ್ ಅಂತ ಹೇಳಿದ್ರೆ ವೆರಿ ಗ್ರೀಡಿ, ಓಕೆ, ಹಂಗ್ರಿ, ಬಕಪಕ್ಷಿಗಳು ಅಂತ ಹೇಳ್ತೀವಿ. ಸಿಮಿಲರ್ಲಿ ಕಮೋಡಿಯಸ್ ಅಂತ ಅಂದರೆ ಸಮಥಿಂಗ್ ವಿಚ್ ಇಸ್ ವೆರಿ ಸ್ಪೇಷಿಯಸ್, ಅಂದರೆ ಬಹಳ ವಿಶಾಲವಾಗಿರುವಂಥದ್ದನ್ನು ವಿ ಕಾಲ್ ಇಟ್ ಆಸ್ ಕಮೋಡಿಯಸ್. ಇನಿಕ್ವಿಟಸ್ ಅಂತ ಅಂದರೆ ಸಮಥಿಂಗ್ ವಿಚ್ ಈಸ್ ಅನ್ಫೇರ್, ಅನ್ಈಕ್ವಲ್, ಯಾರಿಗೆ ನ್ಯಾಯ ಇಲ್ಲವೋ ಅಲ್ಲಿ ಒಂದೇ ಸಮ ನೋಡದೇ ಇರೋವಂಥದ್ದನ್ನು, ವಿ ಡೋಂಟ್ ಸಿ ಎವ್ರಿಬಡಿ ಈಕ್ವಲಿ, ಅನ್ಯಾಯವಾಗಿ ಇರೋವಂಥದ್ದನ್ನು ಅನ್ಜಸ್ಟ್ ಆಗಿ, ಅನ್ಫೇರ್ ಆಗಿ ಟ್ರೀಟ್ ಮಾಡಿದ್ರೆ ದ್ಯಾಟ್ ಈಸ್ ಕಾಲ್ಡ್ ಆ್ಯಸ್ ಇನಿಕ್ವಿಟಸ್. ಸ್ಕ್ರಮ್ಚುವಸ್ ಅಂದರೆ ಅಟ್ರಾಕ್ಟಿವ್ ಆಗಿರೋವಂಥದ್ದು, ಟೇಸ್ಟಿ ಆಗಿರೋವಂಥದ್ದು, ಪ್ಲೀಸಿಂಗ್ ಆಗಿ ನೋಡಿದ ಕೂಡಲೇ ಒಂದು ಸ್ವಲ್ಪ ಮನಸ್ಸಿಗೆ ಇಷ್ಟ ಆಗುವಂಥದ್ದನ್ನು ವಿ ಕಾಲ್ ಇಟ್ ಆಸ್ ಸ್ಕ್ರಮ್ಚುವಸ್. ದಟ್ ಮೀನ್ಸ್ ಸಮಥಿಂಗ್ ವಿಚ್ ಇಸ್ ಪ್ಲೆಸೆಂಟ್ ಆ್ಯಂಡ್ ಪ್ಲೀಸಿಂಗ್. ಎಶ್ಯೂರಿಯಂಟ್ ಅಂತ ಅಂದರೆ ರಾಕ್ಷಸವಾಗಿ ತಿನ್ನೋದು, ಹಂಗ್ರಿ, ಕಿತ್ತು ತಿನ್ನುವಂತಹ ವ್ಯಕ್ತಿತ್ವ, ದಟ್ ಈಸ್ ಕಾಲ್ಡ್ ಎಶ್ಯೂರಿಯಂಟ್. ಸೊ ರಾವನಸ್ಗೆ ಮೀನಿಂಗ್ ಯಾವ್ದು ಸೆಟ್ ಆಗುತ್ತೆ? ಇಟ್ಸ್ ನಾಟ್ A, B or C, ಇಟ್ ಈಸ್ D. ಎಶ್ಯೂರಿಯಂಟ್ ಅಂತ ಅಂದ್ರೇನು? ಈಟಿಂಗ್ ಹಂಗ್ರಿಲಿ, ಆ್ಯಂಗ್ರಿಲಿ, ಟೇರಿಂಗ್ ಇಟ್ ಓಪನ್ ಆ್ಯಂಡ್ ಸ್ವ್ಯಾಲೋಯಿಂಗ್ ಇಟ್. ಓಕೆ, ದೆನ್
Now, select the most appropriate meaning of the given idiom. Again, idiom ಕೊಟ್ಟಿದ್ದಾರೆ, ಅದರ ಬೇರೆ ಅರ್ಥವನ್ನು ನಾವು ನೋಡಬೇಕು. ಸ್ಟ್ರೈನ್ ಎವ್ರಿ ನರ್ವ್, ಪ್ರತಿಯೊಂದು ನರವನ್ನೂ ಸಹ ನಾನು ಒಂದು ಬಳಸಿ, ಅಂದ್ರೇನು ಅದಕ್ಕೆ ಕಷ್ಟ ಕೊಟ್ಟು ಈ ಕೆಲಸವನ್ನು ಮುಗಿಸಿದ್ದೀನಿ, ಅಂದರೆ ಅಷ್ಟು ಕಷ್ಟಪಟ್ಟು ದುಡ್ದಿದ್ದೀನಿ. ಸ್ಟ್ರೈನ್ ಎವ್ರಿ ನರ್ವ್ ಅಂತ ಹೇಳಿದ್ರೆ ಪ್ರತಿಯೊಂದು ನರವನ್ನೂ ನಾನು ಕಷ್ಟಪಟ್ಟು ದುಡಿಸಿ ಈ ಕೆಲಸವನ್ನು ಮಾಡಿದ್ದೇನೆ. ದಟ್ ಈಸ್ ದಿ ಸೆಂಟೆನ್ಸ್. ಸೊ ಇದು ಲಿಟ್ರಲ್ ಆಗಿ ಆ ಅರ್ಥ, ಅಂದರೆ ಅಷ್ಟು ಕಷ್ಟಪಟ್ಟಿರುವಂಥದ್ದು. ಟು ಹ್ಯಾವ್ ಇಲ್ ಹೆಲ್ತ್ ಅಂದರೆ ಅನಾರೋಗ್ಯದಿಂದ ಇರುವಂಥದ್ದನ್ನು ಸ್ಟ್ರೈನ್ ಎವ್ರಿ ನರ್ವ್ ಅಂತೀವ? ನೋ. ಟು ಫೀಲ್ ಫಿಸಿಕಲ್ ಪೇನ್, ಬಾಡಿ ಪೇನ್ ಇರುವಂಥದ್ದನ್ನು ಸ್ಟ್ರೈನ್ ಅಂತೀವ? ಟು ಟ್ರೈ ಎಕ್ಸ್ಟ್ರೀಮ್ಲಿ ಹಾರ್ಡ್ ಟು ಡೂ ಸಮಥಿಂಗ್, ಯಾವುದೋ ಒಂದು ಗುರಿ ಸಾಧಿಸೋದಕ್ಕೆ ಬಹಳ ಕಷ್ಟಪಡೋದನ್ನು ವಿ ಕಾಲ್ ಇಟ್ ಅ ಸ್ಟ್ರೈನ್ ಎವ್ರಿ ನರ್ವ್? ಎಸ್. ದೆನ್ ಟು ಫೈಟ್ ವಿತ್ ಫ್ರೆಂಡ್ಸ್? ನೋ. ಆಲ್ ರೈಟ್. ಸೊ ಇದು ಯಾವುದು ಅಲ್ಲ. ದಿಸ್ ಸಿ ಆಪ್ಷನ್ ಇಸ್ ದ ರೈಟ್ ಒನ್. ಸ್ಟ್ರೈನ್ ಎವ್ರಿ ನರ್ವ್ ಅಂದರೆ ನರನೂ ನಾನು ಕಷ್ಟಪಟ್ಟು ನಾನು ದುಡ್ದಿದ್ದೀನಿ ಅಂತ. ಓಕೆ. ದೆನ್ next, select the most appropriate option to fill in the blank. So now there are some blanks here. Let us see which one is suitable. He ran dash the field to catch the ball. ಅಂದ್ರೇನು, ಅವನು ಅಲ್ಲಿ ಫೀಲ್ಡ್ ಇದೆ. ಇದು ಪ್ರಿಪೋಸಿಷನಲ್ ಎಕ್ಸಸೈಸ್. ಸೊ ಪ್ರಿಪೋಸಿಷನ್ ಅಂತ ಹೇಳಿದಾಗ ದ ಪೊಸಿಷನ್ ಆಫ್ ದ ನೌನ್ ಕರೆಕ್ಟಾಗಿ ಇರಬೇಕು. ಆ ನೌನ್ಗೆ ಮೀನಿಂಗ್ ಕೊಡೋದೇ ಪ್ರಿಪೋಸಿಷನ್, ವಿಭಕ್ತಿ ಪ್ರತ್ಯಯ. ಸೊ ವಿಚ್ ಆರ್ ಆಲ್ ದೀಸ್ ಆರ್ ಪ್ರಿಪೋಸಿಷನ್ಸ್ ಲೈಕ್ ಇನ್, on, up, down, okay, away, by, for, from, with, between, across, ಎಲ್ಲನೂ ಪ್ರಿಪೋಸಿಷನ್ಸೇ. ಥ್ರೂ, ಬಿಸೈಡ್ಸ್. Okay, then there are many more. Now let us see. ಈಗ he ran dash the field to catch the ball. ಅವನು ಬಾಲ್ ಹಿಡಿಯೋದಕ್ಕೆ ಆ ಕಡೆ ಓಡ್ದ ಅಂತ ಹೇಳುವಾಗ ಅಕ್ರಾಸ್ ದ ಫೀಲ್ಡ್ ಅಂತ ಹೇಳಿದ್ರೆ ಆ ಫೀಲ್ಡಿನ ಇನ್ನೊಂದು ಭಾಗಕ್ಕೆ ಹೋಗೋದನ್ನು ವಿ ಕಾಲ್ ಇಟ್ ಆಸ್ ಅಕ್ರಾಸ್. ಕ್ರಾಸ್ ಮಾಡೋದು ಅಂತಲ್ಲ, ಅಕ್ರಾಸ್ ಅಂದರೆ ಈ ಕಡೆಯಿಂದ ಆ ಕಡೆಗೆ ಹೋಗೋದನ್ನು ವಿ ಕಾಲ್ ಇಟ್ ದಾಟ್ ಇದೆ. ಓಕೆ, ದಟ್ ಮೀನ್ಸ್ ಅಲ್ಲಿ he went across ಅಂತಂದರೆ ಟು ದಿ ಅದರ್ ಸೈಡ್ ಆಫ್ ದ ಫೀಲ್ಡ್. ಆಲ್ ರೈಟ್. ಸೊ he went across the field to catch the ball. ಸರಿ. over, he ran over the field to catch the ball. over ಅಂತಂದರೆ ಫೀಲ್ಡಿನ ಮೇಲೆ ದಾಟಿ ಹೋಗುವಂಥದ್ದು ಓವರ್. ಓಕೆ, ಇಸ್ ದಟ್ ದ ಮೀನಿಂಗ್? ನೋ, ಓವರ್ ಬರೋದಿಲ್ಲ. ಥ್ರೂ ಅಂತ ಅಂದರೆ ಅದು ಮಧ್ಯಕ್ಕೆ ಹೋಗುವಂಥದ್ದು. ಸೊ ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಟು ಗೆಟ್ ಥ್ರೂ ದಿಸ್ ಎಕ್ಸಾಮ್. ಈ ಎಕ್ಸಾಮನ್ನು ನಾನು ಕ್ಲಿಯರ್ ಮಾಡಲೇಬೇಕು, ಪಾಸ್ ಮಾಡಲೇಬೇಕು. ಸೊ ಥ್ರೂ ಅಂತ ಹೇಳಿದ್ರೆ ಪಾಸ್ ಮಾಡೋ ಅಂಥದ್ದು. ಆದರೆ ಇಲ್ಲಿ ಹಿ ರ್ಯಾನ್ ಥ್ರೂ ದ ಫೀಲ್ಡ್ ಅಂತ ಅಂದ್ರೇನು, ಮೈದಾನದ ಒಳಗಿಂದನೇ ನುಕ್ಕೊಂಡು ಹೋಗುವಂಥದ್ದು ಅಂತ ಹೇಳಿ. ಸೊ ದಟ್ ಈಸ್ ನಾಟ್ ದ ಮೀನಿಂಗ್. ಬಿಸೈಡ್ಸ್ ಅಂತ ಹೇಳಿದ್ರೆ ಐ ಟೋಲ್ಡ್ ಯು, ಬಿಸೈಡ್ ಅಂದರೆ ಪಕ್ಕದಲ್ಲಿ, ನೆಕ್ಸ್ಟ್ ಟು. ಬಿಸೈಡ್ಸ್ ಅಂದರೆ ಇನ್ ಅಡಿಷನ್ ಟು, ಇದರ ಜೊತೆ ಬಿಸೈಡ್ಸ್ ಅಂತ ಹೇಳಿದ್ರೆ ಸೊ ಅದು ಅರ್ಥ ಬರೋದಿಲ್ಲ. ಹಾಗಾಗಿ ದ ಓನ್ಲಿ ಪ್ರಿಪೋಸಿಷನ್ ದಟ್ ಕ್ಯಾನ್ ಬಿ ಪುಟ್ ಹಿಯರ್ ಈಸ್ ಅಕ್ರಾಸ್. ಹಿ ರ್ಯಾನ್ ಅಕ್ರಾಸ್ ದ ಫೀಲ್ಡ್ ಟು ಕ್ಯಾಚ್ ದ ಬಾಲ್. ಓಕೆ, ದೆನ್ ಡಿಫೈನ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ದಿ ಗಿವನ್ ಇಡಿಯಮ್. ಸೊ ಅಗೇನ್ ದ ಇಡಿಯಮ್ ಹಿಯರ್ ಹಾಬ್ಸನ್ಸ್ ಚಾಯ್ಸ್. ಹಾಬ್ಸನ್ಸ್ ಚಾಯ್ಸ್ ಅಂದರೆ ಏನು? ಈಗ ಇರೋದೇ ಒಂದು ಆಪ್ಷನ್, ಆಯಿತಾ? ಆ ಆಪ್ಷನ್ ಬಿಟ್ಟರೆ ಏನೂ ಇಲ್ಲ, ದಾರಿನೇ ಇಲ್ಲ. ಹಾಗಾಗಿ ದೇರ್ ಆರ್ ನಾಟ್ ಮೆನಿ ಆಪ್ಷನ್ಸ್ ದೇರ್. ಇದು ತೊಗೊಂಡ್ರೆ ಇದು ತೊಗೋಬೇಕು, ಇಲ್ಲದಿದ್ರೆ ಡ್ರಾಪ್ ಮಾಡಬೇಕು. ದಟ್ ಈಸ್ ದ ಸಿಚುವೇಶನ್. ಅಂದರೆ ಚಾಯ್ಸ್ ಕೊಡೋ ಥರ ಇರುತ್ತೆ, ಬಟ್ ಅಲ್ಲಿ ಆ್ಯಕ್ಚುಲಿ ಚಾಯ್ಸೇ ಇರೋದಿಲ್ಲ. ದ್ಯಾಟ್ ಈಸ್ ಅಂದರೆ ಬಲವಂತದ ಒಂದು ಚಾಯ್ಸ್. ಓಕೆ, ಅದು ತಗೊಳ್ಳದೆ ವಿಧಿ ಇಲ್ಲ, ಬಟ್ ತಗೊಳ್ಳೇಬೇಕು. ದ್ಯಾಟ್ ಈಸ್ ಹಾಬ್ಸನ್ಸ್ ಚಾಯ್ಸ್. ಟು ಚೂಸ್ ದ ಬೆಸ್ಟ್ ಆಪ್ಷನ್? ನೋ, ಯಾಕೆಂದರೆ ಅಲ್ಲಿ ಆಪ್ಷನ್ನೇ ಇಲ್ಲ ಬೆಸ್ಟ್ ಅನ್ನೋದಕ್ಕೆ. ಟು ಚೂಸ್ ದ ವರ್ಸ್ಟ್ ಆಪ್ಷನ್? ನೋ ಆಪ್ಷನ್ ಅಗೇನ್. ಸೊ ನೋ. ಅ ಚಾಯ್ಸ್ ಫೋರ್ಸ್ಡ್ ಅಪಾನ್ ಸಮ್ ಒನ್? ಎಸ್, ಯಾಕೆಂದರೆ ಅದು ಬಿಟ್ಟರೆ ಮಾರ್ಗನೇ ಇಲ್ಲ, ಅದು ಮಾಡಲೇಬೇಕಾಗತ್ತೆ. ಸೊ ಅದು ಬಲವಂತ ಅನ್ನೋ ಥರ ಇರುತ್ತೆ ಹಾಬ್ಸನ್ಸ್ ಚಾಯ್ಸ್. ಆ ಚಾಯ್ಸ್ ದಟ್ ಈಸ್ ಪ್ರೆಜುಡಿಸ್ಡ್ ಅಂದರೆ ಏನು, ಅದು ಬೇರೆ ಏನೋ ಉದ್ದೇಶ ಇಟ್ಕೊಂಡು ಅದನ್ನು ಬಹಳ ಒಂದು ಪೂರ್ವಭಾವಿತವಾಗಿರುವಂಥದ್ದನ್ನು ಪ್ರೆಜುಡಿಸ್ಡ್ ಅಂತ ಹೇಳ್ತೀವಿ. ಸೊ ನಾಟ್ ದಟ್, ಇಟ್ ಈಸ್ ಸಿ, ಹಾಬ್ಸನ್ಸ್ ಚಾಯ್ಸ್. ದೆನ್ ದ
Next one, tick the most appropriate synonym. So it is a synonym, meaning ಕಂಡು ಹಿಡಿಬೇಕು. ಪಗ್ನೇಷಿಯಸ್ ಅಂತ ಅಂದರೆ ಜಗಳ ಗಂಟಿರ್ತಾರೆ, ಯಾವಾಗ ನೋಡಿದ್ರು ಏನಾದರೂ ಸಿಕ್ಕರೆ ಸಾಕು ಆರ್ಗ್ಯೂ ಮಾಡೋದು, ಫೈಟ್ ಮಾಡೋದು. ದಟ್ ಈಸ್ ಕಾಲ್ಡ್ ಆ್ಯಸ್ ಅ ಪಗ್ನೇಷಿಯಸ್ ರಿಮಾರ್ಕ್. ಆ ರಿಮಾರ್ಕ್ ಅಂದರೆ ಜಗಳ ಮಾಡಿಸೋ ಥರ ಒಂದು ರಿಮಾರ್ಕ್ ಮಾಡೋ ಅಂಥದ್ದು, ಕೆಣಕೋ ಥರ ಒಂದು ರಿಮಾರ್ಕ್ ಮಾಡೋ ಅಂಥದ್ದು. ಸಕ್ಯುಲೆಂಟ್ ಅಂತ ಹೇಳಿದ್ರೆ, ಸಕ್ಯುಲೆಂಟ್ ದ ಪ್ರೊನೌನ್ಸಿಯೇಷನ್ ಸಕ್ಯುಲೆಂಟ್ ಅಂದರೆ ಯಾವುದೋ ಒಂದು ರಸವತ್ತಾಗಿ ಇರುವಂಥದ್ದನ್ನು ಸಕ್ಯುಲೆಂಟ್. ದ ಫ್ರೂಟ್ ಈಸ್ ಜ್ಯೂಸಿ ಅಂತ ಹೇಳ್ತೀವಲ್ಲ, ದ ಫ್ರೂಟ್ ಈಸ್ ಸಕ್ಯುಲೆಂಟ್ ಅಂತ ಅಂದ್ರೇನು, ಇಟ್ ಈಸ್ ಅಂದರೆ ತುಂಬ ರೈಪ್ ಆ್ಯಂಡ್ ಜ್ಯೂಸಿ ಆಗಿರುವಂಥದ್ದನ್ನ ಸಕ್ಯುಲೆಂಟ್ ಅಂತ ಹೇಳ್ತೀವಿ. ಜರ್ಮೇನ್ ಅಂತ ಹೇಳಿದ್ರೆ ರೆಲೆವೆಂಟ್ ಅಂದರೆ ಇದಕ್ಕೆ ಸೂಟೇಬಲ್ ಆಗಿರುವಂಥದ್ದನ್ನು ಜರ್ಮೇನ್ ಅಂತ ಹೇಳ್ತೀವಿ, ಬಟ್ ಇದಲ್ಲ. ಸೆಗೇಷಿಯಸ್ ಅಂತ ಅಂದ್ರೇನು, ವೈಸ್ ಆಗಿ ಅಂದರೆ ಜ್ಞಾನಿಯಾಗಿ ಇರುವಂಥದ್ದನ್ನು, ದಟ್ ಈಸ್ ಕಾಲ್ಡ್ ಆಸ್ ಸೆಗ್ಯಾಸಿಟಿ. ಓಕೆ, ಸೊ ಸೆಗೇಷಿಯಸ್, ನಾಟ್ ದಿಸ್. ಟ್ರಕ್ಯುಲೆಂಟ್ ಅಂತ ಹೇಳಿದ್ರೆ ಕ್ವಾರಲ್ಸಮ್, ಫೈಟರ್, ಜಗಳಗಂಟ್ರು ಅಂತ ಹೇಳ್ತಾರಲ್ಲ, that is called as truculent. So D is our option. Okay, quarrelsome, like a fighter, that is arguing always. So truculent is the answer. Fine. Okay, now write the option that expresses the given sentence in active voice. Now another important exercise statement here, so I will just do the working out here but not going into detail. The problem will be solved by my friend. So now you see, the problem is the object, will be solved is the verb. ಓಕೆ, ಯಾರು ಸಾಲ್ವ್ ಮಾಡ್ತಾರೆ? ಮೈ ಫ್ರೆಂಡ್. ಇದು ಬೈ ಇರೋದ್ರಿಂದ ಪ್ಯಾಸಿವ್. ಮೈ ಫ್ರೆಂಡ್ ಇಸ್ ದ ಸಬ್ಜೆಕ್ಟ್. ಸೊ ಇದರಲ್ಲಿ OVS ಆರ್ಡರ್ ಇತ್ತು ಅಂತ ಅಂದರೆ ಇದು ಪ್ಯಾಸಿವ್. ಆಬ್ಜೆಕ್ಟ್ ಈಸ್ ಇಂಪಾರ್ಟೆಂಟ್ ಅಂದರೆ ಈ ಪ್ರಾಬ್ಲಮ್ ನನ್ನ ಸ್ನೇಹಿತನಿಂದ ಅದು ಸಾಲ್ವ್ ಮಾಡಲ್ಪಡುತ್ತೆ, ವಿಲ್ ಬಿ ಸಾಲ್ವ್ ಮಾಡಲ್ಪಡುತ್ತೆ, ವಿಲ್ ಇನ್ ಫ್ಯೂಚರ್. ಓಕೆ, ಈಗಲೇ ಅಲ್ಲ. ದ ಪ್ರಾಬ್ಲಮ್ ವಿಲ್ ಬಿ ಸಾಲ್ವ್ಡ್ ಬೈ ಮೈ ಫ್ರೆಂಡ್ ಅಂದರೆ ಇದು ಆ್ಯಕ್ಟಿವ್ ಆಗಿ ಏನು ಬರಬೇಕು? ನೀವು ಆ್ಯಕ್ಟಿವಲ್ಲಿ ಮಾಡಬೇಕು ಅಂದರೆ ಮೈ ಫ್ರೆಂಡ್ ಬರಬೇಕು, ಟೆನ್ಸ್ ಚೇಂಜ್ ಆಗಬಾರ್ದು. ಆಮೇಲೆ ಇಲ್ಲೇನಿದೆ ಅಡಿಷನ್ ಅದು ಕಟ್ಟಾಗತ್ತೆ. ಸಾಲ್ವ್ಡ್ ಅನ್ನೋದನ್ನು ಒಂದು ಹೆಜ್ಜೆ ಪ್ರೆಸೆಂಟಿಗೆ ತನ್ನಿ, ಪಾಸ್ಟ್ ಅದು ಪ್ಯಾಸಿವಲ್ಲಿ ಪಾಸ್ಟ್ಗೆ ಹೋಗಿರತ್ತಲ್ಲ ಒಂದು ಹೆಜ್ಜೆ, ಅದನ್ನು ಪ್ರೆಸೆಂಟಿಗೆ ತನ್ನಿ. ಹಾಗಾಗಿ ಆಮೇಲೆ ಇದು ಓ ಇರೋದನ್ನ ಅಲ್ಲಿ ಎಸ್ನ ಫಸ್ಟ್ ಪಾರ್ಟಿಗೆ ತಗೊಂಡು ಬನ್ನಿ. ಸೊ ನಾವು ಲೆಟ್ ಅಸ್ ಸಿ, ಮೈ ಫ್ರೆಂಡ್ ವಿಲ್ ಬಿ ತೆಗೆದ್ವಿ, ಸಾಲ್ವ್ ದ ಪ್ರಾಬ್ಲಮ್. ಡು ಯು ಅಂಡರ್ಸ್ಟ್ಯಾಂಡ್? ಹಾಗಾಗಿ ಇಲ್ಲೇನು ನಾವು ಕಟ್ ಮಾಡಿದ್ದು, ಬಿ ಕಟ್ ಮಾಡಿದ್ವಿ, ಬೈ ಕಟ್ ಮಾಡಿದ್ವಿ, ಆ್ಯಂಡ್ ಇಲ್ಲಿ ಪಾಸ್ಟ್ ಟೆನ್ಸ್ ಏನಿತ್ತು ಅದನ್ನು ಕಟ್ ಮಾಡಿದ್ವಿ, ಆ್ಯಂಡ್ ಮೇಡ್ ಇಟ್ ಇಂಟು ಒನ್ ಸ್ಟೆಪ್ present. Okay, so my friend was solved the problem, wrong. My friend will be solving the problem, wrong. My friend will solve the problem, right. And my friend solves the problem, wrong. Yakandre tense change ide illi. So C is our option. Okay, then pick the option that expresses the given sentence in passive voice. Then ಇದನ್ನ ಪ್ಯಾಸಿವ್ಗೆ ಕನ್ವರ್ಟ್ ಮಾಡೋದು ಆ್ಯಕ್ಟಿವ್ ಅಲ್ಲಿ ಇದೆ. Now let us see, the vendor sold the vegetables in the market. The vendor subject, sold verb, ಏನನ್ನ? ವೆಜಿಟೇಬಲ್ಸ್ನ ಆಬ್ಜೆಕ್ಟ್. ಓಕೆ, ಮಾರ್ಕೆಟಲ್ಲಿ. ಈಗ ಇದು ಆ್ಯಕ್ಟಿವಲ್ಲಿ ಇದೆ ಬಿಕಾಸ್ ಸಬ್ಜೆಕ್ಟ್ ಹ್ಯಾಸ್ ಕಮ್ ಟು ದ ಫಸ್ಟ್. ಈಗ ಪ್ಯಾಸಿವ್ ಮಾಡಬೇಕು ಅಂದರೆ ಆಬ್ಜೆಕ್ಟ್ ತಗೊಂಬನ್ನಿ, ದ ವೆಜಿಟೇಬಲ್ಸ್. ಓಕೆ, ಇಲ್ಲಿ ಹೆಲ್ಪಿಂಗ್ ವರ್ಬ್ ಸೇರಿಸಬೇಕು. ಪಾಸ್ಟ್ ಟೆನ್ಸ್, ದ ವೆಂಡರ್, ಮಾರಿದ. ವೆಂಡರ್ ಅಂದರೆ ವ್ಯಾಪಾರಿ, ವೆಜಿಟೇಬಲ್ಸನ್ನು ಮಾರಿದ. ಸೊ ವೆಜಿಟೇಬಲ್ಸ್ ವ್ಯಾಪಾರಿಯಿಂದ ಮಾರಲ್ಪಟ್ಟು. ದ ವೆಜಿಟೇಬಲ್ಸ್ ವರ್ ಸೋಲ್ಡ್ ಬೈ ದ ವೆಂಡರ್ in the market. Are you getting? So the vegetables object, were sold is the verb, by passive bandag barate, vendor subject. Okay, so idi ಯಾವ option? The vegetables were sold by the vendor. This is the right option. The vegetables were wrong, and this is wrong. So which is the right option? B is the right option. Fine. So we have come to the end of it, and I hope that some of the exercises require better explanations and detailed explanations, which we will be attending to in the next class. Okay, till then, take care.